ಉಜಿರೆಯ ರತ್ನವರ್ಮ ಕ್ರೀಡಾಂಗಣದಿಂದ ಬೃಹತ್ ಧರ್ಮಯಾನ ವಿಶೇಷ ಒಂದು ಮೆರವಣಿಗೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು, ಹರ್ಷೇಂದ್ರ ಕುಮಾರ್ ಅವರು ಸೇರಿದಂತೆ ಸ್ವಾಮೀಜಿಗಳು ಕೂಡ ಭಾಗಿಯಾಗಲಿಕ್ಕಿದ್ದಾರೆ. ಇದೀಗ ತಾವು ಈಗ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಉಜಿರೆಯ ಕ್ರೀಡಾಂಗಣದಲ್ಲಿ ಸರ್ವ ರೀತಿಯಲ್ಲಿ ಸಜ್ಜಾಗಿದೆ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಸಜ್ಜಾಗಿದೆ. ಆ ಎಲ್ಲ ಒಂದು ಟೀಮ್ನಲ್ಲಿ ಯಾವ ರೀತಿಯಾಗಿ ಅಂದರೆ SKDRDP ಅವರು, SKDRDP ಮಹಿಳೆಯರು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಪೇಟದಾರಿಗಳಾಗಿ ನಿಯೋಜಿತರಾಗಿದ್ದಾರೆ. ಅದರ ಜೊತೆಗೆ SKDRDP ಅವರು ಜೊತೆಗೆ ಸ್ಥಳೀಯರು ಸೇರಿದಂತೆ ಬಹಳಷ್ಟು ಜನ ಇಲ್ಲಿ ಬಂದು ಸೇರಿರುವಂಥದ್ದು. ಈ ಒಂದು ವಿಶೇಷವಾದಂತಹ ಮೆರವಣಿಗೆಗೆ ಬಹಳ ರಂಗು ತುಂಬುವುದಕ್ಕೆ ಎಲ್ಲರೂ ಕೂಡ ಬಂದು ಸೇರಿದ್ದಾರೆ. ಎಲ್ಲರಿಗೂ ಕೂಡ ಪೇಟ ಧರಿಸಿರುವಂಥವರಿಗೆ ಕ್ರಮ ಸಂಖ್ಯೆಯ ಆಧಾರಿತವಾಗಿ ಇಲ್ಲಿ ಅವರು ಮೆರವಣಿಗೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಕ್ರಮ ಸಂಖ್ಯೆಯ ಆಧಾರದಲ್ಲಿ ಮೆರವಣಿಗೆಯಲ್ಲಿ ಅವರು ಭಾಗಿಯಾಗಲಿಕ್ಕಿರುವಂಥದ್ದು. ಯಾವ ರೀತಿಯಂತಹ ಒಂದು ಮೆರವಣಿಗೆಯಲ್ಲಿ ಎಲ್ಲರೂ ಕೂಡ ಮೆರವಣಿಗೆಯಲ್ಲಿ ಭಾಗಿಯಾಗಲಿಕ್ಕಿರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಆ ಮೆರವಣಿಗೆಯಲ್ಲಿ ಭಾಗಿಯಾಗುವವರು ಯಾರೆಲ್ಲ ಅನ್ನುವಂಥದ್ದನ್ನು ಬಹಳ ವಿಶೇಷವಾದಂತಹ ಬ್ಯಾಂಡ್ ಉಡುಪಿ, SGN ಬ್ಯಾಂಡ್ ಉಡುಪಿ ಅವರು, ಅದರ ಜೊತೆಗೆ ಚೆಂಡೆಯ ತಂಡ ಮೊನ್ನೆ ನಮ್ಮ ಜೊತೆಗೆ ಒಂದು ರಥದ ಯಾತ್ರೆಯಲ್ಲೂ ಕೂಡ ಇದ್ದಂತಹ ಚೆಂಡೆಯ ತಂಡ ಇದು ರಥದ ಯಾತ್ರೆಯಲ್ಲೂ ಕೂಡ ಇದ್ದಂತಹ ಚೆಂಡೆಯ ತಂಡ. ಅದರ ಜೊತೆಗೆ 30 ಕಲಾ ತಂಡಗಳು, ಆ 30 ಕಲಾ ತಂಡಗಳು ಇರುವಂತದನ್ನ ಕೂಡ ನಾವು ನಿಮಗೆ ತೋರಿಸ್ತೇವೆ. ಯಾವ ರೀತಿ 30 ತಂಡಗಳು ಒಂದು ಸೇರಿವೆ ಅನ್ನುವಂಥದ್ದು ಕೂಡ ನಾವು ನಿಮಗೆ ತೋರಿಸ್ತೀವಿ. ಆ 30 ಕಲಾ ತಂಡಗಳು ಯಾವ ರೀತಿಯಾಗಿ ಬಂದು ಸೇರಿವೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸಬೇಕು. ಬಹಳ ವಿಶೇಷವಾಗಿ 30 ಕಲಾ ತಂಡಗಳು ಬಂದು ಸೇರಿರುವಂತದ್ದನ್ನ ಕೂಡ ನಾವು ನಿಮಗೆ ತೋರಿಸ್ತೇವೆ. 30ಕ್ಕೂ ಅಧಿಕ ಕಲಾ ತಂಡಗಳು ಒಟ್ಟಾಗಿ ಇಲ್ಲಿ ಸೇರ್ತಾ ಇರುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಎಲ್ಲ ವಿಶೇಷವಾಗಿ ಈ ಕಲಾ ತಂಡಗಳು ಎಲ್ಲವೂ ಕೂಡ ಒಟ್ಟಾಗಿ ಬಂದು ಸೇರಿರ್ತಕ್ಕಂಥದ್ದು. ಆ ಕಲಾ ತಂಡಗಳೆಲ್ಲವೂ ಕೂಡ ಜೊತೆಯಾಗಿ ಸೇರುವಂಥದ್ದು, ಜೊತೆಯಾಗಿ ಸಾಗುವಂತಹದ್ದು ಈ ಮೆರವಣಿಗೆಯ ಬಹು ವಿಶೇಷ. ಅದರ ಜೊತೆಗೆ ಮಾಜಿ ಸೈನಿಕರು ಎಲ್ಲರೂ ಕೂಡ ಜೊತೆಗಿದ್ದಾರೆ. ಅವರೆಲ್ಲರೂ ಕೂಡ ಜೊತೆಯಾಗಿ ಇಲ್ಲಿ ಸಾಗುವಂಥದ್ದು ಬಹಳ ವಿಶೇಷ. ಅದರ ಜೊತೆಗೆ ಭಜನಾ ತಂಡಗಳು, ಆ ಭಜನಾ ತಂಡಗಳು ಕೂಡ ರೆಡಿಯಾಗಿರುವಂತಹದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಚೆಂಡೆಯ ಜೊತೆಗೆ ಒಂದಷ್ಟು ಕಲಾವಿದರನ್ನು ಒಳಗೊಂಡಂತಹ ತಂಡಗಳು, ಜೊತೆಗೆ ಭಜನೆಯ ತಂಡಗಳು ಮತ್ತು SKDRDPಯ ಒಂದಷ್ಟು ಸದಸ್ಯರುಗಳು ಎಲ್ಲರೂ ಕೂಡ ಪೇಟದಾರಿಗಳಾಗಿ ಇಲ್ಲಿಗೆ ಆಗಮಿಸಿರುವಂಥದ್ದು. ಬಹಳ ವಿಶೇಷವಾಗಿ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಲಿರುವಂತಹ ವೇಷಧಾರಿಗಳನ್ನು ತೋರಿಸ್ತಾ ಹೋಗ್ತೀವಿ. ಬನ್ನಿ, ಇದೀಗ ನೋಡಿ ಯಾವ ರೀತಿಯಾಗಿ ಆ ವೇಷಧಾರಿಗಳು ಭಜನೆಯ ತಂಡ ಬಂದು ಸೇರಿವೆ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ನಿಂತುಕೊಂಡು ಇಲ್ಲಿಂದ ಸಾಗಲಿಕ್ಕಿರುವಂತಹದ್ದು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ರತ್ನವರ್ಮ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ತಯಾರಿ ಇದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಈ ಮೆರವಣಿಗೆ ಹೊರಡಲಿಕ್ಕಿದೆ. ಈ ಭವ್ಯ ಮೆರವಣಿಗೆಯ ಸುಂದರ ನೋಟವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ಯಾವ ರೀತಿಯಾಗಿ ತಯಾರಿಗಳಾಗ್ತಾ ಇದ್ದಾವೆ ಅನ್ನುವಂಥದ್ದು. ಪೇಟದಾರಿ ಚೆಂಡೆ ವಾದಕರು
ಎಲ್ಲರೂ ಕೂಡ ಪೇಟದಾರಿಗಳಾಗಿ ಇಲ್ಲಿಗೆ ಬಂದಿರುವಂಥದ್ದು. ಬಹಳ ವಿಶೇಷವಾಗಿ 2 ಗೊರಿಲ್ಲಾಗಳನ್ನು ತಾವು ನೋಡ್ಬೋದು. 2 ಗೊರಿಲ್ಲಾಗಳು ಬಹಳಷ್ಟು ಮೆಚ್ಚುಗೆಗೆ ಪಾತ್ರವಾಗ್ತಾ ಇರುವಂಥದ್ದು. ಬಹಳ ಅದ್ಭುತವಾದಂತಹ ರೀತಿಯಲ್ಲಿ, ಬಹಳ ಮೆಚ್ಚುಗೆಗೆ ಪಾತ್ರವಾಗ್ತಾ ಇರುವಂತಹ ರೀತಿಯಲ್ಲಿ ಈ 2 ಗೊರಿಲ್ಲಾಗಳ ವರ್ತನೆಯೂ ಕೂಡ ಇದೆ. ಅದರ ಜೊತೆಗೆ SKDRDPಯ ಬಹುದೊಡ್ಡ ತಂಡ ಇಲ್ಲಿ ಬಂದು ಸೇರಿರ್ತಕ್ಕಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. SGM ಕಾಲೇಜಿನ ವಿವಿಧ ವಿಭಾಗಗಳ ಪ್ರಾಧ್ಯಾಪಕರುಗಳು, ಜೊತೆಗೆ SGM ಕಾಲೇಜಿನ ವಿದ್ಯಾರ್ಥಿಗಳು, ಆನಂತರ SKDRDP ಅವರು ಎಲ್ಲರೂ ಕೂಡ ಇಲ್ಲಿ ಸೇರಿರ್ತಕ್ಕಂಥದ್ದು. ಅದರ ಜೊತೆಗೆ ಕೇಸರಿ ಧ್ವಜ, ಬೃಹತ್ ಸಂಖ್ಯೆಯಲ್ಲಿ ಕೇಸರಿ ಧ್ವಜಧಾರಿಗಳು ಬರ್ತಾ ಇರುವಂತಹದ್ದು, ಇಲ್ಲಿ ಸರತಿ ಸಾಲಿನಲ್ಲಿ ನಿಲ್ಲೋದಕ್ಕೆ ಬರ್ತಾ ಇರುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಇಲ್ಲಿ ಅದ್ಧೂರಿಯಾದಂತಹ ಧರ್ಮಯಾನ ಕಾರ್ಯಕ್ಕೆ ಅಥವಾ ಧರ್ಮಯಾನ ಒಂದು ಮೆರವಣಿಗೆಗೆ ಎಲ್ಲರೂ ಕೂಡ ಸರ್ವ ರೀತಿಯಲ್ಲಿ ಸಜ್ಜಾಗಿರುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಇಲ್ಲಿ ಈ ಒಂದು ಕಾರ್ಯದ ಬಗ್ಗೆ, ಈ ಧರ್ಮಯಾನದ ಬಗ್ಗೆ. ಧರ್ಮಯಾನ ಭಾಳ ಸಂತೋಷ ಆಗ್ತದೆ ನೋಡಬೇಕಾದ್ರೆ. ಎಲ್ರಿಗೂ ಇಡೀ ಊರಿನವರು ಬೇರೆ ಬೇರೆ ರೀತಿಯಲ್ಲಿ ಜನಾರ್ದನ ಸ್ವಾಮಿಯ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇದು ಒಂದು ಧರ್ಮಯಾನ ಅಂತ ಹೇಳೋದು ಎಲ್ಲರೂ ಕೂಡ ಈ ಬ್ರಹ್ಮಕಲಶದ ಸಂತೋಷವನ್ನು ವ್ಯಕ್ತಪಡಿಸುವಂತಹ ರೀತಿ ಅಂತ ಹೇಳ್ಬೋದು. ಇಲ್ಲಿ ನೋಡಿದರೆ ಎಲ್ಲರ ಮುಖದಲ್ಲೂ ಭಾಳಷ್ಟು ಖುಷಿ ಸಂತೋಷ ಇದೆ. ಬಹುಶಃ ಧರ್ಮಯಾನದ ಮುಖಾಂತರ ಎಲ್ಲರೂ ಸಂತೋಷವನ್ನು ಅವರು ಮಾಡಿದಂತಹ ಸೇವೆಯನ್ನು ಎಲ್ಲರೂ ಜನಾರ್ದನ ಸ್ವಾಮಿಗೆ ಅರ್ಪಿಸ್ತಿದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಇದು ಎಲ್ಲರೂ ಕೂಡ ಜನಾರ್ದನ ಸ್ವಾಮಿಗೆ ತಮ್ಮ ಖುಷಿಯನ್ನು ಅರ್ಪಿಸ್ತಿದ್ದಾರೆ. ಜೊತೆಗೆ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಿ ಎಲ್ಲ ಪೇಟದಾರಿಗಳಾಗಿ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕೇಸರಿ ಧ್ವಜವನ್ನು ಹಿಡಿದು ಜನಾರ್ದನ ಸ್ವಾಮಿಯ ಸನ್ನಿಧಾನದತ್ತ ಸಾಗ್ತಾ ಇರುವಂತಹದ್ದನ್ನು ತಾವು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೋಡಲಿಕ್ಕಿದ್ರೆ. ಇದೀಗ ಸುಮಾರು 30ಕ್ಕೂ ಅಧಿಕ ಕಲಾ ತಂಡಗಳ ಬಂದು ಸೇರಿರುವಂಥದ್ದು. ಆ 30ಕ್ಕೂ ಅಧಿಕ ಕಲಾ ತಂಡಗಳು ಇಲ್ಲಿ ಬಂದು ಸೇರ್ತಾ ಇರುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಎಲ್ಲ ವೈಭವದ ಧರ್ಮಯಾನದ ಕ್ಷಣಗಣನೆ ಶುರುವಾಗಿದೆ. ಆ ಧರ್ಮಯಾನದ ಕ್ಷಣಗಣನೆಗೆ ನಾವೀಗ ಮಾತಾಡಿಸಬೇಕು ಕೆಲವರ ಹತ್ರ. ನಮಸ್ಕಾರ. ಓಲ್ಪಾಡ್ತಾ ಇದ್ದೀನಿ. ಓ ಟೀಮು ಟೀಮು ಧರ್ಮಸ್ಥಳ ವಲಯ ಪುದುವೆಟ್ಟು. ಧರ್ಮಸ್ಥಳ ವಲಯ ಇರೇ ಏನು ಕಾಲೇಜ್ ಬೇಲೆ ಅಲ್ಪನ ಮುಂಡಾಜೆ ವಲಯ. ಓಕೆ, ನೋಡಿ ಎಲ್ಲ ವಲಯದವರು ಕೂಡ ಬಂದು ಈ ಒಂದು ಧರ್ಮಯಾನದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. SKDRDP ಅವರ ಇಡೀ ತಂಡ ಇಲ್ಲಿ ಬಂದು ಭಾಗಿಯಾಗ್ತಾ ಇರುವಂತಹದನ್ನ ಕೂಡ ಇದ್ದೀರಿ. ಸರ್, ಲಕ್ಷ್ಮಿ ಗ್ರೂಪ್ ಲಕ್ಷ್ಮಿ ಇಂಡಸ್ಟ್ರೀಸ್ನವರು ಇದ್ದಾರೆ. ಅದರ ಜೊತೆಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಸೇರಿರ್ತಕ್ಕಂಥವ್ರು ಇದ್ದಾರೆ. ಎಲ್ಲರನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಬಹಳ ಸರತಿ ಸಾಲಿನಲ್ಲಿ ಬಂದು ಈ ಒಂದು ತೋರಿಸ್ತಾ ಇದ್ದೀವಿ. ಇದು ಬಹಳ ವಿಶೇಷವಾಗಿ ಕಂಡು ಬರ್ತಾ ಇದೆ. ಎಲ್ಲಿ ನೋಡಿದ್ರಲ್ಲಿ ಕೇಸರಿ ಮಯವಾಗಿದೆ. ಕಲಾ ತಂಡಗಳು ಕೂಡ ಮೆರವಣಿಗೆಯ ವೈಬನ್ನ ಹೆಚ್ಚಿಸ್ತಾ ಇದೆ. ಧರ್ಮಯಾನದ ಒಂದು ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಂಡವರು ಅನಿಲ್ ಸರ್. ಸರ್, ಬಹಳ ಅದ್ಭುತವಾಗಿ ಧರ್ಮಯಾನದ ನಿರ್ವಹಣೆ ಮಾಡ್ತಾ ಇದ್ರು, ಏನು ಹೇಳ್ತೀರಿ? ಇದು ಇಡೀ ನಮ್ಮ ಬೆಳ್ತಂಗಡಿ ತಾಲೂಕಿನ ಗ್ರಾಮಸ್ಥರು ಪ್ರೀತಿಯಿಂದ ಧರ್ಮಕ್ಕೆ, ಧರ್ಮಯಾನಕ್ಕೆ, ಪೂಜ್ಯ ಕಾವಂದರಿಗೆ ಸಲ್ಲಿಸ್ತಕ್ಕಂಥ ಶ್ರೇಷ್ಠ ಗೌರವವಾಗಿರ್ತಕ್ಕಂಥದ್ದು. ಬಹುಶಃ ಈ ಧರ್ಮಯಾನವು ಕೂಡ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ. ನಮ್ಮ ಬ್ರಹ್ಮಕಲಶೋತ್ಸವ ಹಾಗೂ ಶ್ರೀ ಕ್ಷೇತ್ರ ಉಜಿರೆ ಜನಾರ್ದನ ಸ್ವಾಮಿಯ ವಿಜಯ ಗೋಪುರದ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಬಹಳ ಶ್ರಮವಹಿಸಿ ಧರ್ಮಯಾನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಮೋಹನ್ ಕುಮಾರ್ ಅವರು, ಲಕ್ಷ್ಮಿ ಅವರು, ಅವರ ಒಂದು ಪ್ರೀತಿಯ ಭಕ್ತಿ ಕೂಡ ಇದರಲ್ಲಿ ಅಭಿವ್ಯಕ್ತವಾಗಿರ್ತಕ್ಕಂಥದ್ದು. ಸಮಸ್ತ ಜನರು ಪ್ರೀತಿಯಿಂದ ಈ ಒಂದು ಧರ್ಮಯಾನದಲ್ಲಿ ಭಾಗವಹಿಸ್ತಕ್ಕಂಥದ್ದು ಬಹುಶಃ ನಮ್ಮ ಉಜಿರೆಯಲ್ಲಿ ಯಾವತ್ತೂ ನೆನಪಿರ್ತಕ್ಕಂಥ ಒಂದು ಶೋಭಾಯಾತ್ರೆ ಅಂತ ಈ ಸಂದರ್ಭ ನಾನು ಹೇಳ್ತೇನೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಹಳ ಎಲ್ಲರಿಗೂ ಪೇಟವನ್ನು ತೊಡಿಸಿ ಈ ಒಂದು ವೈಭವದ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಕೇಸರಿಮಯ ಪೇಟದಾರಿಗಳು ಖಂಡಿತವಾಗಿಯೂ ಬಹುಶಃ ನಮ್ಮ ಇಂತಹ ಒಂದು ಧರ್ಮಯಾನಗಳು ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ಪ್ರಜ್ಞೆ ಹಾಗೂ ಅವುಗಳಲ್ಲಿ ಇನ್ನೂ ಹೆಚ್ಚಿನ ಆಸಕ್ತಿಯನ್ನು ಮುಂದಿನ ಯುವಜನತೆಗೆ ಬೆಳೆಸೋದಷ್ಟೇ ಅಲ್ಲದೆ ನಮ್ಮ ಎಲ್ಲ ಸಾಂಪ್ರದಾಯಿಕ ಕಲೆಗಳನ್ನು ಇದು ಎತ್ತಿ ಹಿಡಿಯುತ್ತೆ. ಈಗ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಎಲ್ಲ ಸಾಂಪ್ರದಾಯಿಕ ಯಾತ್ರೆಗಳನ್ನು ನೀವು ಈ ಶೋಭಾಯಾತ್ರೆಗಳಲ್ಲಿ ನೋಡ್ಬೋದು. ಎಲ್ಲ ಸಾಂಪ್ರದಾಯಿಕ ಕಲೆಗಳನ್ನ ಈ ಶೋಭಾಯಾತ್ರೆಯಲ್ಲಿ ನೀವು ನೋಡ್ಬೋದು. ಹಾಗೆ ಆ ಕಲೆಗೆ ಪ್ರೋತ್ಸಾಹ ಕೊಡೋದ್ರ ಜೊತೆಗೆ ಇಂತಹ ಅನೇಕ ಶೋಭಾಯಾತ್ರೆಗಳು ನಡೆದರೆ
ಇಂತಹ ಕಲೆಗೂ ಪ್ರೋತ್ಸಾಹ ಆಗುತ್ತೆ, ಇಂತಹ ಕಲೆಗಳು ಇನ್ನು ಮುಂದಿನ ಜನಾಂಗಕ್ಕೂ ಕೂಡ ತಿಳಿತಕ್ಕಂಥದ್ದು ಕೂಡ ಸಾಧ್ಯತೆ ಇದೆ. ಓಕೆ, ಧನ್ಯವಾದಗಳು ಸರ್. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬಹಳ ವೈಭವದ ಕ್ಷಣಗಳಿಗೆ ಇನ್ನೇನು ಉಜಿರೆ ಸಾಕ್ಷಿ ಆಗಲಿಕ್ಕಿದೆ. ನೋಡ್ತಾ ಇದ್ದೀರಿ SKDRDP ಅವರ DRDP ED ಆಗಿರುವಂಥ ಅನಿಲ್ ಅವರು ಈ ಒಂದು ಧರ್ಮಯಾನದ ರೂವಾರಿಗಳು ಕೂಡ ಹೌದು. ಬಹಳಷ್ಟು ಜನರನ್ನ ಬಂದು ಇಲ್ಲಿ ಸೇರಿಸಿದ್ದಾರೆ. ಜೊತೆಗೆ ಎಲ್ಲರೂ ಕೂಡ ಜೊತೆಯಾಗಿ ಸಾಗುವಂತೆ ಮಾಡಿದ್ದಾರೆ. ಬಹಳ ವೈಭವಪೂರ್ಣ ಕ್ಷಣಗಳಿಗೆ ಈ ಒಂದು ಉಜಿರೆ ಸಾಕ್ಷಿ ಆಗ್ತಾ ಇದೆ. ಆ ಎಲ್ಲ ಕ್ಷಣಗಳನ್ನು ಕೂಡ ತಾವೀಗ ಮೆಲುಕು ಹಾಕ್ತಾ ಇದ್ದೀರಿ, ನಾವು ತಾವು ನೋಡ್ತಾ ಇದ್ದೀರಿ. ಬಹಳ ಸುಂದರವಾದಂತಹ ದೃಶ್ಯಾವಳಿಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ವೈಭವಪೂರ್ಣ ಕ್ಷಣಗಳಿಗೆ ಸಾಕ್ಷಿ ಆಗ್ತಾ ಇದ್ದೀರಿ. ಈ ಒಂದು ಸಂದರ್ಭದಲ್ಲಿ ಕೆಲ ವೇಷಧಾರಿಗಳನ್ನು ಕೂಡ ನಾವು ಮಾತನಾಡಿಸಬೇಕು. ಬನ್ನಿ, ಅವರನ್ನು ಮಾತನಾಡಿಸುವ. ಬಹಳ ವಿಶೇಷವಾಗಿ ಇಲ್ಲಿ ಗಮನ ಸೆಳೆಯುವಂಥದ್ದು ಆಂಜನೇಯ. ಬಹಳ ಆಂಜನೇಯ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಗಮನ ಸೆಳೀತಾರೆ. ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗ್ತಿರುವಂಥ ಆಂಜನೇಯನ ಹತ್ರ ಮಾತಾಡಿಸಬೇಕು. ಸರ್, ಹೇಗಾಗ್ತಾ ಇದೆ? ಸಂತೋಷ ಆಗ್ತಾ ಉಂಟು. ಇಷ್ಟೊಂದು ಜನ ಸೇರಿದ್ದಾರೆ, ಅವ್ರ ಮಧ್ಯೆ ನಮ್ಮದೊಂದು ಪ್ರದರ್ಶನ, ತುಂಬಾ ಖುಷಿ ಆಗ್ತಾ ಉಂಟು. ತುಂಬಾ ಖುಷಿ ಆಗ್ತಾ ಉಂಟು. ಈಗ ಎಲ್ಲ ಕೇಸರಿಮಯವಾಗಿದೆ. ರಾಮನ ಬಂಟ, ನೀವು ಏನು ಹೇಳ್ತೀರಿ? ಸಂತೋಷದಲ್ಲಿ ಹೇಳ್ತೀವಿ. ಇದೊಂದು ಒಳ್ಳೆ ಕಾರ್ಯಕ್ರಮ ಆಗಬೇಕು. ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೊಂದು ಮಾದರಿ ಆಗಬೇಕು. ಈ ಊರಿನವರು ಇಷ್ಟೊಂದು ಜನರಲ್ಲಿ ಸೇರಿದ್ದಾರೆ, ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ನಾವು ಪ್ರದರ್ಶನ ಒಳ್ಳೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಎಲ್ಲರೂ ಕೂಡ ನಿಮ್ಮ ಜೊತೆಗೆ ಒಂದು ಫೋಟೋ ತೆಗೆಸಿಕೊಳ್ಳುತ್ತಿದ್ದಾರೆ ಸರ್. ಒಬ್ಬ ಕಲಾವಿದನಾಗಿ ಈ ಒಂದು ಹನುಮಂತನ ಪಾತ್ರಧಾರಿಯಾಗಿ ಏನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ, ನಾನು ಇದು ಹೊಸ್ತಲ್ಲ, ನಂಗೆ ಇದೊಂದು 108ನೇ ಪ್ರದರ್ಶನ. ನಂಗೆ ಇವತ್ತು ಧರ್ಮಸ್ಥಳ ಈಗ ನಾವು ತುಂಬಾ ಪ್ರದರ್ಶನ ಮಾಡಿದ್ದೇವೆ. ಬಹಳ ಖುಷಿ ಆಗ್ತದೆ. ಇಲ್ಲಿ ಜನರ ಒಂದು ನಮಗೆ ಪ್ರತಿಕ್ರಿಯೆ ಬಹಳ ಸಂತೋಷ ಕೊಡ್ತದೆ. ಮತ್ತು ಕಲಾವಿದನಾಗಿ ತುಂಬ ಹೆಮ್ಮೆ ಪಡಲಿಕ್ಕೆ ಉಂಟು ಇಲ್ಲಿ. ಯಾಕಂದರೆ ಒಳ್ಳೆ ಪ್ರೋತ್ಸಾಹ ಮಾಡ್ತಾರೆ. ನಾವಿಲ್ಲಿ ಬಂದಲ್ಲೇ ತುಂಬ ಸಲ ಬಂದಿದ್ದೇವೆ, ಆದರೂ ಮತ್ತೆ ಮತ್ತೆ ಕರೀತಾರೆ. ನಮ್ಮ ಪ್ರದರ್ಶನ ಅವರಿಗೆ ಖುಷಿಯಾಗಿ, ನಮಗೆ ಸಹ ಹಾಗೆ ಖುಷಿಯಾಗಿ. ಉಡುಪಿಯ ಕಲಾವಿದರು ಜೊತೆಗೆ ಇಲ್ಲಿ ಇನ್ನೊಬ್ಬರು ಕಲಾವಿದರಿದ್ದಾರೆ. ತನ್ನ ವಿಭಿನ್ನ ಶೈಲಿಯ ಮೂಲಕ ಬಹಳಷ್ಟು ಜನರನ್ನ ಸೆಳೀತಾ ಇರುವಂತಹ ಕಲಾವಿದ. ತನ್ನ ಕುತ್ತಿಗೆಯನ್ನು ಅಲುಗಾಡಿಸುವ ಶೈಲಿಯ ಮೂಲಕ ಒಂದು ಎರಡು ಕುತ್ತಿಗೆ ಅಲುಗಾಡಿಸಿ ಸರ್. ನೋಡಿ, ಈ ವಿಶೇಷವಾದಂಥ ಕುತ್ತಿಗೆ ಅಲುಗಾಡಿಸುವ ಶೈಲಿ ಇದೇ ಇವರ ಹೈಲೈಟ್. ಯಾಕೆಂತಂದ್ರೆ ಯಾವ ರೀತಿಯಾಗಿ ಅವರು ಕುತ್ತಿಗೆಯನ್ನು ಅಲುಗಾಡಿಸ್ತಾರೆ ಅನ್ನುವಂಥದ್ದು ಸ್ಟಾಪ್ ಮಾಡಿದ್ರೆ ಸ್ಟಾಪ್ ಆಗುತ್ತೆ. ಎಸ್, ಹೇಳಿ ಸರ್. ನಮಸ್ತೆ. ಘಟೋತ್ಕಚ ವೇಷ. ಏನು ಹೇಳ್ತೀರಿ? ಅಂದ್ರೆ ಇಂಥದ್ದೊಂದು ಮೆರವಣಿಗೆಯಲ್ಲಿ ಬಹಳಷ್ಟು ಬಾರಿ ಭಾಗಿಯಾಗಿದ್ದೀರಿ. ಇವತ್ತಿನ ಮೆರವಣಿಗೆ ಬಗ್ಗೆ ತುಂಬ ಖುಷಿ ಅನಿಸ್ತದೆ. ಒಂದು ಎಲ್ಲ ತುಂಬ ಟೀಮ್ ಎಲ್ಲ ಇದೆ, ತುಂಬ ಖುಷಿ ಆಗ್ತದೆ. ಓಕೆ, ಇಂತಹ ಬಾಡಿ ನಿಮಗೆ ಬೇಕು ಅಂತ ಅನ್ಸುತ್ತಾ? ಎಲ್ಲ ಸಾಕಾಗ್ತದೆ. ಸಾಕಂತ ಅನ್ಸುತ್ತಾ? ಎಷ್ಟು ಹೊತ್ತು ಹಾಕ್ಬೋದು ಇದನ್ನ? 3 ಗಂಟೆ 3 ತಾಸು ಆಗ್ಬೋದು. ಈ ಸೆಕೆಯ ಟೈಮ್ನಲ್ಲಿ, ಈ ಬಿಸಿಲಿನ ಟೈಮಲ್ಲಿ ಎಷ್ಟು ಕಷ್ಟ? ತುಂಬ ಕಷ್ಟ. ಜನರಿಗೆ ಮನೋರಂಜನೆಗೋಸ್ಕರ ಆಗ್ತಿದೆ. ಜನರಿಗೆ ಮನೋರಂಜನೆಗೋಸ್ಕರ. ಜನರ ಮನೋರಂಜನೆಗೋಸ್ಕರ. ನಿಮ್ಮ ಹೆಸರು? ರಂಜಿತ್. ಎಲ್ಲಿ? ಪರ್ಕಲ್, ಉಡುಪಿ. ಉಡುಪಿ. ಓಕೆ, ಥ್ಯಾಂಕ್ ಯು ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಉಡುಪಿಯ ಕಲಾವಿದ ನೋಡಿ, ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಇನ್ನು ಮೆರವಣಿಗೆ ಆರಂಭ ಆಗೋದಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಅದ್ರ ಜೊತೆಗೆ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇರ್ತಾ ಇದ್ದಾರೆ ಮೆರವಣಿಗೆಗೆ. ಅವೆಲ್ಲರೂ ಕೂಡ ವಿಶೇಷವಾಗಿ ಸಾಕ್ಷಿ ಆಗ್ತಾ ಇದ್ದಾವೆ. ಅದ್ರ ಜೊತೆಗೆ ವೀಲ್ ಚೇರ್ನಲ್ಲಿ ಸಾಗೋದಕ್ಕೂ ಕೂಡ ಇಲ್ಲಿ ಒಬ್ರು ಮಾತಾ ಇದ್ದಾರೆ. ನಮಸ್ತೆ. ನಮಸ್ತೆ. ಎಲ್ಲಿಯವರು? ಉಜಿರೆ. ಇಲ್ಲೇ. ಎಲ್ಲಿ ಬಂದಿದ್ದೀರಿ ಮೆರವಣಿಗೆಯಲ್ಲಿ ಭಾಗಿಯಾಗ್ಲಿಕ್ಕೆ? ಇಲ್ಲ, ಹೀಗೆ ಬಂದದ್ದು. ಹೀಗೆ ಬಂದು ನೋಡ್ಲಿಕ್ಕೆ. ಹೌದು. ಹೇಗಮ್ಮ ಈ ಅಬ್ಬರದ ಬಗ್ಗೆ ಏನು ಹೇಳ್ತೀರಿ? ತುಂಬ ಖುಷಿ ಆಗ್ತದೆ ನೋಡ್ಲಿಕ್ಕೆ. ಓಕೆ, ಥ್ಯಾಂಕ್ ಯು. ನೋಡಿ, ಎಲ್ಲ ಖುಷಿ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ವೈಭವಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉಜಿರೆ ಸಾಕ್ಷಿಯಾಗಲಿಕ್ಕಿದೆ. ವಿಶೇಷ ಶೋಭಾಯಾತ್ರೆ ಬಗ್ಗೆ ಏನು ಹೇಳ್ತೀರಿ? ಖಂಡಿತವಾಗಿ ಕೂಡ ಇದು ಒಂದು ರೀತಿಯಲ್ಲಿ ಐತಿಹಾಸಿಕವಾದ ಕಾರ್ಯಕ್ರಮ ಅಂತಲೇ ಕರೀಬಹುದು. ಈ ವರ್ಷದ ಈ ಒಂದು ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಇದುವರೆಗಿನ ಎಲ್ಲ ದಾಖಲೆಯನ್ನು ಕೂಡ ಮುರಿದಿದೆ. ಸುಮಾರು 3 ಲಕ್ಷಕ್ಕಿಂತಲೂ ಅಧಿಕ ಜನ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಅದಲ್ಲದೆ ಇವತ್ತು ಈ ಒಂದು ಬ್ರಹ್ಮಕಲಶಕ್ಕೆ ಸಂಭ್ರಮದ ತೆರೆ ಧರ್ಮಯಾನ ಕಾರ್ಯಕ್ರಮದ ಮೂಲಕ ನಾವು ಕೂಡ ನಿರೀಕ್ಷೆಯೊಂದಿಗೆ ಬಂದಿದ್ದೇವೆ. ಯಾಕೆಂತ ಹೇಳಿದ್ರೆ ಇವತ್ತಿನ ಮೆರವಣಿಗೆ ಅತ್ಯಂತ ಅಭೂತಪೂರ್ವವಾಗಿ ನಡೆಯಲಿಕ್ಕಿದೆ. ಹಾಗಾಗಿ ಇದರ ನಿರೀಕ್ಷೆಯ ಭಾವದೊಂದಿಗೆ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಯಶಸ್ವಿ ಬ್ರಹ್ಮಕಲಶದ ಈ ಕಾರ್ಯಕ್ರಮ ಸಂದರ್ಭದಲ್ಲಿ ಶರತ್ನ ಪಡುವಟ್ನರಿಗೆ ಮತ್ತು ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸಂಘಟನಾ ಛತ್ರ ಮೋಹನ್ರ ನೇತೃತ್ವದಲ್ಲಿ ಇವತ್ತು ಧರ್ಮಯಾನ ನಡೀತಾ ಇದೆ. ಖಂಡಿತ ಇದೊಂದು ಅಭೂತಪೂರ್ವ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದೀಗ ರಕ್ಷಿತ್ ಶಿವರಾಮ್ ಸರ್, ತುಂಬಾ ಖುಷಿ ಆಗ್ತಾ ಇದೆ.
ಪರಮ ಪೂಜ್ಯ ಕಾವಂದ್ರ ಒಂದು ಆಶೀರ್ವಾದ ಅವರು ಬರ್ತಾ ಇರುವಂಥದ್ದು ನಮಗೆಲ್ಲ ತುಂಬಾ ಖುಷಿಯ ವಿಚಾರ. ನಾನು ಇಲ್ಲಿ ರತ್ನಮಾನ ಸಮಾಜ ಸಿದ್ಧವನದಲ್ಲಿ ಓದಿದವ, ಹಾಗಾಗಿ 5 ವರ್ಷ ನಾನು ಇಲ್ಲೇ ಉಜಿರೆಯ ವಿದ್ಯಾಸಂಸ್ಥೆಯಲ್ಲಿ ಓದಿ ನಮ್ಮ ಜೀವನವನ್ನು ರೂಪಿಸಿಕೊಂಡವರು. ಹಾಗೆ ಉಜಿರೆ ಬಗ್ಗೆ ಅಪಾರವಾದಂತಹ ಪ್ರೀತಿಯನ್ನು ಹೊಂದಿರುವಂಥ ವ್ಯಕ್ತಿ ನಾನು. ಮತ್ತೆ ನಮ್ಮ ಉಜಿರೆಯಲ್ಲಿ ಕೋಚಿಂಗ್ ಕ್ಲಾಸ್ ಪ್ರಥಮವಾಗಿ ನಮ್ಮ ಉಜಿರೆಯ ಏನಾದರೂ ನಮ್ಮ ಸ್ವ ಉದ್ಯೋಗ ಮಾಡಿರುವಂಥದ್ದು ನಾವು ಉಜಿರೆಯಲ್ಲಿ ಪ್ರಪ್ರಥಮವಾಗಿ 2016ರಲ್ಲಿ 4 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಉಜಿರೆಯ ಒಂದು ಸಣ್ಣ ಶಾಪಲ್ಲಿ ಜನಾರ್ದನ ಸ್ವಾಮಿಗೆ ಪ್ರಾರ್ಥನೆ ಮಾಡಿ ಪ್ರಾರಂಭಿಸಿದಂತಹ ಎಕ್ಸೆಲ್ ಕೋಚಿಂಗ್ ಸೆಂಟರ್ ಇವತ್ತು ಒಂದು 5,000 ವಿದ್ಯಾರ್ಥಿಗಳೊಟ್ಟಿಗೆ ನಾವು ಮುಂದುವರಿಸ್ತಿರುವಂಥದ್ದು ಇಲ್ಲಿಯ ದೇವರ ಆಶೀರ್ವಾದ ಅಂತ ಹೇಳಿ ನಂಬಿದ್ದೇವೆ. ನಮ್ಮ ಕಾಲೇಜಿಗೆ ಕೂಡ ಪ್ರಥಮವಾಗಿ ದೀಪ ಪ್ರಜ್ವಲನೆ ಮಾಡಿದವರು ಶ್ರೀಯುತ ಕೀರ್ತಿಶೇಷ ವಿಜಯರಾಘವ ಭಟ್ನಾಯರವರು. ಅವರ ಒಂದು ದೀಪ ಪ್ರಜ್ವಲನೆ ಮುಖಾಂತರ ನಮ್ಮ ಎಕ್ಸೆಲ್ ಸಂಸ್ಥೆ ಇವತ್ತು ಇಷ್ಟು ಮೇಲ್ಮಟ್ಟಕ್ಕೆ ಏರಿದೆ ಅಂತ ಹೇಳಿ ತುಂಬಾ ಖುಷಿ ಪಡ್ತಾ ಇದ್ದೇವೆ. ಇವತ್ತಿನ ವಿಜಯ ಯಾತ್ರೆಯಲ್ಲೂ ಸರ್ ತುಂಬಾ ಧರ್ಮಯಾನ ಯಾತ್ರೆ ತುಂಬಾ ಒಂದು ಖುಷಿಯ ವಿಚಾರ. ಎಲ್ಲರಿಗೂ ಕೂಡ ತುಂಬಾ ಒಂದು ಹಬ್ಬದ ವಾತಾವರಣ ಇದೆ. ನಮ್ಮ ಜೊತೆಗೆ ರಕ್ಷಿತ್ ಶಿವರಾಮ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ಏನ್ ಹೇಳ್ತೀರಿ? ಬಹಳ ಒಂದು ಅದ್ಭುತ ಕಾರ್ಯಕ್ರಮ, ಒಂದು ಐತಿಹಾಸಿಕ ಬ್ರಹ್ಮಕಲಶವನ್ನ ಮುಕ್ತಾಯ ಮಾಡಿ ಒಂದು ಫಿನಾಲೆ ಕಾರ್ಯಕ್ರಮದ ರೀತಿಯಲ್ಲಿ ಒಂದು ತೆರೆ ಅದಕ್ಕೆ ಅಂತಿಮವಾದ ದಿನ. ಈ ಅಂತಿಮ ದಿನ ಇಷ್ಟು ಅದ್ದೂರಿಯ ಶೋಭಾಯಾತ್ರೆ ಮುಖಾಂತರ ಇದೊಂದು ಐತಿಹಾಸಿಕ ಬ್ರಹ್ಮಕಲಶಕ್ಕೆ ತೆರೆ ಹೇಳುವ ಕೆಲಸವನ್ನ ಮಾಡ್ತಿದ್ದಾರೆ. ಬಹುಶಃ ಮೈಸೂರು ದಸರಾದ ಬನ್ನಿ ಮಂಟಪದ ಒಂದು ದೃಶ್ಯದಲ್ಲಿ ಕಾಣ್ತಾ ಇದೆ. ಹೇಗೆ ದಸರಾ ಕಾರ್ಯಕ್ರಮದ ನಂತರ ಬನ್ನಿ ಮಂಟಪದಲ್ಲಿ ಒಂದು ವಿಜೃಂಭಣೆಯ ತೆರೆ ಎಳೆದಿದ್ದಾರೆ, ಆ ರೀತಿಯ ಇದು ಕಾಣ್ತಾ ಇದೆ. ಎಲ್ಲ ಸಾಂಸ್ಕೃತಿಕ ಕಲಾ ತಂಡಗಳನ್ನ ಬರಮಾಡಿಕೊಂಡು ಬಹುಶಃ ನಾವೆಲ್ಲ ಈ ಸಾಂಸ್ಕೃತಿಕ ತಂಡಗಳನ್ನು ನೋಡಲಿಕ್ಕಿಲ್ಲ. ಕೇರಳ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಬಂದಿದ್ದಾರೆ. ಎಲ್ಲರನ್ನ ಸೇರಿಸಿ ಒಂದು ಪರಮ ಪೂಜ್ಯ ಕಾವಂದ್ರು ಬರ್ತಾ ಇದ್ದಾರೆ, ಅದ್ರ ಜೊತೆಗೆ ಸೌಂದರ್ಯ ಶ್ರೀಗಳು ಬರ್ತಾ ಇದ್ದಾರೆ. ಎಲ್ಲವನ್ನ ಈ ಒಂದು ವಿಜೃಂಭಣೆಯ ಬ್ರಹ್ಮಕಲಶಕ್ಕೆ ಒಂದು ತೆರೆ ಇಡುವ ಕೆಲಸವನ್ನ ಸರ್ ಸೌಹಾರ್ದತೆಗೆ ಸಾಕ್ಷಿ ಆಗ್ತಾ ಇದೆ ಉಜಿರೆ. ಏನ್ ಹೇಳ್ತೀರಿ? ನೀವು ಪೇಟ ತೊಟ್ಟಿದ್ದೀರಿ, ಮೊನ್ನೆ ಅಷ್ಟೇ ಕ್ಲೀನಿಂಗ್ ಮಾಡುವಂತ ಕೆಲಸದಲ್ಲಿ ಭಾಗಿಯಾಗಿದ್ದೀರಿ, ಏನ್ ಹೇಳ್ತೀರಿ? ಒಳ್ಳೆಯ ವಿಚಾರ, ಎಲ್ಲರೂ ಒಗ್ಗಟ್ಟಿಂದ ಇದ್ದಾರೆ. ಇದು ನಮ್ಮ ಊರು ಉಜಿರೆ, ಸೊ ಸಂತೋಷ ಆಗ್ತದೆ ಎಲ್ಲರೂ ಒಗ್ಗಟ್ಟಿಂದ ಇರುವುದನ್ನು. ಥ್ಯಾಂಕ್ ಯು ಮೇಡಮ್, ಏನ್ ಹೇಳ್ತೀರಿ? ಖುಷಿ ಆಗ್ತಿದೆ. ನಮ್ಮ ಉಜಿರೆ ಕ್ಷೇತ್ರದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗೋದು ತುಂಬ ಖುಷಿ ಆಗ್ತಿದೆ. ಇಂಥ ಕೆಲಸ ಆಗ್ತದೆ ನಮಗೂ ತುಂಬ ಸಂತೋಷ, ಖುಷಿ ಆಗ್ತಿದೆ, ಹೆಮ್ಮೆ ಪಡಿತೇವೆ. ಥ್ಯಾಂಕ್ ಯು ನಮಿತಾ ಅವರ. ಸರ್ ನಮಸ್ತೆ. ಈ ಒಂದು ವೈಭವದ ಧರ್ಮಯಾನದ ಬಗ್ಗೆ ಏನು ಹೇಳ್ತೀರಿ? ಧರ್ಮಯಾನ ಅಂತ ಹೇಳಿದ್ರೆ ಅದರ ಹೆಸರಲ್ಲಿ ಇರುವ ಹಾಗೆ ಧರ್ಮ ಮತ್ತು ಜನರು ಸೇರಿಕೊಂಡು ಯಾತ್ರೆಯನ್ನು ಮಾಡುವಂಥದ್ದು. ವಿಶೇಷವಾಗಿ ಇವತ್ತು ಪೂಜ್ಯ ಕಾವಂದರ ಧರ್ಮಸ್ಥಳದಿಂದ ಜನಾರ್ದನ ಸ್ವಾಮಿಯ ದೇವಸ್ಥಾನಕ್ಕೆ ಬ್ರಹ್ಮಕಲಶೋತ್ಸವ ಆಗಿದ್ದು ಭಾಳ ಸಂತೋಷವನ್ನು ತಂದಿದೆ. ನಾವು ಯಾವತ್ತೂ ಹೇಳುವುದುಂಟು, ವಿಜಯ ಜನಾರ್ದನ ಸ್ವಾಮಿಯ ದೇವರ ರಥೋತ್ಸವಕ್ಕೆ ಧರ್ಮಸ್ಥಳ ಧರ್ಮದೇವತೆಗಳು ಬರ್ತಾರೆ ಅಂತ ಹೇಳಿ ನಾವು ಕೇಳಿದ್ದೇವೆ. ಆ ರೀತಿಯಾಗಿ ಇವತ್ತು ಧರ್ಮಸ್ಥಳದ ಪ್ರತಿನಿಧಿ ಧರ್ಮಾಧಿಕಾರಿಯಾಗುವಂಥ ಶ್ರೀಯುತ ಪದ್ಮಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ಕೂಡ ಆಗಮಿಸಿ ನಮಗೆ ಅಷ್ಟೇ ಸಂತೋಷವನ್ನು ತಂದಿದೆ. ಅದರ ಜೊತೆಗೆ ಸೋದ ಮಠದ ಸ್ವಾಮಿಗಳು ಕೂಡ ಆಗಮಿಸ್ತಿದ್ದಾರೆ. ಈ ಒಳ್ಳೆಯ ಉತ್ಸವಕ್ಕೆ ಎರಡೂ ಕೂಡ ಗಣ್ಯರು ಆಗಮಿಸಿರುವುದು ನಮಗೆ ಭಾಳ ಸಂತೋಷವನ್ನು ತಂದಿದೆ. ಭಾಳ ಅದ್ಧೂರಿಯಾಗಿ ಹಿಂದೂ ಸಮಾಜೋತ್ಸವ ಕಾಣ್ತಾ ಇದೆ. ಎಲ್ಲ ಗ್ರೌಂಡಲ್ಲಿ ಕೇಸರಿ ಪತಾಕೆಗಳು, ಕೇಸರಿ ಪ್ಯಾಟರ್ನ್ ಕೂಡ ತುಂಬ ಸಂತೋಷವನ್ನು ತಂದಿದೆ. ಯಾವ ರೀತಿಯಾಗಿ ಧರ್ಮ ಒಂದು ಬ್ರಹ್ಮ ಮಾಡಬಹುದು, ಧರ್ಮವನ್ನು ಜನರಿಗೆ ಅರಿಮೂಡಿಸುವಂಥ ಕೆಲಸ ಕೂಡ ಈ ಕಾರ್ಯಕ್ರಮದ ಹೇಳಿಕೆ ತುಂಬ ಸಂತೋಷವನ್ನು ಎಲ್ಲ ಧರಿಸಿದ್ದಾರೆ. ಬಹಳ ಸಂತೋಷ ಆಗ್ತದೆ. ಓಕೆ, ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ. ಬೆಳ್ತಂಗಡಿಯ ಬಿಜೆಪಿಯ ಅಧ್ಯಕ್ಷರಿದ್ದಾರೆ. ಧರ್ಮಯಾನದ ಬಗ್ಗೆ ಬಹಳ ಸುಂದರವಾದ ಕಾರ್ಯಕ್ರಮ. ಹೆಸರಿಗೆ ತಕ್ಕ ಹಾಗೆ ಧರ್ಮಯಾನ ಅಂತ ಹೇಳಿದ್ರೆ ಯಾವುದೇ ಒಂದು ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಧರ್ಮ ಜಾಗೃತಿ ಆಗಬೇಕು, ಧಾರ್ಮಿಕ ಚಿಂತನೆಗಳು ಜಾಗೃತಿ ಆಗಬೇಕು. ಅದರ ಜೊತೆಗೆ ಏನು ಹಿಂದುತ್ವ ಅಥವಾ ಕೇಸರೀಕರಣ ಇದೆ ಅದರ ಆಳವಾಗಿ ಜನಮಾನಸದಲ್ಲಿ ಇರಬೇಕಾದಂಥ ಅವಶ್ಯಕತೆ ಇದೆ. ವಿಶ್ವಕ್ಕೆ ಉತ್ತರದಾಯಿ ಅಂತ ಭಾರತದಲ್ಲಿ ಏನು ರಾಷ್ಟ್ರೀಯತೆ ಅಥವಾ ಹಿಂದುತ್ವದ ಸಂಚಲನ ಇದೆ ಅದು ಗ್ರಾಮ ಗ್ರಾಮದಲ್ಲಿಯೂ ಇದ್ದರೆ ಇದೊಂದು ಬಹಳ ವಿಶೇಷವಾದಂಥ ಅಭಿಯಾನ ಆಗ್ತದೆ, ಧರ್ಮಯಾನ ಆಗ್ತದೆ. ಸರ್ವರಲ್ಲಿಯೂ ಧಾರ್ಮಿಕ ಜಾಗೃತಿ ಆಗಬೇಕು ಅಂತ ಹೇಳುವಂಥ ಉದ್ದೇಶ ಸಫಲ ಆಗ್ತದೆ ಅಂತ ಹೇಳುವಂಥ ನನ್ನ ಅನಿಸಿಕೆ. ಧನ್ಯವಾದ. ಓಕೆ, ಧನ್ಯವಾದ ಸರ್. ಇದೀಗ ಮೆಸ್ಕಾಂನ ಅಧ್ಯಕ್ಷರಿದ್ದಾರೆ ಹರೀಶ್ ಕುಮಾರ್ ಅವರು. ಸರ್ ನಮಸ್ತೆ. ಸರ್ ನಮಸ್ತೆ, ಏನು ಹೇಳ್ತೀರಿ ಸರ್ ಈ ಒಂದು ಧರ್ಮಯಾನದ ಬಗ್ಗೆ? ಮೊನ್ನೆ ಬಂತೆ ನಾನು ದೇವಸ್ಥಾನದ ಯಾತ್ರೆ ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಸುಮಾರು 1000 ವರ್ಷಗಳಷ್ಟು ಇತಿಹಾಸ ಇರುವಂಥ ದೇವಸ್ಥಾನ ಬಹಳ ವಿಜೃಂಭಣೆಯಿಂದ ಜರುಗ್ತಾ ಇದೆ. ವಿಜಯರಾಘವ ಪಡ್ವೇಟ್ನಾಯರವರು
ಈ ಒಂದು ದೇವಸ್ಥಾನದವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಇಡೀ ಊರಿನ ಜನರ ಪ್ರೀತಿ ಪಾತ್ರರಾಗಿದ್ದರು, ಎಲ್ಲರ ವಿಶ್ವಾಸಕ್ಕೆ ಪಾತ್ರರಾಗಿದ್ದರು. ಅದೇ ರೀತಿ ಅವರ ಮಗ ಕೂಡ ಇವತ್ತು ಆಡಳಿತ ಮುಕ್ತೇಶ್ವರರಾಗಿ ಇಡೀ ಗ್ರಾಮದಲ್ಲಿ ಜನರನ್ನು ವಿಶ್ವಾಸಕ್ಕೆ ಇಟ್ಟುಕೊಂಡು ಒಂದು ವಿಶಿಷ್ಟವಾದ ರೀತಿಯಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಈ ಒಂದು ಬ್ರಹ್ಮಕಲಶೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ನಾವಲ್ಲಿ ಸಭಾ ವೇದಿಕೆ ಹತ್ರ ಹೋದರೆ ಗೊತ್ತಾಗುತ್ತೆ, ಅಲ್ಲಿ ನಮ್ಮ ಭೋಜನ ಶಾಲೆ, ಸಭಾ ವೇದಿಕೆ ಮತ್ತು ಅಲ್ಲಿ ಆಡಿದಂಥ ವ್ಯವಸ್ಥೆಗಳು, ದೇವಸ್ಥಾನದ ವಿನ್ಯಾಸ, ನೂತನವಾದ ಗೋಪುರ ಬಹಳಷ್ಟು ಅಂದವಾಗಿ ಮೂಡಿ ಬಂದಿದೆ. ಅಂದರೆ ಬಹುಶಃ ದೇವರಿಗೆ ಸಂತುಷ್ಟರಾಗಿದ್ದಾರೆ ಅಂತ ಊರಿನವರು ಭಾವಿಸ್ಬೋದು. ಊರಿನವರೆಲ್ಲರ ಸಹಕಾರದಿಂದ ಈ ಒಂದು ಕೆಲಸ ಆಗಿದೆ. ಇವತ್ತೀಗ ಈ ಒಂದು ಯಾತ್ರೆ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ನಡೀತಾ ಇರುವಂಥದ್ದು, ಊರಿನವರೆಲ್ಲರೂ ಅದರಲ್ಲಿ ಭಾಗವಹಿಸ್ತಾ ಇರುವಂಥದ್ದು ಬಹಳ ಸಂತೋಷದ ವಿಚಾರ. ಯಶಸ್ವಿಯಾಗಲಿ ಅಂತ ನಾನು ಏನ್ ಹೇಳ್ತೀವಿ ಧರ್ಮಯಾನದ ಬಗ್ಗೆ? ಧ್ವಜವನ್ನ ಹಿಡಿದಿರ್ತಕ್ಕಂಥವರ ಗಮನಕ್ಕೆ ಜನರ ಸಾಲಿನಲ್ಲಿ ಅತ್ಯಂತ ಶಿಸ್ತಿನಿಂದ ನಾವು ಅದು ಹೇಳೋದು ವಿಷಯ ಅಲ್ಲ. ಸಂತೋಷ ಪಡಬೇಕು. ಸಾವಿರಾರು ಮಂದಿ ಒಂದು ಮೆರವಣಿಗೆ ಭಾಗವಹಿಸ್ತಾರಂತಾದ್ರೆ ಅದರಷ್ಟು ಶ್ರೀಕೃಷ್ಣ ಪಟವಟ್ನವರು ಈ ವಿಷಯದಲ್ಲಿ ಸಂಬಂಧಪಟ್ಟ ಭಾರಿ ಜನಗಳ ಒಗ್ಗೂಡಿಸುವಲ್ಲಿ ಭಾರಿ ಒಂದು ಮುತುವರ್ಜಿ ದೇವಸ್ಥಾನದ ಬ್ರಹ್ಮಕಲಶ ಅಂತೂ ನಮ್ಮ ಇನ್ನೂ 100 ವರ್ಷಕ್ಕೆ ನಮಗೆ ನೆನಪಿರುವಂತ ಈ ಮೆರವಣಿಗೆ ಕೂಡ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ಲಿಕ್ಕಿದ್ದೇವೆ ಸರ್. ಏನ್ ಹೇಳ್ತೀರಿ? ಪುನಃ ಪ್ರತಿಷ್ಠಾ ಅಷ್ಟಬಂಧ ಇದೀಗ ನಮ್ಮೆಲ್ಲರ ಬದುಕಿನ ಪುಣ್ಯ ಕ್ಷಣ ಎಂದು ಭಾವಿಸುತ್ತಾ ನಮ್ಮ ಜೊತೆಗಿದ್ದಾರೆ. ಈ ಶೋಭಾಯಾತ್ರೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸುವಲ್ಲಿ ಧರ್ಮಯಾನದ ಬಗ್ಗೆ ನೂರಾರು ಜನ ಸ್ವಯಂ ಸೇವಕರು ಪಾಲು ಪಡೀತಾ ಇದ್ದಾರೆ. ಅವರ ನಿರ್ದೇಶನವನ್ನ ಪಾಲನೆ ಮಾಡಿ ಧರ್ಮಯಾನ ಕಾರ್ಯಕ್ರಮದ ಮೂಲಕ ಎಸ್ಡಿಎಂ ಸ್ಪೋರ್ಟ್ಸ್ ವಿಭಾಗದ ಹಿಂದುತ್ವದ ಶಕ್ತಿ ಎಲ್ಲ ಧಾರಣೆ ಮಾಡುವವರನ್ನ ಧಾರ್ಮಿಕ ಆಚರಣೆಯಲ್ಲಿ ನಾವೆಲ್ಲ ಹಿಂದೂಗಳು ಒಂದು ಎನ್ನುವಂತ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿರತಕ್ಕಂಥದ್ದು. ಹಿಂದುತ್ವ ಎದ್ದು ನಿಂತರೆ ಜಗತ್ತಿನಲ್ಲಿ ಯಾವ ಶಕ್ತಿ ಅಂತ ಹಿಂದೂ ಶಕ್ತಿ ಮಠದ ಪೂಜ್ಯ ಸ್ವಾಮೀಜಿಯವರು ಮತ್ತು ಇಡೀ ಒಂದೆಲ್ಲ ಕೇಸರಿಮಯವಾಗಿದ್ದಾರೆ. ಇವನ್ನ ಸೇರಿಕೊಳ್ಳುತ್ತಾರೆ. ಹಿಂದುತ್ವಕ್ಕೆ ಕೇಸರಿ ಬಂಧುಗಳಲ್ಲಿ ಕೇಸರಿಯನ್ನು ಹಿರಿಯರಲ್ಲಿ ಎಲ್ಲರ ತಲೆಯಲ್ಲಿ ಕೈಯಲ್ಲಿ ಕೇಸರಿ ಇದು ಇನ್ನೂ ಬರುವ ಬ್ರಹ್ಮಕಲಶದವರೆಗೆ ನಾವೆಲ್ಲರೂ ಹಿಂದೂಗಳಾಗಿ ಒದ್ದಾಗಬೇಕು. ಹಿಂದೂ ಧಾರ್ಮಿಕ ಆಚರಣೆಗೆ ತೊಂದರೆ ಆದಾಗ ನಾವೆಲ್ಲ ಒಂದು ಎನ್ನುವಂತ ಸಂಕೇತವೇ ಈ ಧರ್ಮಯಾನದ ಮುಂಭಾಗದಲ್ಲಿರುವವರು ಗಮನಿಸಿ. ಹೆಗ್ಗಡೆಯವರು ಧರ್ಮಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಈ ಕಾರ್ಯಕ್ರಮಕ್ಕೆ ತಮ್ಮ ಸಾನ್ನಿಧ್ಯವನ್ನ ನೀಡುತ್ತಾ ಇದ್ದಾರೆ. ಅವರನ್ನ ಸೇರಿರುವ ಎಲ್ಲ ಭಗವದ್ಭಕ್ತರ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ದಯವಿಟ್ಟು ಸ್ವಯಂ ಸೇವಕರು ಅನುವು ಮಾಡಿಕೊಡಿ. ಚಾಲನೆ ಸಿಕ್ಕಿದೆ. ನೀಡಿದೆ ಧಾರ್ಮಿಕ ಭಕ್ತಿಯನ್ನ ಈ ಮೆರವಣಿಗೆಗೆ ಇನ್ನಷ್ಟು ಮೆರುಗನ್ನು ನೀಡುತ್ತಾ ಇದೆ. ನವೀನ
ರಕ್ಷಿಸೋ ರಾಮ ವಿರೋಧಿಗಳನ್ನು ರಾಮ ಸ್ಮರಣೆ ಕೊಡು ಆಂಜನೇಯ ಬಲ ಭೀಮ ಭಕ್ತವರ ತುಳಿತ ಬಲಧಾಮ ಹನುಮಂತ ಎಂಬ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಆಂಜನೇಯ ಕಾರ್ಯಕ್ರಮಗಳು ಎಗ್ಗಿಲ್ಲದೆ ನಡೀತಾ ಇದೆ. ಈಗ ನಮ್ಮ ಜೊತೆಗೆ ಆನುವಂಶಿಕ ಆಡಳಿತ ಮುಕ್ತೇಶ್ವರಾದಂತಹ ಸೌತ್ ಕೃಷ್ಣ ಪಟವಟನಾರಿದ್ದಾರೆ. ಸರ್, ಇಡೀ ಕಾರ್ಯಕ್ರಮ 9ನೇ ಅಂತಿಮ ದಿನದ ಒಂದು ಬ್ರಹ್ಮರಥೋತ್ಸವಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಕೊನೆಯ ದಿನದ ಸಭಾಕಾರ್ಯಕ್ರಮ ಮತ್ತು ಬ್ರಹ್ಮಕಲಶೋತ್ಸವ, ಒಂದು ಬ್ರಹ್ಮ ರಥೋತ್ಸವ, ಏನು ಹೇಳ್ತೀರಿ ಸರ್? ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಇವತ್ತು ಒಂದು ಕಿರೀಟಪ್ರಾಯ ಆಗುವ ಹಾಗೆ ರಥೋತ್ಸವ, ಮೆರವಣಿಗೆಗಳು ಇದೆಲ್ಲ ಒಂದು ಸಂಪನ್ನಗೊಳ್ಳಲಿಕ್ಕಿದೆ. ಇದು ಬಹುಶಃ ಜಿಲ್ಲೆಯಲ್ಲೇ ಒಂದು ಅದ್ಭುತವಾದ ಕಾರ್ಯಕ್ರಮ, ಹಿಂದೆಂದೂ ನೋಡದಂತಹ, ಹಿಂದೆಂದೂ ನಾವು ಅನುಭವಿಸಿದಂತಹ ಒಂದು ಕಾರ್ಯಕ್ರಮ ಆಗಲಿಕ್ಕಿದೆ ಅನ್ನುವಂತಹ ವಿಶ್ವಾಸ ನನಗಿದೆ. ಓಕೆ, ಇವತ್ತಿನ ಒಂದು ಬ್ರಹ್ಮ ಅಭಿಷೇಕವೂ ಕೂಡ ಆಯಿತು ಸರ್. ಒಟ್ಟು ಟೋಟಲ್ ವೈದಿಕ ಕಾರ್ಯಕ್ರಮವೂ ಕೂಡ ಬಹಳ ವಿಶೇಷವಾಗಿ ಆಗಿದೆ. ಬಹಳ ವಿಶೇಷವಾಗಿ ಆಗಿದೆ, ಬಹಳ ಸಮಯಕ್ಕೆ ಸರಿಯಾಗಿ ಮತ್ತು ಬಹಳ ಸುಂದರವಾಗಿ ನಾವು ಏನು ಯಾವ ರೀತಿ ಆಗಬೇಕು ಅಂತ ಹೇಳಿ ನಾವು ನಿರೀಕ್ಷೆ ಮಾಡಿದ್ದೇವೆ ಅದೇ ರೀತಿ ಬ್ರಹ್ಮರ್ಷಿ ವರೇಣ್ಯರಾದಂತಹ ಆಲಂಬಾಡಿ ನೀಲೇಶ್ವರ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಬ್ರಹ್ಮಕಲಶ ಅಭಿಷೇಕ ಆಗಿದೆ. ಓಕೆ, ಮತ್ತೆ ನಿಮ್ಮನ್ನು ಮಾತಾಡ್ತೀನಿ ಸರ್. ನೀವು ಬ್ಯುಸಿ ಇದ್ರಿ, ಈ ಟೈಮಲ್ಲೂ ಕೂಡ ಒಂದೆರಡು ಪದಗಳನ್ನು ಆಡಿದ್ದಕ್ಕೆ ಧನ್ಯವಾದ.
ವಿಶೇಷವಾಗಿ ಜನರು ಧರ್ಮದ ಆಗಮನಕ್ಕೆ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಸ್ವಾಮೀಜಿಗಳ ಒಂದು ಯಾವ ರೀತಿಯಾಗಿ ತಯಾರಿಗಳು ನಡೀತಾ ಇದೆ, ಸಭಾ ಕಾರ್ಯಕ್ರಮಕ್ಕೆ ಯಾವ ರೀತಿಯ ತಯಾರಿಗಳು ನಡೀತಾ ಇದೆ ಅನ್ನುವಂಥದ್ದನ್ನ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಅದರ ಜೊತೆಗೆ ಸುದ್ದಿಯ LED ನಲ್ಲಿಯೂ ಕೂಡ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಧರ್ಮಯಾನ ಎಲ್ಲೇ ಬಂದು ಯಾವ ರೀತಿಯ ಅಪ್ಡೇಟ್ ಗಳನ್ನ ಪಡಿತಾ ಇದ್ದಾರೆ ಅನ್ನುವಂತ ರೀತಿಯಲ್ಲಿ LED ಯಲ್ಲೂ ಕೂಡ ವೀಕ್ಷಣೆಯ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ರಥೋತ್ಸವಕ್ಕೆ ಸರ್ವ ರೀತಿಯಲ್ಲೂ ಈ ರಥ ಬೀದಿಯಲ್ಲಿ ಇವತ್ತು ಸಾಗ್ಲಿಕ್ಕಿರುವಂತದ್ದು ಈ ರಥೋತ್ಸವದ ಸಂಭ್ರಮದ ಒಂದು ಕ್ಷಣಕ್ಕೆ ಇವತ್ತು ಉಜಿರೆ ಸಾಕ್ಷಿಯಾಗ್ಲಿಕ್ಕಿದೆ. ಉಜಿರೆಯ ರಥೋತ್ಸವಕ್ಕೆ ರಥ ಯಾವ ರೀತಿಯಾಗಿ ಸಜ್ಜಾಗಿದೆ ಅನ್ನುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ರಥೋತ್ಸವದ ಈ ಒಂದು ಸಂಭ್ರಮಾಚರಣೆಗೆ ಉಜಿರೆ ಯಾವ ರೀತಿಯಾಗಿ ಸನ್ನದ್ಧ ಆಗಿದೆ ಅನ್ನುವಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಿ. ಬಹಳ ವೈಭವಪೂರ್ಣವಾದಂತಹ ಧರ್ಮನ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ರಥೋತ್ಸವಕ್ಕೆ ಸರ್ವ ರೀತಿಯಲ್ಲಿ ಸಜ್ಜಾಗಿರುವಂತವರು ಈಗ ತುಂಬಾ ಜನ ಇದ್ದಾರೆ, ಅವರನ್ನ ಮಾತನಾಡಿಸಬೇಕು. ಪರ್ಬದ ಲೆಕ್ಕ ಜಾತ್ರೆ ಇಂಚಿನ ಜಾತ್ರೆ ಡಿಗ್ರಿ ಫಸ್ಟ್ ಇಯರ್ ಡಿಗ್ರಿ ಎಂಗ್ಲ ಒಂಜು ವಾರದಿಂಚಿ ಸ್ವಯಂ ಸೇವಕರಾದ ಬತ್ತ ನನ್ನ ಇತ್ತ ಶೋಭಾಯಾತ್ರೆಗೆ ಉಂಟು ಒಂದುಲ ಬಾರಿ ಖುಷಿ ಒಂದುಂಡು ನಾ ಫಸ್ಟ್ ಟೈಮ್ ನಾನು ಕಾಲೇಜ್ ಲೆಕ್ಕ ದೂರ ಇಂಚ ಪ್ರೋಗ್ರಾಮ್ ಪೂರ ಬತ್ತನ ಒಂಜು ವಾರ ಬಣ್ಣ ಮಾತ ಒಟ್ಟಿಗಿತ್ತ ಎಂಕಲ್ ಸ್ಟೂಡೆಂಟ್ ನಕಲ್ ಊರ್ದಾಕಲ್ ಅಲ್ಪ ಅಡಿಗೆ ಭಟ್ರು ಪೂರ ಎಡ್ಡೆಡಿತ್ತು ಎಂಕಲ್ ಬಾರಿ ಖುಷಿ ಇಟ್ಟುಕೊಂಡು ಬುಕ್ಕ ಬಾರಿ ಮೆಮೊರೇಬಲ್ ಎಂಗ್ಲ ಕಾಲೇಜ್ ಲೈಫ್ ಒಂದೊಂದು ಇಂಚ ಬತ್ತ ಅಂತ ಬಂದ್ಬಿಡ ನೆನಪುಗು ಎಲ್ಲರೂ ಕೂಡ ಮೆಮೊರೇಬಲ್. ಹೇಗಾಯ್ತಮ್ಮ ಒಂದು ವಾರ? ಖುಷಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಬಹಳ ಉಜಿರೆದಾತ ಪೊರ್ಲು ಓಲ್ಲಾತ ನಮ್ಮದು ಇಡೀ ದೇಶ ಭಾರಿ ಸೋಕಾತಲೆ ಭಾರಿ ಸೋಕಾತಲೆ ಭಾರಿ ಉಜಿರೆದಾತ ಪೊರ್ಲು ಓಲ್ಲಾತಜಿ ಭಾರಿ ಸೋಕಾತನ ಅಂತ ಬಣ್ಣಲ್ಲ ರೆಂಚಾಂಡ್ ಸೋಕದಾಯ್ತಾ ಜಾತ್ರೆ ಜಾತ್ರೆ ಭಾರಿ ಸೋಕಾತನಿಗೆ ಜಾತ್ರೆ. ನಮಸ್ಕಾರ, ಹೇಗಾಯ್ತು? ಚೆನ್ನಾಗಿದೆ. ಬರ್ಪೆ ಅಂದಾಜಿರೋಣ ದಾದ ಇತ್ತ ಬರೋದಿಲ್ಲ ಬರ್ತನೆ ಇತ್ತ ಹಿಂದೆ ಖುಷಿ ಅದನ್ನು ಜಾತ್ರೆ ಮೂಜಿ ದಿನ. ಅದೇ ನಮಸ್ಕಾರ. ದುಂಬುದಪುರ ಜಾತ್ರೆ ಬೈದಾರೆ ಇತ್ತೆದ ಜಾತ್ರೆ ದುಂಬು ಜಾತ್ರೆ ಎಂಚ ಅದನ್ನ ಖುಷಿ ಆತನ ಖುಷಿ ಪೂರ ಕಾರ್ಯಕ್ರಮ ಆಯ್ಕಿತ್ತು ಪೂರ ಚೆನ್ನಾಗುಂಟು, ಎಲ್ಲ ಬಾರಿ ಚೆನ್ನಾಗಿ ಮಾಡಿದ್ದಾರೆ. ಯಾವ ಊರು ನಿಮ್ದು? ನಮ್ದಿಲ್ಲಿ ಮೂಡಿಗೆರೆ ಹತ್ರ ದೇವರ ಮನೆ ಅಂತೇಳಿ ದೇವರ ಮನೆ ಟೆಂಪಲ್, ಅಲ್ಲಿಂದ ಬಂದಿದ್ದೆ. ಹೆಂಗಿದೆ ಜನಾರ್ದನ್? ಚೆನ್ನಾಗಿದೆ, ಪರವಾಗಿಲ್ಲ. ನಮ್ಮ ಮಗನ ಮದುವೆ ಹಿಂದೆ ಇಲ್ಲಿ ಮಾಡಿಸಿದ್ದೆ, ಆಗ ನಮ್ಮ ಮಗನ ಮದುವೆ ಇಲ್ಲಿ ಆಗಿದ್ದೆ. ಆಗ ಇಷ್ಟು ಇದಿರಲಿಲ್ಲ, ಈಗ ಒಳ್ಳೆ ಒಳಗಡೆ ಎಲ್ಲ ಭಾರಿ ಚೆನ್ನಾಗಿ ಮಾಡಿದ್ದಾರೆ, ಭಾರಿ ಅಭಿವೃದ್ಧಿ ಆಗಿದೆ. ಆಗಲಿ ಈ ರೀತಿ ಅಭಿವೃದ್ಧಿ ಆದರೆ ಎಲ್ಲರಿಗೂ ಸಂತೋಷ, ಆ ದೇವರ ಅನುಗ್ರಹ ಎಲ್ಲರಿಗೂ ಸಿಗ್ತದೆ. ನೋಡಿ ಇಲ್ಲಿ ಈಗ ಇದೀಗ ಬ್ಯಾಂಡಿನವ್ರದ್ದು ಭಕ್ತ ಮಾತೆಯರಿಗೆ ಸೂಚನೆ. ಅನ್ನ ನಡು ಏರಿದ ತಮ್ಮ ವಾಹನ ಮುಂತಾದಲ್ಲಿ ದಯವಂತರು ವಿಶೇಷವಾಗಿ ವಾಹನ ಮುಂತಾವರ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಂದಿರಿ ದಯವಂತರು ಅಲ್ಲೇ ಹೋಗಿ ತಮ್ಮ ವಾಹನ ಮುಂತಾದ ಸಹಕರಿಸುವವರಿಗೆಲ್ಲ ವಿಶೇಷವಾದ ವಿನಂತಿ ಸಲ್ಲಿಸುವುದಿಲ್ಲ. ಆತ್ಮೀಯ ಭಗವದ್ಭಕ್ತರೆ, ದೇವಸ್ಥಾನದ ಅಂಗಣದಲ್ಲಿ ಯಾರು ವಾಹನವನ್ನ ಪಾರ್ಕ್ ಮಾಡಬಹುದು. ಪ್ರತ್ಯೇಕ
ಪ್ರತ್ಯೇಕವಾದ ವ್ಯವಸ್ಥೆಯನ್ನು ನಾವು ಇಲ್ಲಿ ಕಲ್ಪಿಸಿದ್ದೇವೆ. ದೇವಸ್ಥಾನ ಕೆಳಗಡೆ ಅಲ್ಲಿಯೂ ತಮ್ಮ ವಾಹನವನ್ನು ನಿಲ್ಲಿಸಿ ಸಹಕರಿಸಬೇಕಾಗಿ ಈ ಕ್ಷೇತ್ರದ ವತಿಯಿಂದ ನಾವು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಭಗವತ್ ಭಕ್ತರೆ ವಿಜಯಗೋಪುರ ಅನ್ನದಾನ ಬೇಲಿಗಿರಿ ಕೂರ್ನಂಚಿನ ಭಕ್ತ ಮಾಸಿರಂದ ಪ್ರಸಾದ ಬೆತ್ತೊಂಡ ಬಾಕಿತ್ತನಾಗಲಿ ಪ್ರಸಾದ ಬೆತ್ತೊಂಡು ಬಂದಿಗಿಂದ ಬ್ರಹ್ಮಕಲಕೋತ್ಸವದ ಈ ಶುಭ ಸಂದರ್ಭದ ವಿನಂತಿ ಜಾಲಿಗೆ ಒಂದಿಲ್ಲ. ಬೇಲಿಗಿರಿ ಕೂರ್ನಂಚಿನ ಭಕ್ತ ಮಾಸಿ ದೇವಸ್ಥಾನದ ಬಲದ ಬೇಕಿಪ್ಪಿನ ಸುರಭಿ ಕಾರ್ಯದ ಬಂದು ಬೇಲಿಗಿರಿ ಕೊಟ್ಟು ಸಹಕರಿಸುವ ಒಟ್ಟಿಗಿಂದ ಈ ಸಂದರ್ಭದ ವಿನಂತಿಯನ್ನು ಸಲ್ಲಿಸಿದ ಒಂದಿಲ್ಲ.
ನಮ್ಮ ವಿಚಾರ
ಕೊಡು ಇಂಚ ಕೊಡು.
ಹಲೋ ಹಲೋ. ಇದೀಗ ಧರ್ಮಯಾನ ಶ್ರೀ ಕ್ಷೇತ್ರ ಜನಾರ್ದನ ಸ್ವಾಮಿಯ ದೇವಸ್ಥಾನದತ್ತ ಬರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ವಿಶಿಷ್ಟವಾಗಿ ಪುಟ್ಟ ಪುಟ್ಟ ಮಕ್ಕಳು ಕೂಡ ಇದರಲ್ಲಿ ವೇಷಧಾರಿಗಳಾಗಿ ಭಾಗಿಯಾಗ್ತಾ ಇರುವಂಥದ್ದು ಬಹಳ ವಿಶೇಷವಾದಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಭಜನಾ ತಂಡಗಳು ಬಹಳಷ್ಟು ವೈಭವಪೂರ್ಣವಾಗಿ ನಡೆಯುತ್ತಿರುವಂತಹ ದೃಶ್ಯಾವಳಿ ಇದೀಗ ಶ್ರೀ ಕ್ಷೇತ್ರ ಜನಾರ್ದನ ಸ್ವಾಮಿಯ ದ್ವಾರದತ್ತ ಬರ್ತಾ ಇರುವಂಥದ್ದನ್ನು ಕೂಡ ತಾವು ಗಮನವಿಟ್ಟು ನೋಡ್ತಾ ಇದ್ದೀರಿ. ಬಹಳ ವೈಭವಪೂರ್ಣ ಕ್ಷಣಗಳಿಗೆ ತಾವು ಸಾಕ್ಷಿ ಆಗ್ತಾ ಇದ್ದೀರಿ. ಆ ಎಲ್ಲ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ.
ಗುರು ಭೌತಿಕ ಶೋಭಾಯಾತ್ರೆ ಜನಾರ್ದನ ದೇವರ సన్నిధానానికి నాగరికమైనది భగవంతుడి భక్తమాత్రనట్లు ఆనాటి పూర్వ ఇంటిని సహకరించేవాడు దాని మల్ల మధ్యలో శోభాయాత్ర జాతి జనకంతో భక్తున్న దండం ఉంది జనార్దన స్వామి దేవుడిన ఈ చిన్న కార్యక్రమాన్ని పాల్పడుతుంది అంటే చెప్పినగా మాట భగవద్భక్తుల తృప్తిబద్ధವಾಗಿ పూర్వ కార్యక్రమాన్ని పాల్పడే మధ్యల బ్రహ్మగల ಮೂರು ಸಭೆಗಳು ವಿನಂತಿ ಸಲ್ಲಿಸಿಕೊಂಡಲ್ಲ ಹತ್ತಿರ ಎಲ್ಲಿಂದ ಗೋಕುಲ ಬಗ್ಗೆ ಘೋಷಣೆಗಳು ಅಥವಾ ಉತ್ತರ ಸಂಖ್ಯೆಯ ನಿಗಮಗಳು ಬಂದಿಲ್ಲ ಬ್ರಹ್ಮಗಳ ಗೋಕುಲದ ನಿಯೋಜಿಸುವ ಸಂದರ್ಭದಲ್ಲಿ ವಿನಂತಿ ಸಲ್ಲಿಸಿಕೊಂಡಿಲ್ಲ ಇದರಲ್ಲಿ ಸೌಕರ್ಯ ಧರ್ಮಸ್ಥಳದ 125 ಸರ್ವ ಸದಸ್ಯರು ಮಿಗಿಲಾಗಿ ಕಡಿನ ಒಂದು ದಿನ ರಾಷ್ಟ್ರಪತಿಗಳು ಸೇವೆ ಸಲ್ಲಿಸಿಕೊಂಡಿದ್ದಾರೆ ಗೌರವ ಪ್ರಥಮಾರ್ಥಿನಲ್ಲಿ ನನ್ನ ಪಾತ್ರ ಸೇರಿಕೊಂಡಿದ್ದ ಬ್ರಹ್ಮಗಳ
Ajar, balik-balik turun pun apa nih? Apa nih? Berapa kan? Ya live kayak kita marun tuh, udah dah, balik-balik. Muran dalli gulu dah. Mereka kualitas pun dalli tadi. Muran dalli. Baradana.
ಕೈ ವಿಶೇಷವಾಗಿ ಸೂಚನೆಯನ್ನು ಕಳಿಸ್ತಾ ಇದ್ದೇನೆ. ಆತ್ಮೀಯ ಭಗವತ್ಪುತ್ರ ನಟನೆಯ ಮಾತ ಭಗವತ್ಪುತ್ತರಿಗ ದೇವಸ್ಥಾನದ ನಿರ್ವಹಣೆಗೆ ಬಾಧ್ಯತೆ ವಹಿಸಿಕೊಂಡು ಭಗವತ್ಪುತ್ರನಲ್ಲಿ ಬಾಧ್ಯದ ಸ್ವೀಕಾರ ಮಾಡಿಕೊಂಡಿದ್ದ ಕ್ಷೇತ್ರದ ಋಣಗೊಳಿಸುತ್ತಿದ್ದ ಜೀವನದ ಸಂದರ್ಭದಲ್ಲಿ ಭಕ್ತರ ವಿನಂತಿ ಮಾಡಿಕೊಂಡಿಲ್ಲ. ವಿನಂತಿ ಮಾಡಿಕೊಂಡಿಲ್ಲ. ಆಗಮಿಸಿದ ಹೆಚ್ಚಿನ ಪೂರ್ವಾಪರವಾದ ಭಕ್ತಿ ಬಂದು ಭಕ್ತಿ ಮಾತು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ ಸಲ್ಲಿಸುವುದಿಲ್ಲ. ಒಂದು ಬಾಳೆ
ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಜನಸಂಖ್ಯೆಯಿಂದ ತಮ್ಮ ತಮ್ಮ ಅಮೂಲ್ಯ ವಸ್ತುಗಳ ಬಗ್ಗೆ ಮತ್ತು ಹೆಚ್ಚಿನ ನಿಗಾ ವಹಿಸಬೇಕು ಹಾಗೂ ಸಣ್ಣ ಸಣ್ಣ ಮಕ್ಕಳ ಬಗ್ಗೆ ಪೋಷಕರು ಆರೋಗ್ಯವನ್ನು ವಹಿಸಬೇಕಾಗಿ ಕ್ಷೇತ್ರದ ಪ್ರಮುಖರು ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಧರ್ಮಯಾನ ವೈಭವದ ಶೋಭಾಯಾತ್ರೆ ನಡೀತಾ ಇದೆ. ಅದರ ಜೊತೆಗೆ ಭಜನೆಯ ವೈಭವವೂ ಕೂಡ ನಿಮಗೆ ಕಾಣ್ತಾ ಇದೆ. ಬಹಳ ವೈಭವಪೂರ್ಣವಂತ ಭಜನಾ ಕಾರ್ಯವೂ ಕೂಡ ನಡೀತಾ ಇರುವಂಥದ್ದು. ಬಹಳಷ್ಟು ಹೊತ್ತಿನಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ಭಜನಾ ಕಾರ್ಯವೂ ಕೂಡ ಭಜನಾ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರಿದ್ದಾರೆ. ಸಂಖ್ಯೆಯಲ್ಲಿ ಇಲ್ಲಿ ಮೆರವಣಿಗೆಯ ಮೂಲಕವರಿದ್ದಾರೆ. ಬಹಳಷ್ಟು ಜನರನ್ನ ಮಾತನಾಡಿಸಬೇಕು. ಬಹಳಷ್ಟು ಜನರು ಇದಾರೆ ನಮ್ಮ ಜೊತೆಗೆ. ಹೇಗಾಯ್ತು ಮೇಡಮ್ ಮೆರವಣಿಗೆ? ತುಂಬಾ ಚೆನ್ನಾಗಾಯ್ತು, ತುಂಬಾ ಖುಷಿ ಆಯ್ತು. ಅಲ್ಲಿ ನೋಡಿ ಅಲ್ಲಿ ಎಲ್ಲಿಂದ ಬಂದ್ರಿ? ನಾವು ಇಲ್ಲಿ ಉಜಿರೆಯವರೇ. ಅಲ್ಲ, ಎಲ್ಲಿಂದ ಮೆರವಣಿಗೆ ಬಂದ್ರಿ? ಸ್ಟೇಡಿಯಂನಿಂದ ಬಂದ್ರಿ. ಹೇಗನ್ನಿಸ್ತು? ತುಂಬಾ ಖುಷಿ ಆಯ್ತು. ಎಸ್ ನೋಡಿ, ತುಂಬಾ ಖುಷಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಬಹಳಷ್ಟು ಜನ ಇಲ್ಲಿ ಈಗಾಗಲೇ ಮೆರವಣಿಗೆಯಲ್ಲಿ ಭಾಗಿಯಾದವರಿದ್ದಾರೆ. ಹೇಗಾಯ್ತಮ್ಮ ಮೆರವಣಿಗೆ? ಚಂದ ಇತ್ತು. ಆಯ್ತಾ? ಎಂಚಾಂಡ್ ಇಂಚಿಬಲೆ ಎಂಚಾಂಡ್ ಕ್ಯಾಮರಾ ಭಾರಿ ಸೋಕಾಂಡು ಭಾರಿ ವಿಜೃಂಭಣೆ ಆಗ್ತದೆ. ಖುಷಿ ಭಾರಿ ಖುಷಿ ಆಂಡ್ ಭಾರಿ ಖುಷಿ ಆಂಡ್ ಉಜಿರೆ ಊರು ಆಪ್ತಿ ಎಡ್ಡೆ ನಮ್ಮ ಊರು ಮಂಡ ಆಪ್ತಿ ಎಡ್ಡೆ ಭಾರಿ ಖುಷಿ ಆಗ್ತದೆ. ಇದೀಗ ಬಹಳಷ್ಟು ಜನ ಇಲ್ಲಿಂದ ಒಂದು ನಡೆದಾಡಿಕೊಂಡು ಬಂದು ಇಲ್ಲಿಯ ನಮಸ್ಕಾರ ದಾದವನ್ಪರ ಎಂಚಾಂಡ್ ಬಾರಿ ಹುರ್ಲಾತನ ಉಜಿರೆ ಬಂಗಾರ್ಲೆಗಾದ್ರೆ ನೀವು ಉಜಿರೆ ಎಜಾದನೆ ಬಂಗಾರ್ಲೆಗಾದ ಉಜಿರೆ ಅಲ್ಲೇ ಅವಳು ತೂದು ಬಂದ್ಲೆಗೆ ಬಂಗಾರ ಲೆಕ್ಕ ಆತನ ಅಲ್ಲೇ ಅವಳು ಕ್ಯಾಮರಾ ಆತ ಬಂಗಾರ ಲೆಕ್ಕ ಆತನಿಗೆ ಉಜಿರೆ ಉಜಿರೆ ಬೊಲ್ಪಾದಂಡೆ ಉಜಿರೆನೆ ಬೊಲ್ಪಾದಂಡೆ ಉಜಿರೆ ಬೊಲ್ಪಾತ పడందులేరే అయితోటకు ఎంచండి ಎಂಚಿನ ಬ್ರಹ್ಮಗಲಸ ಎಂಗ್ಲ ಜೀವಮಾನ ಡೆಕ್ಲ ತೂತುಜ ಆಂಡ ಎಂಕ್ಲೆ ಒಂದು ಮಸ್ತ್ ಖುಷಿ ಆವೊಂದು. ಓಕೆ ಥ್ಯಾಂಕ್ ಯು ತೊಲೆ ಬ್ರಹ್ಮಕಲಸ ಇಂಚಿನ ಬ್ರಹ್ಮಕಲಸ ಎಂಗ್ಲ ಜೀವಮಾನ ತೂತುಜ ಅಂತ ಬಂದೊಂದುಲ್ಲೇರಿ. ಹೇಗಾಯ್ತು? ಚಂದ, ಬಾರಿ ತುಂಬಾ ಚಂದ ಆಗಿದೆ. ತುಂಬಾ ಚಂದ ಆಗಿದೆ. ಎಕ್ಸಲೆಂಟ್. ನಿಮ್ಮ ಹೆಸರೆಂತ? ನೀವು ಆ ಕಡೆ ತಿರುಗಿ ಸ್ವಲ್ಪ. ಹೆಸರೆಂತ? ಸುಂಕಸಾಲೆ ಅವರ? ಒಮ್ಮೆ ಆ ಕಡೆ ಅಲ್ಲಿ ಕ್ಯಾಮರಾ ಅಲ್ಲಿದೆ. ಹೇಗೆ ಅನಿಸ್ತು? ಭಾರಿ ಚೆನ್ನಾಗಿ. ಸುದ್ದಿದೆ.
ಬಸವಕುಂಟೆ ನಾಗೇಶ್ ಅವರನ್ನ ವಸ್ತ್ರದಾನ ಮಂತ್ರ ಕುರಿತಾಗ ಒಂದು ದೇವಸ್ಥಾನದ ಸುರಭಿ ಕಾರ್ಯಾಲಯ ಬದಲು ಮಾಹಿತಿ ನೀಡುವ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ವಿನಂತಿ ಮತ್ತೊಂದಿಲ್ಲ ಅಶೋಕ ಕಚೇರಿ ವಸ್ತ್ರದಾನ ಪಂಚಭೂತ ಕ್ರೀಡಾನ ನಡೆಸಲು ಆ ಹಿರಿಯರು ದೇವಾಲಯ ವಸ್ತ್ರದಾನ ಮಂತ್ರ ತಿಳಿಸಿದಾಗ ಒಂದು ಸುರಭಿ ಕಾರ್ಯಾಲಯ ಬಗ್ಗೆ ಮಾಹಿತಿ ಅನ್ನದಾನ ನೇಮಿಗೆ ಭಕ್ತವಾದರು ಏಳಂತ ಪ್ರಸಾದ ಚಂದ್ರಪುರಕ್ಕೆ ಭಕ್ತರ ವಿಶೇಷವಾಗಿ ವಿನಂತಿಗಳಿಂದ ಸ್ವಲ್ಪ ಎಸ್ ಜೆ ಇದಿಲ್ಲ ಆಯ್ತಾ ಆಯ್ನ ವೈಡ್ದಿದ್ದು ನಾನು ಅಡೆ ಬರೋಣ
ಧಾರ್ಮಿಕ ಕಾರ್ಯಕ್ರಮಗಳು ಶುಭಾಶಯಗಳು ಕೋರಿಕೊಳ್ಳಲು ಶ್ರೀ ಸುಬ್ರಹ್ಮಣ್ಯ ಮಠ ಸುಬ್ರಹ್ಮಣ್ಯ ಕ್ಷೇತ್ರದ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವಪಾದರಾಜೇಂದ್ರ ಶ್ರೀಪಾದಂಗಳೊಂದಿಗೆ ಶ್ರೀ ಸುಬ್ರಹ್ಮಣ್ಯ ಮಠ ಒಟ್ಟಿಗೆ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವಪಾದರಾಜೇಂದ್ರ ಶ್ರೀಪಾದಂಗಳೊಂದಿಗೆ ವಿವಿಧ ಆನೆಗಳಿಗೆ ಹೋಗಿಸಿಕೊಂಡಿದ್ದಾರೆ ಪರಮಪೂಜ್ಯ ದಾವಣಗೆರೆ ಶ್ರೀ ಕ್ಷೇತ್ರದ ಭಕ್ತರಾಗಿರುವ ಗುರುಗಳಿದ್ದು ಅನೇಕ ನೀರಿನಲ್ಲಿ ವಿಶೇಷವಾದ ಗಣ್ಯಮಾನ್ಯರ ಶ್ರೀಗಳು ಸರ್ವಗಳು ವಿಶೇಷವಾದ ಧಾರ್ಮಿಕ ಈ
ಮಾದರಿ
ಮಾತ್ರ
Gracias.
ಸುದರ್ಶನ ಸಭಾ ಮಂಟಪದಲ್ಲಿ ಸಭಾ ಕಾರ್ಯಕ್ರಮ ಉಪಸ್ಥಿತರು ಶಾಂತ ರೀತಿಯಿಂದ ಸುದರ್ಶನ ಸಭಾಭವನದಲ್ಲಿ ಸೇರಿ ಸಭಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ತಮ್ಮ ವ್ಯಕ್ತಿಯಿಂದ ವಿನಂತಿಯನ್ನು ಮಾಡುವುದಾಗಿದೆ. ಕಾರ್ಯಕ್ರಮ ನಡೆಸಿಕೊಂಡು 5 ವರ್ಷ ಸಂಘಟನೆ ರಸಮಂಜರಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಈ ಪೂರ ಕಾರ್ಯಕ್ರಮವನ್ನು ಪಾಲ್ಗೊಳ್ಳಿ ಯಶಸ್ವಿಗೊಳಿಸುವುದನ್ನು ಅಭಿನಂದನೆ ಮಾಡುವುದಿಲ್ಲ. ಸುದರ್ಶನ ಸಭಾ ಮಂಟಪಗಳು ಸ್ವಾಮೀಜಿಯ ಆಶೀರ್ವಚನ ಹೊಸ ಕಾಲದ ಹಿನ್ನೆಲೆ ವೇದಿಕೆ ವಿರಾಜಮಾನವಾಗಿದೆ. ಈಗಿನ ಸಭಾ ಕಾರ್ಯಕ್ರಮ ಬಸವನಿಂದ ಬರ್ತೇವೆ. ಸುದರ್ಶನ ಸಭಾ ಮಂಟಪಗಳು ಸಭಾ ಕಾರ್ಯಕ್ರಮದ ಪಾಲ್ಗೊಳ್ಳುವುದನ್ನು ವಿನಂತಿ ಮಾಡುವುದಿಲ್ಲ. ಸಂದರ್ಪಣಾ ಕಾರ್ಯ ನಿರಂತರವಾಗಿ ನಡೆದುಕೊಂಡಿದೆ. ಸುದರ್ಶನ ಸಭಾ ಮಂಟಪಗಳು ಸಭಾ ಕಾರ್ಯಕ್ರಮ ಆಯೋಜಿತ ಉಜ್ವಲೆ ಸಂಗೀತೋತ್ಸವ ಸಂಗೀತ ಸಮಾಜದಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಈ ದೊಡ್ಡ ಕಾರ್ಯಕ್ರಮವನ್ನು ಅಲ್ಲಿ ಮಾತ್ರ ಪಾಲ್ಗೊಳ್ಳುವ ವಿನಂತಿ ಮಾಡುವುದಿಲ್ಲ. ರಾತ್ರಿ ರಥೋತ್ಸವ
Gracias.
ಜನ
Gracias.
ಅದು ಸಾಕು ಒಂಚೂರು. ಅವು ಅಲ್ಪ
ದಿನಗಳಿಂದ ನಡೆಯುತ್ತಿರುವಂತಹ ಜನಾರ್ದನ ಸ್ವಾಮಿ ದೇವರ ಬಲಿ ಉತ್ಸವ ಕಾರ್ಯ ಇದೀಗ ಆರಂಭವಾಗ್ತಾ ಇದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ದೇವರು ಪುಷ್ಪರಥದಲ್ಲಿ ವಿರಾಜಮಾನರಾಗಲಿಕ್ಕಿದ್ದಾರೆ. ತದ ಬಳಿಕ ಬ್ರಹ್ಮರಥದಲ್ಲಿ ಆಗಲಿಕ್ಕಿದ್ದಾರೆ. ಆ ಎಲ್ಲ ಕ್ಷಣಗಳಿಗಾಗಿ, ಆ ಎಲ್ಲ ಭಕ್ತಿಯ ಕ್ಷಣಗಳಿಗಾಗಿ ಜನ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಸಂಪೂರ್ಣವಾಗಿ ಧಾರ್ಮಿಕ ಕಾರ್ಯಗಳ ನೇರ ಪ್ರಸಾರವನ್ನು ಸುದ್ದಿ ನ್ಯೂಸ್ ನಿಮಗೆ ಮಾಡ್ತಾ ಇದೆ. ಬಹಳ ವಿಶೇಷವಾಗಿ ಈ ದಿನದ ನೇರ ಪ್ರಸಾರ ಧಾರ್ಮಿಕ ಕಾರ್ಯಗಳ ನೇರ ಪ್ರಸಾರವನ್ನು ಮಾಡಬೇಕು ಅಂತ ತಿಳಿದು ಇವತ್ತು ಧಾರ್ಮಿಕ ಕಾರ್ಯಗಳ ನೇರ ಪ್ರಸಾರವನ್ನು ಮಾಡ್ತಾ ಇದ್ದೇವೆ. ದೇವರ ದೇವಾಲಯದ ಮುಂಭಾಗದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾದಂತಹ ಬಲಿ ಉತ್ಸವ ಕಾರ್ಯ ಬಹಳ ವಿಶೇಷವಾಗಿ ಆರಂಭಗೊಂಡಿದೆ. ಆ ಎಲ್ಲ ದೃಶ್ಯಾವಳಿಗಳನ್ನು ತಾವೀಗ ನೇರ ಪ್ರಸಾರದ ಮೂಲಕ ನೋಡ್ತಾ ಇದ್ದೀರಿ. ಅಭೂತಪೂರ್ವ ಕ್ಷಣಗಳಿಗೆ ತಾವು ಸಾಕ್ಷಿ ಆಗ್ತಾ ಇದ್ದೀರಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ದೇವರು ಪುಷ್ಪರಥವನ್ನು ಏರ್ಲಿಕ್ಕಿದ್ದಾರೆ. ದೇವಾಲಯದ ಒಳಭಾಗದ ವೈದಿಕ ಕಾರ್ಯವನ್ನು ನೀಲೇಶ್ವರದ ಆಲಂಬಾಡಿ ಪದ್ಮನಾಭ ತಂತ್ರಿಗಳು ಮತ್ತು ಅವರ ತಂಡ ಇದೀಗ ನೆರವೇರಿಸ್ತಾ ಇರುವಂಥದ್ದು. ಇವತ್ತು ಬೆಳಗ್ಗೆ ಬ್ರಹ್ಮ ಕುಂಭಾಭಿಷೇಕ ನಡೆದಿದೆ. ಕವಟ ಬಂಧನದ ನಂತರ ಕುಂಭಾಭಿಷೇಕ, ಬ್ರಹ್ಮ ಕಲಶದ ಅಭಿಷೇಕವೂ ನಡೆದು ಇದೀಗ ದೇವರ ಆರಾಧನೆ ನಡೀತಾ ಇದೆ. ಬಹಳ ವಿಶೇಷವಾಗಿ ದೇವಸ್ಥಾನದಲ್ಲಿ ಬಲಿ ಉತ್ಸವಗಳು ಆರಂಭವಾಗುವ ಮೊದಲು ತಂತ್ರಿವರಿಯರು ಮಾಡುವಂತಹ ವೈದಿಕ ಕಾರ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಜನಾರ್ದನ ಸ್ವಾಮಿ ದೇವರು, ಮಂಜುಳೇಶ ದೇವರು, ಶ್ರೀ ಮಹಾಗಣೇಶ ದೇವರು, ಅಮ್ಮನವರಿಗೆ ಮಾಡುವ ವೈದಿಕ ಕಾರ್ಯಗಳನ್ನು ತಂತ್ರಿವರಿಯರು ಇದೀಗ ನೆರವೇರಿಸ್ತಾ ಇದ್ದಾರೆ. ಬಹಳ ಹೊರಭಾಗದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಜನರು ರಥೋತ್ಸವಕ್ಕಾಗಿ ಕಾಯ್ತಾ ಇದ್ದಾರೆ. ಚಾಕರಿ ವರ್ಗದವರು ಇದೀಗ ಒಳಭಾಗದಲ್ಲಿ ಇದ್ದು ಈ ಒಂದು ದೇವರು ಹೊರ ಬಂದಿದ್ದಾರೆ. ಇದೀಗ ದೇವರ ದರ್ಶನವಾಗ್ತಾ ಇದೆ. ಹೊರ ಭಾಗದಲ್ಲಿ ದೇವರ ದರ್ಶನ ಆಗ್ತಾ ಇದೆ. ಮಂಜುಳೇಶ ಮತ್ತು ಜನಾರ್ದನ ದೇವರು, ಮಂಜುಳೇಶ ಮತ್ತು ಜನಾರ್ದನ ದೇವರ ಉತ್ಸವ ಆರಂಭಗೊಂಡಿದೆ. ಮಂಜುಳೇಶ ಮತ್ತು ಜನಾರ್ದನ ದೇವರ ಉತ್ಸವ ಆರಂಭಗೊಂಡಿದೆ. ಇದೀಗ ತಾವು ಮಂಜುಳೇಶ ಮತ್ತು ಜನಾರ್ದನನ ದರ್ಶನವನ್ನು ಮಾಡ್ತಾ ಇದ್ದೀರಿ. ಬಹಳ ವೈಭವೋಪೇತವಾದಂತಹ ದೃಶ್ಯಾವಳಿಗಳನ್ನು ಇನ್ನು ಮುಂದೆ ನೋಡಲಿಕ್ಕಿದ್ದೀರಿ. ಇದೀಗ ನಿಮಗೆ ದೇವರ ದರ್ಶನವಾಗ್ತಾ ಇದೆ. ಬಹಳ ವಿಶೇಷವಾದಂತಹ ನೇರ ಪ್ರಸಾರವಿದು. ಬಹಳ ವಿಶೇಷವಾದಂತಹ ನೇರ ಪ್ರಸಾರದಲ್ಲಿ ಮಂಜುಳೇಶ ಮತ್ತು ಜನಾರ್ದನನ ದರ್ಶನವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಈ ದೇವರುಗಳು ಪುಷ್ಪರಥವನ್ನು ಏರ್ಲಿಕ್ಕಿದ್ದಾರೆ. ಆ ಎಲ್ಲ ಕ್ಷಣಗಳಿಗೆ ತಾವು ಸಾಕ್ಷಿಯಾಗಲಿಕ್ಕಿದ್ದೀರಿ. ಇದೀಗ ದೇವಾಲಯದ ಒಳಭಾಗದಲ್ಲಿ ಉತ್ಸವಾದಿಗಳು ಆರಂಭಗೊಂಡಿದ್ದು ಯಾವ ರೀತಿ ಉತ್ಸವಾದಿಗಳು ನಡೀತಾ ಇದೆ ಎನ್ನುವಂತಹದನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವೈಭವ ಪೂರ್ಣ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗಲಿಕ್ಕಿದ್ದೀರಿ. ಆ ಎಲ್ಲ ಭಕ್ತಿ ಪ್ರಧಾನ ಕ್ಷಣಗಳಿಗೆ ತಾವೀಗ ಸಾಕ್ಷಿ ಆಗ್ತಾ ಇದ್ದೀರಿ. ಒಳಭಾಗದಲ್ಲಿ ಬಹಳ ವಿಶೇಷವಾಗಿ ಮಂಜುಳೇಶ ಮತ್ತು ಜನಾರ್ದನ ದೇವರ ವೈಭವಯುತವಾದಂತಹ ಬಹಳ ಅದ್ಧೂರಿಯಿಂದ ಕೂಡಿರ್ತಕ್ಕಂತಹ ನಿಮಗೀಗ ದೇವರ ದರ್ಶನವಾಗ್ತಾ ಇದೆ. ದೇವರ ದರ್ಶನ ನೇರ ಪ್ರಸಾರದ ಮೂಲಕ ದೇವರ ದರ್ಶನ ಆಗ್ತಾ ಇದೆ. ಆ ದೇವರ ದರ್ಶನವನ್ನು ತಾವೀಗ ನೋಡ್ತಾ ಇದ್ದೀರಿ. ನೇರ ಪ್ರಸಾರದ ಮೂಲಕ ಜನಾರ್ದನ ಮತ್ತು ಮಂಜುಳೇಶನ ದರ್ಶನವನ್ನು ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ಬಹಳ ವಿಶೇಷವಾಗಿ ಸುದ್ದಿ ನ್ಯೂಸ್ ನಿಮಗೆ ಈ ನೇರ ಪ್ರಸಾರದ ಮೂಲಕ ಈ ಒಳಭಾಗದ ಚಿತ್ರಣವನ್ನು ಸಂಪೂರ್ಣವಾಗಿ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಮಂಜುಳೇಶ ಮತ್ತು ಜನಾರ್ದನ ಸ್ವಾಮಿಯ ದರ್ಶನ ಬಲಿ ಉತ್ಸವದ ಸಂಪೂರ್ಣ ನೇರ ಪ್ರಸಾರ ಸುದ್ದಿ ನ್ಯೂಸ್ನಲ್ಲಿ ಆಗ್ತಾ ಇರುವಂಥದ್ದು. ಆ ಎಲ್ಲ ಕ್ಷಣಗಳನ್ನು ತಾವೀಗ ಮೆಲುಕು ಹಾಕ್ತಾ ಇದ್ದೀರಿ. ಬಹಳ ಭಕ್ತಿ ಪ್ರಧಾನ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ದೇವರು
ಪುಷ್ಪರಥದಲ್ಲಿ ವಿರಾಜಮಾನರಾಗಲಿಕ್ಕಿದ್ದಾರೆ. ಪುಷ್ಪರಥದಲ್ಲಿ ವಿರಾಜಮಾನರಾಗಲಿದೆ. ದೇವಾಲಯದ ಹೊರಭಾಗಕ್ಕೆ ಬರ್ತಾ ಇದ್ದಾರೆ. ದೇವರು ದೇವಾಲಯದ ಹೊರಭಾಗಕ್ಕೆ ಬರ್ತಾ ಇರುವಂತದ್ದು ತಾವೀಗ ನೋಡ್ತಾ ಇದ್ದೀರಿ. ದೇವರು ದೇವಾಲಯದ ಹೊರಭಾಗಕ್ಕೆ ಬರ್ತಾ ಇರುವಂತ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಬಲಿ ಉತ್ಸವ ಇದೀಗ ದೇವರು ದೇವಾಲಯದ ಹೊರಭಾಗದಲ್ಲಿ ಬಂದು ಬಲಿ ಉತ್ಸವ ಆರಂಭವಾಗ್ತಾ ಇದೆ. ಆ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಬಲಿ ಉತ್ಸವ ಆರಂಭವಾಗ್ತಾ ಇದೆ. ಆ ಅಪೂರ್ವ ಕ್ಷಣಗಳಿಗೆ ತಾವೀಗ ಸಾಕ್ಷಿ ಆಗ್ತಾ ಇದ್ದೀರಿ. ಇದೀಗ ಬಲಿ ಉತ್ಸವ ಆರಂಭ ಆಗ್ತಾ ಇರುವಂಥದ್ದು. ಆ ಬಲಿ ಉತ್ಸವದ ಆರಂಭದ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ದೇವಾಲಯದ ಒಳಭಾಗದಲ್ಲಿ ಅರ್ಚಕ ವೃಂದ ದೇವರನ್ನು ಹೊತ್ತು ಸಾಕ್ತಾ ಇರುವಂತಹ ವೈಭವ ಪೂರ್ಣ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ದೇವಾಲಯದ ಒಳಭಾಗದಲ್ಲಿ ಜನಾರ್ದನ ಮತ್ತು ಮಂಜುಳೇಶ ದೇವರ ವೈಭವ ಪೂರ್ಣವಾದಂತಹ ಬಲಿ ಉತ್ಸವ ಆಗ್ತಾ ಇದೆ. ಆ ಎಲ್ಲ ಕ್ಷಣಗಳನ್ನು ತಾವೀಗ ಮೆಲುಕು ಹಾಕ್ತಾ ಇದ್ದೀರಿ. ದೇವಾಲಯದ ಒಳಭಾಗದ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಎಲ್ಲ ಕ್ಷಣಗಳನ್ನು ಮೆಲುಕು ಹಾಕ್ತಾ ಇದ್ದೀರಿ. ಆ ಎಲ್ಲ ಕ್ಷಣಗಳನ್ನು LED ಮೂಲಕ ನೇರ ಪ್ರಸಾರದ ಮೂಲಕ ನಿಮಗೆ ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ಮತ್ತೊಂದು ಕಡೆ ಭವ್ಯವಾದಂತಹ ಪುಷ್ಪರಥ ಸಿದ್ಧಗೊಂಡಿದೆ. ಆ ಪುಷ್ಪರಥದಲ್ಲಿ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ಜೊತೆಗೆ ಇಲ್ಲಿ ಸೇವೆಗೈದಂತಹ ಪ್ರಮುಖರನ್ನು ಗೌರವಿಸುವಂತಹ ಕಾರ್ಯವೂ ಆಗ್ತಾ ಇದೆ. ಇಲ್ಲಿ ಸೇವೆ ಕೊಟ್ಟಿರುವಂತಹ ಪ್ರಮುಖರನ್ನು ಗೌರವಿಸುವಂತಹ ಕಾರ್ಯ ಒಂದು ಕಡೆಯಾದರೆ, ಮತ್ತೊಂದು ಕಡೆ ದೇವರ ಬಲಿ ಉತ್ಸವ ನಡೀತಾ ಇರುವಂಥದ್ದು. ಆ ಎಲ್ಲ ಕ್ಷಣವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ದೇವರ ಬಲಿ ಉತ್ಸವವೂ ಕೂಡ ನಡೀತಾ ಇದೆ. ಆ ಬಲಿ ಉತ್ಸವ ನಡೀತಾ ಇರುವಂಥ ಕ್ಷಣಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಒಂದು ಕಡೆ ದೇವರ ಬಲಿ ಉತ್ಸವ, ಮತ್ತೊಂದು ಕಡೆ ದಾನಿಗಳನ್ನು ಅವರಿಗೆ ಪ್ರಸಾದವನ್ನು ಕೊಟ್ಟು ಗೌರವಿಸುವಂಥದ್ದು, ಮತ್ತೊಂದು ಕಡೆ ರಥ ಬೀದಿ ತುಂಬಿ ತುಳುಕ್ತಾ ಇದೆ. ಯಾಕಂತಂದರೆ ರಥ ಬೀದಿ ತುಂಬಿ ತುಳುಕ್ತಾ ಇದೆ. ಯಾಕೆ ಅಂತಂದರೆ ಬ್ರಹ್ಮ ರಥವನ್ನು ಏರುವಂತಹ ಮಂಜುಳೇಶ ಮತ್ತು ಜನಾರ್ದನನ ಅವಿಸ್ಮರಣೀಯ ಕ್ಷಣಗಳನ್ನು ನೋಡಬೇಕು ಅನ್ನುವಂಥ ಕಾರಣಕ್ಕಾಗಿ ಮಂಜುಳೇಶ ಮತ್ತು ಜನಾರ್ದನನ ಆ ಕ್ಷಣವನ್ನು ನೋಡಬೇಕು. ನಾನು ಆರಾಧಿಸುವ ದೇವರನ್ನು ಆ ಪುಷ್ಪರಥದಲ್ಲಿ ನೋಡಬೇಕು, ನಾನು ಆರಾಧಿಸುವ ದೇವರನ್ನು ಬ್ರಹ್ಮರಥದಲ್ಲಿ ನೋಡಬೇಕು ಅನ್ನುವಂತಹ ತುಡಿತ ಭಕ್ತ ಸಾಗರದಲ್ಲಿದೆ. ಆ ಭಕ್ತ ಸಾಗರ ಈಗ ಅದಕ್ಕಾಗಿ ಕಾಯ್ತಾ ಇದೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸಾವಿರ ಸಂಖ್ಯೆಯಲ್ಲಿ ಇದೀಗ ಜನರು ರಥ ಬೀದಿಯಲ್ಲಿ ಬಂದು ಸೇರಿದ್ದಾರೆ. ಆ ಎಲ್ಲ ಕ್ಷಣಗಳನ್ನು ಕಟ್ಟಿಕೊಡುವಂತಹ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ನಿರಂತರವಾದಂತಹ ನೇರ ಪ್ರಸಾರದ ಮೂಲಕ ನಿಮಗೆ ಸಂಪೂರ್ಣವಾದಂತಹ ದೃಶ್ಯಾವಳಿಗಳನ್ನು ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ನಿರಂತರವಾಗಿ ಮಾಡ್ತಾ ಇದೆ. ಇದೀಗ ತಾವು ನೋಡ್ತಾ ಇರುವಂತಹ ದೃಶ್ಯ ದೇವಾಲಯದ ಒಳಭಾಗದಲ್ಲಿ ಬಲಿ ಉತ್ಸವ ನಡೀತಾ ಇರುವಂತಹದ್ದು. ಮಂಜುಳೇಶ ದೇವರು ಮತ್ತು ಜನಾರ್ದನ ದೇವರನ್ನು ಹೊತ್ತು ಸಾಕ್ತಾ ಇರುವಂತಹ ಅರ್ಚಕ ವೃಂದ, ಅವರಿಗೆ ಆ ಒಂದು ಪದಾತಿಗಳು ಎಲ್ಲರೂ ಕೂಡ ಜೊತೆಯಾಗಿ ಸಾಕ್ತಾ ಇರುವಂತಹದ್ದು. ನೀಲೇಶ್ವರದ ಪದ್ಮನಾಭ ತಂತ್ರಿಗಳ ಆಲಂಬಾಡಿ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ನಡೆದಂತಹ ಬ್ರಹ್ಮ ಕಲಶೋತ್ಸವದ ಕಡೆಯ ಕ್ಷಣಗಳಲ್ಲಿ ನಾವಿದ್ದೇವೆ. ಕಡೆಯ ಭಕ್ತಿ ಪ್ರಧಾನ ಕ್ಷಣಗಳಲ್ಲಿ ನಾವಿದ್ದೇವೆ. ಏನೇನು ಕೆಲವು ಕ್ಷಣಗಳಲ್ಲಿ ದೇವಾಲಯದ ಹೊರ ಆವರಣದಲ್ಲಿ ಸಂಪೂರ್ಣವಾಗಿ ಕಲ್ಲು ಹಾಸಿ ಮಾಡಲಾಗಿರುವಂತಹ ಹೊರ ಆವರಣದಲ್ಲಿ ಇದೀಗ ದೇವರು ಕೆಲವೇ ಕ್ಷಣಗಳಲ್ಲಿ ಪುಷ್ಪರಥದಲ್ಲಿ ವಿರಾಜಮಾನರಾಗಲಿಕ್ಕಿದ್ದಾರೆ. ಪುಷ್ಪರಥದಲ್ಲಿ ವಿರಾಜಮಾನರಾಗಿ ದೇವಾಲಯಕ್ಕೆ ಸುತ್ತು ಬರುವಂತಹ ಆ ಅಪೂರ್ವ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಅವಿಸ್ಮರಣೀಯ ಕ್ಷಣಗಳನ್ನು ತಾವೀಗ ನೋಡಲಿಕ್ಕೆ ಕ್ಷಣಕ್ಕೂ ಕೂಡ ಕಾತುರತೆಯಿಂದ ಕಾಯ್ತಾ ಇದ್ದೀರಿ. ಆ ಎಲ್ಲ ಕ್ಷಣಗಳನ್ನು ಕಟ್ಟಿಕೊಡುವಂತಹ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ನಿಮಗೆ ನಿರಂತರವಾದಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಪದಾತಿಗಳು, ಅಲ್ಲಿ ಇರತಕ್ಕಂತಹ ಸಾಂಪ್ರದಾಯಿಕ ಧ್ವಜಗಳು, ಅದರ ಜೊತೆಗೆ ದೇವರು, ಅದರ ಜೊತೆಗೆ ಚೆಂಡೆಯ ನಿನಾದ, ಜೊತೆಗೆ ದೊಂದಿ ಹಿಡಿದು ಸಾಗುವಂತಹ ಚಾಕರಿ ವರ್ಗದವರು ಎಲ್ಲವನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಪುಷ್ಪರಥವು ಕೂಡ ನಿಮಗೆ ಕಾಣ್ತಾ ಇದೆ. ಪುಷ್ಪರಥ ಸಿದ್ಧಗೊಂಡಿದೆ. ಏನೇನು ಕೆಲವು ಕ್ಷಣಗಳಲ್ಲಿ ಪುಷ್ಪರಥದಲ್ಲಿಯೂ ಕೂಡ ದೇವರು ವಿರಾಜಮಾನರಾಗಿ ಹೋಗುವಂತಹ, ವಿರಾಜಮಾನರಾಗಿ ಸುತ್ತುವರಿಯುವಂತಹ ಸನಿಹಕ್ಕೆ ಬರ್ತಾ ಇದೆ. ಆ ಎಲ್ಲ ಕ್ಷಣಗಳನ್ನು ತಾವು ನೋಡ್ತಾ ಇದ್ದೀರಿ. ಆ ಎಲ್ಲ ಅಪೂರ್ವ ಕ್ಷಣಗಳಿಗೆ ತಾವೀಗ ಸಾಕ್ಷಿ ಆಗ್ತಾ ಇದ್ದೀರಿ. ಇದು ಜನಾರ್ದನನ ಭಕ್ತರು, ಉಜಿರೆಯ ಭಕ್ತರು, ಇಡೀ ತಾಲೂಕಿನ ಭಕ್ತರು, ಜಿಲ್ಲೆಯ ಭಕ್ತರು ಕಾತುರತೆಯಿಂದ ಕಾಯ್ತಾ ಇದ್ದಂಥ ಕ್ಷಣ, ಎಲ್ಲರೂ ಕೂಡ ಬಹಳ ಕಾತುರತೆಯಿಂದ ಕಾಯ್ತಾ ಇದ್ದಂಥ ಕ್ಷಣ, ಅಂತಿಮ ದಿನ, ಬ್ರಹ್ಮ ಕಲಶೋತ್ಸವದ ಅಂತಿಮ ದಿನದ ಬಲಿ ಉತ್ಸವ ಆರಂಭಗೊಂಡಿದೆ. ಆ ಬಲಿ ಉತ್ಸವ ಆರಂಭಗೊಂಡಿರುವಂತಹ ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬಲಿ ಉತ್ಸವ ಆರಂಭಗೊಂಡಿದೆ, ಯಾವ ರೀತಿಯಾಗಿ ನಡೀತಾ ಇದೆ, ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ವಿವರಿಸುವಂಥ ಪ್ರಯತ್ನ. ಈಗಾಗಲೇ ಚಾಕರಿ ವರ್ಗದವರು, ಜೊತೆಗೆ ಪದಾತಿಗಳು,
ಜೊತೆಗೆ ಇರ್ತಕ್ಕಂತಹ ಅರ್ಚಕ ವೃಂದ ಎಲ್ಲರೂ ಕೂಡ ಜೊತೆಯಾಗಿ ಈ ಒಂದು ಬ್ರಹ್ಮರಥಕ್ಕೆ ಏರುವ ಮುನ್ನ ಪುಷ್ಪರಥಕ್ಕೆ ಏರುವಂತಹ ದೇವರು ಮೊದಲಿಗೆ ದೇವಸ್ಥಾನಕ್ಕೆ ಕೆಲವು ಸುತ್ತುಗಳನ್ನು ಬರ್ತಾರೆ. ತದ ಬಳಿಕ ಚೆಂಡೆಯ ಸುತ್ತು, ಬೇರೆ ಬೇರೆ ಒಂದು ಸಂಗೀತದ ಸುತ್ತುಗಳಿರ್ತವೆ. ಆ ಸುತ್ತುಗಳ ನಂತರ ಒಂದಷ್ಟು ವೈದಿಕ ವಿಧಿವಿಧಾನಗಳ ಜೊತೆಗಿನ ಸುತ್ತುಗಳಿರ್ತವೆ. ಆ ಎಲ್ಲ ಸುತ್ತುಗಳ ನಿರ್ವಹಣೆ ಆಗ್ತಾ ಇದೆ. ಮತ್ತೊಂದು ಕಡೆ ಭಕ್ತ ವರ್ಗಕ್ಕೆ ತೀರ್ಥ ಪ್ರಸಾದದ ವಿತರಣೆ ನಿರಂತರವಾಗಿ ಆಗ್ತಾ ಇದೆ. ಭಕ್ತ ಸಾಗರ ದೇವಾಲಯದ ಒಳಕ್ಕೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದೆ. ಅದರ ಜೊತೆಗೆ ರಥ ಬೀದಿಯಲ್ಲಂತೂ ನಿಂತುಕೊಳ್ಳೋದಕ್ಕೆ ಜಾಗ ಇಲ್ಲ. ರಥ ಬೀದಿಯಲ್ಲಂತೂ ಒಂದಿನ್ನಿತು ಜಾಗ ಇಲ್ಲದ ರೀತಿಯಲ್ಲಿ ಭಕ್ತ ವರ್ಗ ಬಂದು ನಿಂತಿರುವಂಥದ್ದು. ಆ ಎಲ್ಲ ದೃಶ್ಯಾವಳಿಗಳನ್ನು ಡ್ರೋನ್ನ ಮೂಲಕವೂ ಕಟ್ಟಿಕೊಡುವಂಥ ಪ್ರಯತ್ನವನ್ನು ನಾವೀಗ ಮಾಡ್ತೇವೆ. ಡ್ರೋನ್ನ ಪ್ರಖ್ಯಾತ ಡ್ರೋನ್ ಬಿಡುವಂತಹ ತಜ್ಞ ಅಂತ ಕರೆಸಿಕೊಳ್ಳುವಂತಹ ಸುಶ್ಮಿತ್ ಬೆಳ್ಳಾರೆ ಇವರು ಇದೀಗ ಬಂದಿದ್ದಾರೆ. ಅವರ ಡ್ರೋನ್ನ ದೃಶ್ಯಾವಳಿಗಳನ್ನು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೊಡಲಿಕ್ಕಿದ್ದೇವೆ. ಪ್ರತಿಯೊಂದು ಕ್ಷಣವನ್ನು ಕೂಡ ನಿಮ್ಮ ಈ ಒಂದು ದೇವರ ರಥೋತ್ಸವವನ್ನು ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆ ಆಗಬಾರ್ದು, ಯಾವುದೇ ಕಾರಣಕ್ಕೂ ನಿಮಗೆ ಮಿಸ್ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ತಾ ಸುದ್ದಿ ನ್ಯೂಸ್ ನಿರಂತರವಾದಂತಹ ಒಂದು ಪ್ರಯತ್ನದಲ್ಲಿ ಇದೆ ಅಂತ ಹೇಳ್ತಾ ಇದ್ದೀವಿ. ಈಗಾಗಲೇ ದೇವರ ಉತ್ಸವ, ದೇವರ ಬಲಿ ಉತ್ಸವ ಆಗಿದೆ ನೋಡಿ. ಅಲ್ಲಿ ಆ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಪುಷ್ಪರಥದ ಬಳಿಯಲ್ಲಿ ಬಂದು ನಿಂತಿರುವಂತಹ ಅದರ ಸೇವಾಕರ್ತರು ಅವರಿದ್ದಾರೆ. ಅದರ ಜೊತೆಗೆ ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಬ್ರಹ್ಮ ಕಲಶಾಭಿಷೇಕ ಜರುಗಿದೆ. ಬೆಳಗ್ಗೆ 5 ಗಂಟೆಯಿಂದ ಗಣಪತಿ ಹೋಮ, ಕವಟೋದ್ಘಾಟನೆ, ಅಭಿಷೇಕ, ಮಹಾಬಲಿಪೀಠ ಪ್ರತಿಷ್ಠೆ, ಸಹಸ್ರ ಪರಿ ಕಲಶಾಭಿಷೇಕ, ಹರಿವಾಯುಸ್ತುತಿ, ಪುರಶ್ಚರಣ ಹೋಮ, ಕಲಶಾಭಿಷೇಕ ಮೊದಲಾದ ಕಾರ್ಯಕ್ರಮಗಳು ನಡೆಯಲಿವೆ. ಸಂಜೆ 6 ಗಂಟೆಯಿಂದ ಶ್ರೀ ಜನಾರ್ದನ ಮಂಜುಲೇಶ ದೇವರ ಉತ್ಸವ, ನೂತನ ಬ್ರಹ್ಮರಥದಲ್ಲಿ ಉಭಯ ದೇವರ ಬ್ರಹ್ಮರಥೋತ್ಸವ ನೆರವೇರಲಿದೆ ಅನ್ನುವಂಥದ್ದು ಇದೀಗ
ಇದ್ದಂಥದ್ದು ಇದೀಗ ಆಗ್ತಾ ಇದೆ. ಅಂದರೆ ಬೆಳಗ್ಗೆ 5 ಗಂಟೆಯಿಂದ ಗಣಪತಿ ಹೋಮ, ಕವಟೋದ್ಘಾಟನೆ, ಅಭಿಷೇಕ, ಮಹಾಬಲಿ ಪೀಠ ಪ್ರತಿಷ್ಠೆ, ಸಹಸ್ರ ಪರಿ ಕಲಶಾಭಿಷೇಕ, ಹರಿವಾಯುಸ್ತುತಿ, ಪುರಶ್ಚರಣ ಹೋಮ, ಕಲಶಾಭಿಷೇಕ ನಡೆದು ಇದೀಗ ಶ್ರೀ ಜನಾರ್ದನ ಮತ್ತು ಶ್ರೀ ಮಂಜುಳೇಶ ದೇವರ ಉತ್ಸವ ನಡೆಯುತ್ತಿದೆ. ಉತ್ಸವ ನಡೀತಾ ಇರುವಂತಹ ವೈಭವವನ್ನು ತಾವೀಗ ನೋಡ್ತಾ ಇದ್ದೀರಿ. ಮಂಜುಳೇಶ ಮತ್ತು ಜನಾರ್ದನ ಇಬ್ಬರನ್ನು ಹೊತ್ತಿರುವಂತಹ ಅರ್ಚಕ ವೃಂದ, ಅದರ ಜೊತೆಗೆ ಉತ್ಸವ ನಡೆಯುತ್ತಿರುವಂತಹ ರೀತಿ. ಇದೀಗ ದೇವರ ಬಲಿ ಉತ್ಸವ ನಡೆಯುತ್ತಿದ್ದು, ದೇವರ ಬಲಿ ಉತ್ಸವ ಹೇಗೆ ನಡೆಯುತ್ತಿದೆ ಅನ್ನುವಂತಹದನ್ನು ಸುದ್ದಿ ನ್ಯೂಸ್ನ LED ಬಹಳಷ್ಟು ಜನ ನೋಡ್ತಾ ಇದ್ದಾರೆ. ಅದರ ಜೊತೆಗೆ ಹೊರಭಾಗದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈಗಾಗಲೇ ಜನಸಾಗರ ಬಂದು ಸೇರಿದೆ. ಉತ್ಸವ ಕಾರ್ಯಗಳು ಆರಂಭಗೊಂಡಿದ್ದು, ಜನರು ಕಾತುರತೆಯಿಂದ ಕಾಯುತ್ತಿರುವಂತಹ ಬ್ರಹ್ಮರಥವನ್ನು ಏರುವಂತಹ ಮಂಜುಳೇಶ ಮತ್ತು ಜನಾರ್ದನನ ಆ ಅವಿಸ್ಮರಣೀಯ ಕ್ಷಣಗಳನ್ನು ನೋಡುವುದಕ್ಕಾಗಿ ಬಹಳ ಕಾತುರತೆಯಿಂದ ಕಾಯ್ತಾ ಇರುವಂತಹದ್ದು ತಾವು ಈಗ ನೋಡ್ತಾ ಇದ್ದೀರಿ. ಆ ಎಲ್ಲ ಕ್ಷಣಗಳನ್ನು ತಾವೀಗ ಮೆಲುಕು ಹಾಕೋದಕ್ಕೆ ಸರ್ವ ರೀತಿಯಲ್ಲಿ ಸನ್ನದ್ಧರಾಗಿದ್ದೀರಿ. ಆ ಅಪೂರ್ವ ಕ್ಷಣಗಳಿಗೆ ಸಾಕ್ಷಿಯಾಗಲಿಕ್ಕಿದ್ದೀರಿ. ತಾವೀಗ ನೋಡ್ತಾ ಇರುವಂಥದ್ದು ಬ್ರಹ್ಮರಥ, ಪುಷ್ಪರಥದ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿದೆ ಪುಷ್ಪರಥ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀವಿ. ಆ ಪುಷ್ಪರಥದಲ್ಲಿ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ಮಂಜುಳೇಶ ಮತ್ತು ಜನಾರ್ದನ ದೇವರು ವಿರಾಜಮಾನರಾಗಿ ಪುಷ್ಪರಥದಲ್ಲಿ ಸಾಗಲಿಕ್ಕಿದ್ದಾರೆ. ಆ ಪುಷ್ಪರಥದಲ್ಲಿ ಸಾಗಿ ಬರುವಂತಹ ದೃಶ್ಯಾವಳಿಯನ್ನು ಕೂಡ ತಾವು ನೋಡಲಿಕ್ಕಿದ್ದೀರಿ. ತದ ಬಳಿಕ ದೇವರು ಬ್ರಹ್ಮರಥದಲ್ಲಿ ವಿರಾಜಮಾನರಾಗಲಿಕ್ಕಿದ್ದಾರೆ. ಆ ಎಲ್ಲ ಕ್ಷಣಗಳಿಗೂ ಕೂಡ ತಾವು ಸಾಕ್ಷಿಯಾಗಲಿಕ್ಕಿದ್ದೀರಿ. ಆ ಎಲ್ಲ ಅಪೂರ್ವ ಕ್ಷಣಗಳಿಗೂ ಕೂಡ ತಾವೆಲ್ಲರೂ ಕೂಡ ಸಾಕ್ಷಿಯಾಗಲಿಕ್ಕಿದ್ದೀರಿ. ಇದೀಗ ದೇವರ ಬಲಿ ಉತ್ಸವದಲ್ಲಿ ಇಬ್ಬರು ದೇವರುಗಳ ದರ್ಶನವಾಗ್ತಾ ಇದೆ. ಜನಾರ್ದನ ಸ್ವಾಮಿ ಮತ್ತು ಮಂಜುಳೇಶನ ದರ್ಶನವಾಗ್ತಾ ಇದೆ. ಎಲ್ಲ ಮಂಜುಳೇಶ ಮತ್ತು ಜನಾರ್ದನ ಸ್ವಾಮಿಯ ದರ್ಶನವನ್ನು ತಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ಸುದ್ದಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಆ ದೃಶ್ಯಾವಳಿಯನ್ನು ಕೊಡ್ತಾ ಇದ್ದೀರಿ. ಪುಷ್ಪರಥದ ಇದೀಗ ಪುಷ್ಪರಥದ ದರ್ಶನವನ್ನು ನಿಮಗೆ ಮಾಡ್ತಾ ಇದ್ದೇವೆ. ಪುಷ್ಪರಥದ ಸಂಪೂರ್ಣ ದರ್ಶನವಾಗ್ತಾ ಇದೆ. ಯಾವ ರೀತಿ ಇದೆ ಪುಷ್ಪರಥ ಅನ್ನುವುದನ್ನು ನೋಡುವುದಕ್ಕಾಗಿ ಇದೀಗ ದೇವಾಲಯದ ಒಳಭಾಗದಲ್ಲಿ ಸಂಪೂರ್ಣವಾಗಿ ಅಲಂಕೃತಗೊಂಡಿರುವಂತಹ ಪುಷ್ಪರಥ ಇದೀಗ ದೇವಾಲಯದ ಒಳಭಾಗದಿಂದ ತಾವೀಗ ನೋಡಿದ್ರಿ. ಅದರ ಜೊತೆಗೆ
ಇಡೀ ದೇವರ ಉತ್ಸವಾದಿಗಳು, ದೇವರ ಉತ್ಸವ ಹೇಗೆ ನಡೆಯುತ್ತೆ, ದೇವರ ಉತ್ಸವ ಬಲಿ ಅಂದರೆ ಏನು, ದೇವರು ವಿರಾಜಮಾನರಾಗುತ್ತಿರುವ ರೀತಿ ಹೇಗೆ, ದೇವರ ಉತ್ಸವಗಳು ಹೇಗೆ ನಡೆಯುತ್ತೆ, ತಂತ್ರಿವರಿಯರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಉತ್ಸವದ ಕ್ಷಣವನ್ನು ಕೂಡ ವಿವರಣೆಯ ರೂಪದಲ್ಲಿ ಮತ್ತು ಭಕ್ತಿಭಾವವನ್ನು ವ್ಯಕ್ತಪಡಿಸುವಂತಹ ರೀತಿಯಲ್ಲಿ ಏನೆಲ್ಲ ಆಗುತ್ತೆ, ಯಾವ ರೀತಿ ಆಗುತ್ತೆ ಅನ್ನುವಂಥದ್ದನ್ನು ನಮಗೆ ವಿವರಿಸಲಿಕ್ಕಿದ್ದಾರೆ ಶಿವಪ್ರಸಾದ್ ಅವರು. ಶಿವಪ್ರಸಾದ್ ಅವರು ಕೋಟೇಶ್ವರದಿಂದ ಉಜಿರೆಯ ತನಕ ರಥವನ್ನು, ಬ್ರಹ್ಮರಥವನ್ನು ತರುವಂತಹ ಸಮಯದಲ್ಲಿ ಬಹಳ ವಿಸ್ತೃತವಾದಂತಹ ವಿವರಣೆಯನ್ನು ನೀಡಿದರು. ಇದೀಗ ಶಿವಪ್ರಸಾದ್ ಅವರನ್ನು ನಾವು ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇವೆ. ವಿವರಣೆಗಾರರಾಗಿ ನಮ್ಮೊಂದಿಗೆ ಇವತ್ತು ಸಹಕರಿಸಲಿಕ್ಕಿದ್ದಾರೆ. ಅವರನ್ನು ಗೌರವಯುತವಾಗಿ ಸ್ವಾಗತಿಸುತ್ತಾ ಜನಾರ್ದನ ಸ್ವಾಮಿಯ 9 ದಿನಗಳ ಬ್ರಹ್ಮ ಕಲಶ ಉತ್ಸವ ಇದೀಗ ಕಡೆಯ ಹಂತದಲ್ಲಿದೆ. ಎಲ್ಲರೂ ಕಾತುರತೆಯಿಂದ ಕಾಯ್ತಾ ಇರುವಂತಹ ಅಪೂರ್ವ ಕ್ಷಣ ಪುಷ್ಪರಥದಲ್ಲಿ ದೇವರು ವಿರಾಜಮಾನರಾಗುವಂಥದ್ದು, ಬ್ರಹ್ಮರಥದಲ್ಲಿ ಇವೆಲ್ಲವೂ ಕೂಡ ಆ ಎಲ್ಲ ಕ್ಷಣಗಳನ್ನು ವಿವರಿಸಲಿಕ್ಕಿದ್ದಾರೆ. ಇದೀಗ ಶಿವಪ್ರಸಾದ್ ಅವರನ್ನು ಸುದ್ದಿಯ ತಂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತದೆ. ಶಿವಪ್ರಸಾದ್ ಅವರೇ, ಬ್ರಹ್ಮರಥ ಪುಷ್ಪರಥವನ್ನು ಏರುವಂತಹ ಮಂಜುಳೇಶ ಜನಾರ್ದನನ ದರ್ಶನವನ್ನು ಜನರಿಗೆ ಕೊಡಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಪ್ರತಿ ಕ್ಷಣವೂ ಕೂಡ ನೀವು ಇದೀಗ ಶಿವಪ್ರಸಾದ್ ಅವರೇ, ನಿಮಗೆ ಈ ಒಂದು ಸಂಪೂರ್ಣ ವಿವರಣೆಯನ್ನು ನೀಡುವುದಕ್ಕಾಗಿ ನಿಮಗೆ ಪ್ರೀತಿಪೂರ್ವಕ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನಾರ್ದನ ನಮಸ್ತುಭ್ಯಂ ಉಚ್ಚಭೂತಿ ಕೃತಾಲಯ ಮಧ್ವಾರ್ಚಿತ ಪದಾಬ್ಜಾಯ ಹೃಜ್ಜನಾಭಾಯತೆ ನಮಃ. ಲಕ್ಷ್ಮೀ ಜನಾರ್ದನಾಯ ನಮಃ. ನಾವೆಲ್ಲರೂ ಒಂದು 8-10 ದಿವಸಗಳಿಂದ ಬಹು ನಿರೀಕ್ಷೆಯಲ್ಲಿದ್ದಂತಹ ಪುಣ್ಯದ ಕೆಲಸ ಇನ್ನೇನು ಕೆಲವು ಗಂಟೆಗಳಲ್ಲಿ, ಕೆಲವು ನಿಮಿಷಗಳಲ್ಲಿ ಸಂಪನ್ನಗೊಳ್ಳಲಿದೆ. ಅಂದರೆ ಈ ಬಾರಿಯ ಬ್ರಹ್ಮಕಲಶ ಅನೇಕ ವಿಶಿಷ್ಟತೆಗಳಿಂದ ಕೂಡಿದ್ದಾಗಿದೆ. ವಿಜಯಗೋಪುರ, ಪುಷ್ಪರಥ, ಅದೇ ರೀತಿಯಾಗಿ ಬ್ರಹ್ಮ ರಥ ಸಮರ್ಪಣೆಯಾಗಿ ಇಂದು ಅದೇ ಹೊಸದಾದಂತಹ ಬ್ರಹ್ಮ ರಥದಲ್ಲಿ ಭಗವಂತನ ಉತ್ಸವ ಜರುಗಲಿಕ್ಕಿದೆ. ಆದ್ದರಿಂದಾಗಿ ಈ ಕಾಲದಲ್ಲಿ ಇರತಕ್ಕಂತಹ ನಾವೆಲ್ಲರೂ ಅತ್ಯಂತ ಪುಣ್ಯವಂತರೆಂದು ಭಾವಿಸಿ ಈ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕು. ಅದೇ ರೀತಿಯಲ್ಲಿ ಉತ್ಸವ ಭಗವಂತನಿಗೆ ಯಾಕೆ ಮಾಡಬೇಕು ಅಂತ ಕೇಳಿದರೆ, ಒಂದು ಮನೆಯಲ್ಲಿ ನಾವೊಂದು ದೀಪವನ್ನು ಹಚ್ಚಿದರೆ ಆ ದೀಪದಿಂದ ನಮಗೆ ಬೆಳಕು ಸಿಗುತ್ತದೆ. ಆ ದೀಪ ಒಳ್ಳೆಯ ರೀತಿಯಲ್ಲಿ ಬೆಳಗಿದ್ದರೆ ಮಾತ್ರ ನಮಗೆ ಅದರಿಂದ ಬೆಳಕು ಸಿಗಲಿಕ್ಕೆ ಸಾಧ್ಯ. ಅದರಲ್ಲಿ ಕರಿ ಕಟ್ಟಿದ್ದರೆ ಅಥವಾ ದೀಪ ಮಂದ ಬೆಳಕನ್ನು ನೀಡುತ್ತಿದ್ದರೆ ನಮಗೆ ಅದರಿಂದ ಬೆಳಕು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಬಿಂಬದಲ್ಲಿ ಕೂಡ ಭಗವಂತನ ಸನ್ನಿಧಾನ ತುಂಬಿದ್ದರೆ, ಅಂದರೆ ಶಾಸ್ತ್ರೀಯ ರೀತಿಯಲ್ಲಿ ಹೇಳುವುದಾದರೆ ಷೋಡಶಕಲಾ ಪರಿಪೂರ್ಣವಾದಂತಹ ಸನ್ನಿಧಾನ ಇದ್ದರೆ ಆ ಭಗವಂತ ನಮ್ಮೆಲ್ಲರ ಅಭೀಷ್ಟಗಳನ್ನು ಈಡೇರಿಸ್ತಾನೆ ಅಂತ ಹೇಳಿ ಶಾಸ್ತ್ರ ವಿಚಾರ. ಹಾಗಾಗಿ ಶಾಸ್ತ್ರದಲ್ಲಿ, ಆಗಮಶಾಸ್ತ್ರದಲ್ಲಿ ಅಥವಾ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 5 ವಿಚಾರಗಳಿಂದ ಭಗವಂತನ ಸನ್ನಿಧಾನ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿ ಶಾಸ್ತ್ರ ತಿಳಿಸ್ತದೆ. ಆಚಾರ್ಯ ತಪಸ ಆಮ್ನಾಯ ಜಪೇನ ನಿಯಮೇನ ಚ ಉತ್ಸವೇ ಅನ್ನದಾನೇ ಚ ಸಾನ್ನಿಧ್ಯವೃದ್ಧಿಸ್ತು ಪಂಚಧಾ. ಆಚಾರ್ಯ ತಪಸ, ನಿತ್ಯ ಪೂಜೆ ಆಗುವಂತಹ ರೀತಿ,
ಅಥವಾ ಪೂಜೆಯ ವಿಧಿವಿಧಾನಗಳು ಸಾನ್ನಿಧ್ಯಕ್ಕೆ ಕಾರಣ ಆದರೆ ಪ್ರತಿಷ್ಠಾಪನೆ ಮಾಡಿದಂತಹ ತಂತ್ರಿವರೇಣ್ಯರ ಜಪಾನುಷ್ಠಾನದ ಬಲ ಕೂಡ ಸಾನ್ನಿಧ್ಯಕ್ಕೆ ಕಾರಣ ಆಗ್ತದೆ. ಅದೇ ರೀತಿಯಾಗಿ ಆಮ್ನಾಯ ಜಪೇನ ಆ ಕ್ಷೇತ್ರದಲ್ಲಿ ನಡೆತಕ್ಕಂತಹ ಹೋಮ ಹವನಾದಿಗಳು ಜಪಪಾರಾಯಣಾದಿಗಳು ಕೂಡ ಸಾನ್ನಿಧ್ಯಕ್ಕೆ ಕಾರಣ ಆಗ್ತದೆ. ನಿಯಮೇನ ಕೆಲವೊಂದು ಶುದ್ಧಿ ವಿಷಯದಲ್ಲಿರತಕ್ಕಂತಹ ನಿಯಮಗಳು ಅಥವಾ ದೇವಸ್ಥಾನದ ಆಚಾರ ವಿಚಾರಗಳನ್ನೆಲ್ಲ ನಾವು ಆ ಕ್ಷೇತ್ರದಲ್ಲಿ ಆಚರಿಸಿದರೆ ಅದರಿಂದ ಕೂಡ ಸನ್ನಿಧಾನ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಉಂಟು. ಅದೇ ರೀತಿಯಾಗಿ ಅನ್ನದಾನ ನಿರಂತರ ಅನ್ನದಾನಾದಿಗಳು ನಡೆಯುವುದರಿಂದ ಕೂಡ ಈ ಸಾನ್ನಿಧ್ಯದಲ್ಲಿ ಬಿಂಬದಲ್ಲಿ ವಿಶುದ್ಧವಾದಂತಹ ಸನ್ನಿಧಾನ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಉಂಟು. ಇನ್ನೊಂದು ಮುಖ್ಯವಾದದ್ದು ಉತ್ಸವೇ ಅಂತ ಹೇಳಿದರು, ಅಂದರೆ ಉತ್ಸವವನ್ನು ಆಚರಿಸಬೇಕು ಅಂತ ಹೇಳಿ. ವಿಶೇಷವಾಗಿ ಸಂಘೇ ಶಕ್ತಿ ಕಲೋಯುಗೆ ಅಂತ ಹೇಳಿ ಶಾಸ್ತ್ರದಲ್ಲಿ ಉಂಟು. ಅಂದರೆ ಕಲಿಯುಗದಲ್ಲಿ ಭಗವಂತನನ್ನು ಒಲಿಸಿಕೊಳ್ಳಬೇಕಾದರೆ ಎಲ್ಲರೂ ಒಟ್ಟು ಸೇರಿ ಪ್ರಾರ್ಥನೆ ಮಾಡಿದರೆ ಮಾತ್ರ ಭಗವಂತ ಅನುಗ್ರಹಿಸ್ತಾನೆ ಅಂತ ಹೇಳಿ. ಅದೇ ರೀತಿಯಾಗಿ ಆ ಉತ್ಸವವನ್ನು ಆಚರಣೆ ಮಾಡುವಂತಹ ಉತ್ಸವದಲ್ಲಿ ಭಗವಂತನನ್ನು ಎಲ್ಲರೂ ಕಣ್ಣು ತುಂಬಿಕೊಂಡು ಸಂಭ್ರಮವನ್ನು ಆಚರಿಸಿ ನಮ್ಮ ಮನೋಭೀಷ್ಟಗಳನ್ನು ಪ್ರಾರ್ಥಿಸಿದರೆ ಭಗವಂತ ವಿಶೇಷವಾಗಿ ಅನುಗ್ರಹಿಸ್ತಾನೆಂಬತಕ್ಕಂತಹ ಭಾವನೆಯಿಂದ ವಿಶೇಷವಾದಂತಹ ಮಹತ್ವವನ್ನು ಶಾಸ್ತ್ರಗಾರರು ಉತ್ಸವಕ್ಕೆ ನೀಡಿದ್ದಾರೆ. ಅಂದರೆ ದೇವರಿಗೆ ರಾಜೋಪಚಾರ ಪೂಜಾದಿಗಳನ್ನೆಲ್ಲ ಗರ್ಭಗುಡಿಯಲ್ಲಿ ಕೆಲವನ್ನು ಸಮರ್ಪಿಸಲು ಕಷ್ಟ ಸಾಧ್ಯ. ಆದ್ದರಿಂದಾಗಿ ಬಲಿಮೂರ್ತಿಯ ಮುಖಾಂತರದಲ್ಲಿ ಭಗವಂತನನ್ನು ಪ್ರಾಂಗಣಕ್ಕೆ ಕರೆದುಕೊಂಡು ಬಂದು ಎಲ್ಲ ರೀತಿಯಾದಂತಹ ಛತ್ರ ಚಾಮರ ವ್ಯಜನ ದರ್ಪಣ ನೃತ್ಯ ವಾದ್ಯ ಗೀತ ಸ್ತೋತ್ರ ಇತ್ಯಾದಿ ರಾಜೋಪಚಾರ ಪೂಜಾದಿಗಳನ್ನು ಮಾಡಲಿಕ್ಕೆ ಆಗಮಶಾಸ್ತ್ರದಲ್ಲಿ ಅವಕಾಶವನ್ನಿತ್ತು. ಭಗವಂತನಿಗೆ ಉತ್ಸವವನ್ನು ಆಚರಿಸಬೇಕೆಂಬತಕ್ಕಂತಹ ನಿರ್ಣಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿನ ಉತ್ಸವ ಇನ್ನೂ ವಿಶೇಷವಾದದ್ದು. ವಾರ್ಷಿಕವಾಗಿ ನಾವೇನು ಧ್ವಜ ಅವರೋಹಣ ಕಾಲದಿಂದ ಆ ಮಧ್ಯದಲ್ಲಿ ಬರತಕ್ಕಂತಹ ದಿನಗಳಲ್ಲಿ ಉತ್ಸವವನ್ನು ಆಚರಿಸಿದರೆ, ಇವತ್ತು ವಿಶೇಷವಾಗಿ ಭಗವಂತ ಬ್ರಹ್ಮಕಲಶ ನಡೆದ ನಂತರ ಪೂರ್ಣ ಸಾನ್ನಿಧ್ಯವನ್ನು ಹೊಂದಿಕೊಂಡು ಭಕ್ತರನ್ನೆಲ್ಲ ಭಗವಂತ ಗುಡಿಯಲ್ಲಿದ್ದು ಅನುಗ್ರಹಿಸಿ ಈ ಹೊತ್ತಿನಲ್ಲಿ ಆ ಉತ್ಸವ ಮೂರ್ತಿಯ ಮುಖಾಂತರದಲ್ಲಿ ಪ್ರಾಂಗಣಕ್ಕೆ ಬಂದು ತನ್ನ ರಥಬೀದಿಗೆ ಬಂದು ಎಷ್ಟೆಲ್ಲ ಭಕ್ತಜನರು ಯಾವ ರೀತಿಯಲ್ಲಿ ತನ್ನನ್ನು ಆರಾಧನೆ ಮಾಡಿದ್ದಾರೆ ಅಥವಾ ಪೂಜಿಸಿದ್ದಾರೆ, ಅವರ ಶ್ರಮ ಏನು ಇತ್ಯಾದಿಗಳನ್ನೆಲ್ಲ ಭಗವಂತ ಪರಿವೀಕ್ಷಣೆ ಮಾಡಿ ಎಲ್ಲ ಭಕ್ತರನ್ನು ಕೃಪಾದೃಷ್ಟಿಯಿಂದ ಅವಲೋಕಿಸಿ ಭಕ್ತರನ್ನು ಅನುಗ್ರಹಿಸಲಿಕ್ಕೆ ಬೇಕಾಗಿ ಉತ್ಸವ ಮೂರ್ತಿಯ ಮುಖಾಂತರದಲ್ಲಿ ಪ್ರಾಂಗಣಕ್ಕೆ ಬಂದು ರಥೋತ್ಸವವನ್ನು ಆಚರಿಸಿಕೊಳ್ಳುತ್ತಾನೆ ಭಗವಂತ. ಈಗಾಗಲೇ ಜನಾರ್ದನ ದೇವರು, ಅದೇ ರೀತಿಯಾಗಿ ಮಂಜುಳೇಶ್ವರ ದೇವರು ಉತ್ಸವ ಮೂರ್ತಿಯ ಮುಖಾಂತರದಲ್ಲಿ ಒಳಗಿನ ಸುತ್ತಿನಲ್ಲಿ ತನ್ನ ಪರಿವಾರ ದೇವತೆಗಳ ನೈವೇದ್ಯಾದಿಗಳನ್ನು ಬಲಿಸೇವೆಗಳನ್ನು ಅರ್ಪಿಸಿ, ಅಲ್ಲಿಂದ ಹೊರಗಿನ ಸುತ್ತಿನಲ್ಲಿರತಕ್ಕಂತಹ ಮಹಾಬಲಿಪೀಠ ದಿಕ್ಕು ವಿದಿಕ್ಕುಗಳಲ್ಲಿರತಕ್ಕಂತಹ ಆಯಾಯ ದೇವತೆಗಳಿಗೆ ಹೇಳಿದಂತಹ ಬಲಿದೇವತೆಗಳನ್ನೆಲ್ಲ ಸಂತೃಪ್ತಿಗೊಳಿಸಿ ತಂತ್ರಿಗಳು ಈಗ ಪ್ರಕೃತವಾಗಿ ಕ್ಷೇತ್ರಪಾಲ ಪೂಜೆಯನ್ನು ಮಾಡುತ್ತಿದ್ದಾರೆ. ಪ್ರತಿಯೊಂದು ದೇವತೆಗಳಿಗೂ ವಿಷ್ಣು, ದುರ್ಗೆ, ಈಶ್ವರ, ಗಣಪತಿ, ಸ್ಕಂದ ಈ ರೀತಿಯಾಗಿ ಯಾವುದೇ ದೇವತೆಗಳನ್ನು ತೆಗೆದುಕೊಂಡರೂ ಆಯಾಯ ದೇವತೆಗಳಿಗೆ ಹೇಳಿದಂತಹ ಪೀಠ ದೇವತೆಗಳು, ಆವರಣ ದೇವತೆಗಳು, ಅದೇ ರೀತಿಯಾಗಿ ಪರಿವಾರ ದೇವತೆಗಳನ್ನೆಲ್ಲ ಶಾಸ್ತ್ರದಲ್ಲಿ ಹೇಳಿದೆ. ಅಂತಹ ದೇವತೆಗಳನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು. ಆರಾಧನೆ ಹೇಗೆ ಮಾಡೋದು ಅಂತ ಕೇಳಿದರೆ,
ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಅಂತ ಹೇಳಿ ಕೃಷ್ಣದೇವರು ಹೇಳಿದ್ದು. ಪೂಜೆಗಳಲ್ಲಿ ಅನೇಕ ವಿಧವಾದಂತಹ ಪೂಜೆಗಳೆಲ್ಲ ಇದೆ. ಆ ಪೂಜೆಗಳಲ್ಲಿ ಈ ಬಲಿಪೀಠಗಳಲ್ಲಿ ಅಥವಾ ಬಲಿಕಲ್ಲಿನಲ್ಲಿರತಕ್ಕಂತಹ ದೇವತೆಗಳಿಗೆ ಜಲ, ಗಂಧ, ಅಕ್ಷತೆ, ಪತ್ರೆ, ಧೂಪದೀಪ, ನೈವೇದ್ಯ ಇತ್ಯಾದಿಗಳಿಂದ ಬಲಿದಾನಾದಿಗಳನ್ನು ಅರ್ಪಿಸಿ, ಮುಖ್ಯವಾಗಿ ಈಗ ನೀವು ನೋಡುತ್ತಿರತಕ್ಕಂತಹ ಕ್ಷತ್ರಪಾಲ ಪೂಜೆ, ಆ ಕ್ಷತ್ರಪಾಲ ಅಂತ ಹೇಳಿದರೆ ಇದು ಈಶಾನ್ಯ ಭಾಗದಲ್ಲಿದ್ದುಕೊಂಡು ಇಡೀ ಕ್ಷೇತ್ರವನ್ನು, ಭಗವಂತನ ಸಾನ್ನಿಧ್ಯವನ್ನು ರಕ್ಷಣೆ ಮಾಡತಕ್ಕಂತಹ ದೇವತೆ ಅಂತ ಹೇಳಿದರೆ ಅದು ಕ್ಷತ್ರಪಾಲ. ಹಾಗಾಗಿ ಆ ಕ್ಷತ್ರಪಾಲ ಪೂಜೆ ನಡೀತುಂಟು. ನಂತರದಲ್ಲಿ ಜನಾರ್ದನ ದೇವರು, ಮಂಜುಳೇಶ್ವರ ದೇವರು ಹೊಸದಾದಂತಹ ಪುಷ್ಪರಥದಲ್ಲಿ ಆರೂಢರಾಗಿದ್ದುಕೊಂಡು ಎಲ್ಲ ರೀತಿಯ ಸೇವೆಗಳು ಅಂದರೆ ಉಡುಕು, ಚೆಂಡೆ ಅಥವಾ ವಾಲಗ, ಸರ್ವವಾದ್ಯ ಇತ್ಯಾದಿಗಳ ಸೇವೆ ಅಂದರೆ ಸುತ್ತಿನಲ್ಲಿ ಈ ಎಲ್ಲ ವಾದ್ಯಗಳನ್ನು ನುಡಿಸುತ್ತಾ ಭಗವಂತನನ್ನು ಆ ಪುಷ್ಪರಥದಲ್ಲಿ ಕುಳ್ಳಿರಿಸಿಕೊಂಡು ಭಕ್ತರಿಗೆ ದರ್ಶನ ಮಾಡುವಂತಹ ರೀತಿಯಲ್ಲಿ ಪ್ರಾಂಗಣಕ್ಕೆ ಸುತ್ತು ತರುತ್ತಾರೆ. ಆವಾಗ ಎದುರಿನಲ್ಲಿ ಈ ವಾದ್ಯಘೋಷಗಳೆಲ್ಲ ಮೊಳಗಿಕೊಂಡು ಹೋಗ್ತದೆ. ಹಾಗೆ ಅದಕ್ಕೆ ಪ್ರತ್ಯೇಕವಾದಂತಹ ಅವಕಾಶ ಅಂದರೆ ಮೊದಲನೇದಾಗಿ ಉಡುಕು ಸುತ್ತು ಅಂತ ಹೇಳಿ, ಅದು ಕೂಡ ವಿಶೇಷವಾದಂತಹ ಭಗವಂತನ ಪಂಚವಾದ್ಯಗಳಲ್ಲೊಂದು. ಆ ವಾದ್ಯಗಳನ್ನು ನುಡಿಸಿಕೊಂಡು ಹೋಗುವಾಗ ಅದಕ್ಕೆ ಅದರದ್ದೇ ಆದಂತಹ ಶ್ರುತಿ, ತಾಳ ಇತ್ಯಾದಿಗಳುಂಟು. ಅದು ದಿಕ್ಕು ವಿದಿಕ್ಕುಗಳಲ್ಲಿ ಬದಲಾವಣೆ ಆಗ್ತದೆ. ನಮಗೆ ಕೇಳುವಾಗ ಒಂದೇ ರೀತಿಯ ಶಬ್ದ ಅಂತ ಕೇಳ್ಬೋದು, ಆದರೆ ತುಂಬ ವಿಧವಾಗಿ ಅದರಲ್ಲಿ ಬದಲಾವಣೆಗಳಾಗಿ ಉಡುಕಿಗೆ ಬೇಕಾದಂತಹ ತಾಳಗಳನ್ನು ನುಡಿಸಿಕೊಂಡು ಆ ಪ್ರಾಂಗಣದಲ್ಲಿ ಸುತ್ತು ಬರಲಿಕ್ಕಿದೆ. ನಂತರದಲ್ಲಿ ಚೆಂಡೆ ಸುತ್ತು, ಚೆಂಡೆಯೂ ಕೂಡ ಹಾಗೆ ಪಂಚವಾದ್ಯಗಳಲ್ಲೊಂದು. ಈಗಾಗಲೇ ನೀವು ನೋಡ್ತಿರುವಂತೆ ಕ್ಷತ್ರಪಾಲ ಪೂಜೆ ಸಂಪನ್ನಗೊಂಡಿದೆ. ಇನ್ನು ತಂತ್ರಿಗಳ ಮುಖಾಂತರದಲ್ಲಿ ಪುಷ್ಪರಥವನ್ನು ಭಗವಂತ ಜನಾರ್ದನ ದೇವರು, ಮಂಜುಳೇಶ್ವರ ದೇವರು ಏರಲಿಕ್ಕಿದ್ದಾರೆ. ಭಕ್ತರೆಲ್ಲರೂ ಕಾತುರದಿಂದ ಕಾಯುತ್ತಿದ್ದಂತಹ ಕ್ಷಣ ನಮ್ಮ ಆತ್ಮೀಯರಾದಂತಹ ಗಣೇಶ್ ಗೌಡ ಇವರು ನೀಡಿದಂತಹ ಪುಷ್ಪರಥ. ಆ ಪುಷ್ಪರಥ ಮೊನ್ನೆಯ ದಿವಸದಲ್ಲಿ 5ನೇ ತಾರೀಕಿನಂದು ಮೆರವಣಿಗೆಯಲ್ಲಿ, ವಿಶೇಷವಾದಂತಹ ಮೆರವಣಿಗೆಯಲ್ಲಿ ಭಗವಂತನ ಸನ್ನಿಧಾನಕ್ಕೆ ತೆಗೆದುಕೊಂಡು ಬಂದು 7 ರಾತ್ರಿ, ಅದೇ ರೀತಿಯಾಗಿ 8 ತಾರೀಕಿಗೆ ಆ ರಥಶುದ್ಧಿ ಕರ್ತವ್ಯಗಳನ್ನೆಲ್ಲ ಮಾಡಿಕೊಂಡಿದ್ದೇವೆ. ಈಗ ನೀವೆಲ್ಲರೂ ಭಕ್ತಿಯಿಂದ ಕಣ್ಣು ತುಂಬಿಕೊಳ್ಳತಕ್ಕಂತಹ ಕ್ಷಣ. ನಾವೆಲ್ಲರೂ ನಿರೀಕ್ಷೆಯಲ್ಲಿದ್ದಂತಹ ಭಗವಂತ ಜನಾರ್ದನ ದೇವರು, ಅದೇ ರೀತಿಯಾಗಿ ಮಂಜುಳೇಶ ದೇವರು ಆ ಪುಷ್ಪರಥವನ್ನು ಏರಿದ್ದಾರೆ. ಆ ಪುಷ್ಪರಥದಲ್ಲಿ ಭಗವಂತನ ಏರುವಿಕೆ, ಕುಳ್ಳಿರುವಿಕೆಯನ್ನು ನೋಡತಕ್ಕಂತಹ ಸೌಭಾಗ್ಯ ನಮ್ಮೆಲ್ಲರದಾಗಿದೆ. ಎಲ್ಲ ಭಕ್ತ ಜನಗಳು ಅದನ್ನು ಕಣ್ಣು ತುಂಬಿಕೊಳ್ಳುತ್ತಿದ್ದಾರೆ. ತುಂಬ ನಿರೀಕ್ಷೆಯಲ್ಲಿದ್ದಂತಹ ಕ್ಷಣ. ಈ ಕ್ಷಣದಲ್ಲೇ ನಮಗೆ ಇಷ್ಟೊಂದು ಸಂತೋಷ ಆಗುತ್ತಿದೆ ಅಂದರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ದೇವರು ಬ್ರಹ್ಮರಥವನ್ನೇರಲಿಕ್ಕಿದ್ದಾರೆ. ಆ ಬ್ರಹ್ಮರಥವನ್ನೇರುವಾಗ ಆಗುವಂತಹ ಸಂತೋಷದ ಕ್ಷಣಗಳನ್ನು ನಡೆಸಿದರೆ ತುಂಬ ಭಕ್ತಿ ಉಂಟಾಗುತ್ತಿದೆ. ಈಗ ನೀವೆಲ್ಲರೂ ನೋಡುತ್ತಿರುವಂತೆ ಮಂಜುಳೇಶ ದೇವರು, ಜನಾರ್ದನ ದೇವರು ಪುಷ್ಪರಥವನ್ನೇರಿದ್ದಾರೆ. ಆ ಪುಷ್ಪರಥವನ್ನೇರಿದಂತಹ ದೇವರನ್ನು ನೋಡುವಂತಹ ಸಂತಸದ ಕ್ಷಣ ನಮ್ಮ ಪಾಲಿಗೆ ಒದಗಿ ಬಂದಿದೆ. ಮೊನ್ನೆವರೆಗೆ ಕೇವಲ ಪುಷ್ಪರಥ ಸಮರ್ಪಣೆ ಮಾತ್ರ ಆಗಿತ್ತು. ಆದರೆ ಪುಷ್ಪರಥಕ್ಕೆ ಒಂದು ಮೆರುಗು ಕೊಡತಕ್ಕಂತಹ ವ್ಯವಸ್ಥೆ ಭಗವಂತನ ಸಾನ್ನಿಧ್ಯದಿಂದ ಆಗಿದೆ. ಭಗವಂತ ಪುಷ್ಪರಥವನ್ನೇರಿದ್ದಾರೆ.
ಇನ್ನೆಲ್ಲ ಸೇವೆಗಳು ಪುಷ್ಪರಥದ ಮುಖಾಂತರದಲ್ಲಿ ನಡೀಲಿಕ್ಕಿದೆ. ಪುಷ್ಪರಥದಲ್ಲಿರತಕ್ಕಂತಹ ಭಗವಂತ ನಮ್ಮನ್ನೆಲ್ಲರನ್ನೂ ಅನುಗ್ರಹಿಸಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೇವೆ. ಇನ್ನೇನು ನಮ್ಮ ಗಣೇಶಣ್ಣ ಮತ್ತು ಅವರ ಕುಟುಂಬದವರೆಲ್ಲ ಸೇರಿ ಆ ರಥಕ್ಕೆ ಪ್ರಥಮವಾದಂತಹ ಚಾಲನೆ ಗಣೇಶಣ್ಣ ಹಾಗೂ ಅವರ ಕುಟುಂಬದವರು ಚಾಲನೆ ಕೊಟ್ಟು ಆ ರಥ ಈಗ ಮುಂದೆ ಹೋಗುತ್ತಿದೆ. ಸಂತಸದ ಕ್ಷಣ. ಹೊಸದಂತಹ ಪುಷ್ಪರಥಕ್ಕೆ ಮೆರುಗು ಬರತಕ್ಕಂತಹ ವ್ಯವಸ್ಥೆ ಭಗವಂತ ಇಲ್ಲದಿದ್ದರೆ ಯಾವುದೂ ಸಾಧ್ಯ ಇಲ್ಲ. ಮೊನ್ನೆಯಿಂದ ಒಂದು ಬದಿಯಲ್ಲಿ ನಿಂತುಕೊಂಡು ಪುಷ್ಪರಥವ ಶೋಭಿಸುತ್ತಿತ್ತು. ಆದರೆ ಇವತ್ತು ಆ ದೇವರ ಸಾನ್ನಿಧ್ಯ ಆ ಪುಷ್ಪರಥದಲ್ಲಿ ಬಂದದ್ದರಿಂದ ಇನ್ನಷ್ಟು ಮೆರುಗು ತುಂಬಿದೆ. ಈ ಭಗವಂತನ ಸೌಂದರ್ಯವನ್ನು ಕಣ್ಣು ತುಂಬಿಸಿಕೊಂಡಂತಹ ಭಕ್ತರು ಅವರವರ ಮನೋಭೀಷ್ಟಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮ ನವಿದ್ಯತೆ ಅಂತ ಹೇಳಿ ಶಾಸ್ತ್ರ ವಿಚಾರ. ರಥದಲ್ಲಿ ಕೂತಂತಹ ಭಗವಂತನನ್ನು ಕಂಡರೆ ಸಂಪೂರ್ಣ ಭಗವಂತನ ಅನುಗ್ರಹದಿಂದಾಗಿ ಜನ್ಮಾಂತರದ ಕಷ್ಟಗಳೆಲ್ಲ ಪರಿಹಾರ ಆಗಿ ಭಗವಂತನ ಅನುಗ್ರಹದಿಂದ ಪುನರ್ಜನ್ಮವೇ ಇಲ್ಲದ ರೀತಿಯಲ್ಲಿ ನಮ್ಮ ಜನ್ಮ ಸಾರ್ಥಕ್ಯವನ್ನು ಭಗವಂತ ಕರುಣಿಸ್ತಾನೆ. ಅಂತಹ ಭಗವಂತನ ಉತ್ಸವ ಈಗ ಸರ್ವವಾದ್ಯದೊಂದಿಗೆ ಪ್ರಾರಂಭ ಆಗಿದೆ. ಒಂದು ಸುತ್ತು ಸರ್ವವಾದ್ಯದೊಂದಿಗೆ ಬಂದು ಪುನಃ ಧ್ವಜಸ್ತಂಭದ ಬಳಿಯಲ್ಲಿ ಬದಲಾವಣೆ ಆಗಲಿಕ್ಕಿದೆ. ಹುಡುಕಿನ ಸುತ್ತು ಪ್ರಾರಂಭ ಆಗಲಿಕ್ಕಿದೆ. ಮೊದಲೇ ಹೇಳಿದಂತೆ ವಿಶೇಷವಾದಂತಹ ಭಗವಂತನ ಸನ್ನಿಧಾನ ಈಶ್ವರ ದೇವರ, ಅದೇ ರೀತಿಯಾಗಿ ಜನಾರ್ದನ ದೇವರ ಸನ್ನಿಧಾನ ಪುಷ್ಪರಥದಲ್ಲಿದೆ. ವಿಶೇಷವಾಗಿ ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ತುಂಬ ದೇವತೆಗಳಲ್ಲಿದ್ದಾರೆ. ಆ ದೇವತೆಗಳ ಆರಾಧನೆ ಹೇಗೆ ಅಂತ ಹೇಳಿ ನಮಗೆಲ್ಲ ಕೆಲವೊಮ್ಮೆ ಸಂಶಯಗಳಿರತಕ್ಕಂತಹ ಸಾಧ್ಯತೆಗಳಿದೆ. ಆದರೆ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ವಾಸುದೇವಾತ್ ಮೋಕ್ಷಮಿಚ್ಛೇತ್ ಅಂತ ಹೇಳಿ ಭಗವಂತ ವಿಷ್ಣುದೇವರಿಂದಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷಾದಿಗಳನ್ನೆಲ್ಲ ಸಿದ್ಧಿಪಡಿಸಿಕೊಳ್ಳಿಕ್ಕಾಗ್ತದೆ. ಧರ್ಮ ಅಂದರೆ ಒಳ್ಳೆಯ ರೀತಿಯ ಧರ್ಮದ ಜೀವನ ನಡೆಸತಕ್ಕಂಥದ್ದು, ಧರ್ಮದ ಆಚರಣೆಗಳು. ಅದೇ ರೀತಿಯಾಗಿ ಅರ್ಥ ಅಂತ ಹೇಳಿದರೆ ಸಂಪತ್ತು, ದೈವಿಕ ಸಂಪತ್ತನ್ನು ಪಡೆದುಕೊಳ್ಳತಕ್ಕಂಥದ್ದು. ಕಾಮ ಅಂದರೆ ಮನಸ್ಸಿಗೆ ಬಂದಂತಹ ಒಳ್ಳೆಯ ಆಸೆಗಳನ್ನು ಈಡೇರಿಸಿಕೊಳ್ಳತಕ್ಕಂಥದ್ದು. ಅದೇ ರೀತಿಯಾಗಿ ಮೋಕ್ಷ ಅಂತ ಹೇಳಿದರೆ ಈ ಜೀವನದ ಅಂತ್ಯದಲ್ಲಿ ಭಗವಂತ ಕರುಣಿಸತಕ್ಕಂತಹ ದೊಡ್ಡ ಸುಖ ಪದವಿ ಅಂತ ಹೇಳಿದರೆ ಮೋಕ್ಷ, ನಿತ್ಯ ಸುಖವುಳ್ಳಂತಹ ಪದವಿ, ಅಥವಾ ಲೋಕ ಅಂತ ಹೇಳಿದರೆ ಮೋಕ್ಷ ಪದವಿ. ಅಂತಹ ಮೋಕ್ಷವನ್ನು ಅನುಗ್ರಹಿಸತಕ್ಕಂಥವನು ಭಗವಂತ ಮಹಾವಿಷ್ಣು ಜನಾರ್ದನ ಸ್ವರೂಪದಲ್ಲಿ ನಮ್ಮ ಈ ಉಜಿರೆ ಕ್ಷೇತ್ರಗಳಲ್ಲಿ ಮೆರೆಯುತ್ತಾ ನಮ್ಮನ್ನೆಲ್ಲ ಭಗವಂತ ರಕ್ಷಿಸುತ್ತಿದ್ದಾನೆ. ಅಂತಹ ಮೋಕ್ಷಮಿತ್ತೇತ್ ಜನಾರ್ದನಾಥ್ ಅಂತ ಹೇಳುವಂತಹ ಇನ್ನೊಂದು ಪಾಠ ಕೂಡ ಉಂಟು. ಅದರಿಂದಾಗಿ ಜನಾರ್ದನ ದೇವರು ಜನಾನ್ ಅರ್ಧಯತೀತಿ, ನಮ್ಮ ತಪ್ಪುಗಳನ್ನೆಲ್ಲ ತಿದ್ದಿ ಸರಿದಾರಿಯಲ್ಲಿ ನಡೆಸಿಕೊಂಡು ಹೋಗಿ ಅಪರೋಕ್ಷ ಜ್ಞಾನವನ್ನಿತ್ತು ಮೋಕ್ಷವನ್ನು ಕರುಣಿಸತಕ್ಕಂತಹ ದೊಡ್ಡ ಸಾನ್ನಿಧ್ಯ ಅಂತ ಹೇಳಿದರೆ ಮಹಾವಿಷ್ಣು ಸಾನ್ನಿಧ್ಯ, ಜನಾರ್ದನ ಸಾನ್ನಿಧ್ಯ. ಅದರ ಒಟ್ಟಿಗೆ ಶಾಸ್ತ್ರದ ಇನ್ನೊಂದು ಸೂಕ್ಷ್ಮವಾದಂತಹ ವಿಚಾರ ಅಂತ ಹೇಳಿದರೆ
ನಮಗೆಲ್ಲರಿಗೂ ಮೂಲ ಪುರುಷ ರುದ್ರದೇವರು, ಈಶ್ವರ ದೇವರು. ಮೋಕ್ಷ ಆಗಬೇಕು ಅಂತಿದ್ದರೆ ಅದು ಈಶ್ವರ ದೇವರ ಮುಖಾಂತರದಲ್ಲೇ ಆಗಬೇಕಲ್ಲದೆ ಬೇರೆ ದಾರಿ ಇಲ್ಲ. ಹಾಗಾಗಿ ಅಂತಹ ಈಶ್ವರ ದೇವರು ಕೂಡ ಇಲ್ಲಿ ಅತ್ಯಂತ ಸನ್ನಿಧಾನದಲ್ಲಿರತಕ್ಕಂತಹ ವಿಚಾರ. ಹಾಗಾಗಿ ಆ ಈಶ್ವರ ದೇವರ ಉತ್ಸವ ಕೂಡ ಈ ಕಾಲದಲ್ಲಿ ನಡೀತಾ ಉಂಟು. ಹಾಗಾಗಿ ಒಬ್ಬ ಮೋಕ್ಷ ಕೊಡುವಂತಹ ಭಗವಂತನಾದರೆ ಇನ್ನೊಬ್ಬ ಮೋಕ್ಷದ ದಾರಿಯನ್ನು ತೋರಿಸಿಕೊಡತಕ್ಕಂತಹ ರುದ್ರದೇವರು. ಇಂತಹ ಎರಡೂ ಸಾನ್ನಿಧ್ಯಗಳನ್ನು ಒಂದೇ ಕಡೆಯಲ್ಲಿ ಆರಾಧನೆ ಮಾಡತಕ್ಕಂಥ ಸೌಭಾಗ್ಯ ಈ ಒಂದು ಕ್ಷೇತ್ರದಲ್ಲಿ ನಮಗೆಲ್ಲ ಒದಗಿ ಬಂದಿದೆ. ಇಂತಹ ದೇವತೆಗಳು ನಾವೆಲ್ಲ ನಿತ್ಯದಲ್ಲಿ ದೇವರನ್ನು ನೋಡಲಿಕ್ಕೆ ದೇವಸ್ಥಾನಕ್ಕೆ ಬಂದರೆ ಇವತ್ತು ಭಗವಂತ ಮೂರ್ತಿಮತ್ತನಾಗಿ ಸಂಪೂರ್ಣ ಸಾನ್ನಿಧಾನವನ್ನು ಹೊಂದಿಕೊಂಡು ಭಕ್ತ ಜನರಲ್ಲೆಲ್ಲ ನೋಡಲಿಕ್ಕೆ ಬೇಕಾದಂತಹ ರೀತಿಯಲ್ಲಿ ಉತ್ಸವ ಮೂರ್ತಿಯ ಮುಖಾಂತರದಲ್ಲಿ ಪ್ರಾಂಗಣಕ್ಕೆ ಬಂದು ನಮ್ಮನ್ನೆಲ್ಲ ಅನುಗ್ರಹಿಸುತ್ತಿದ್ದಾನೆ. ಹಾಗಾಗಿ ಆ ಭಗವಂತನನ್ನು ವಿಶೇಷವಾಗಿ ಸ್ತೋತ್ರ ಮಾಡುವ, ನಮ್ಮೆಲ್ಲ ಅಭೀಷ್ಟಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ. ಭಗವಂತ ಎಲ್ಲ ಭಕ್ತಜನರನ್ನು ಉದ್ಧರಿಸಿ ರಕ್ಷಣೆ ಮಾಡಿಕೊಂಡು ಬರಲಿ. ಅದೇ ರೀತಿಯಾಗಿ ರಥಬೀದಿಯ ದೃಶ್ಯಾವಳಿಗಳನ್ನು ನೋಡ್ಬೋದು. ಅನೇಕ ಭಕ್ತಜನರು ಆ ಬ್ರಹ್ಮರಥದ ಉತ್ಸವಕ್ಕೆ ಬೇಕಾಗಿ ಕಾಯುತ್ತಿದ್ದಾರೆ. ಯಾಕಂದರೆ ಮೊದಲು ಹೇಳಿದಾಗೆ ಸಂಘೇ ಶಕ್ತಿ ಕಲಯುಗಿ ಅಂತ ಹೇಳಿದಾಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಒಬ್ಬನೇ ಮಾಡಬಹುದು. ಆದರೆ ಇಂತಹ ರಥೋತ್ಸವಾದಿಗಳು ಆಗ್ತದೆ ಅಂತಾದರೆ ಅದರಲ್ಲಿ ಜಾತಿ, ಮತ, ಧರ್ಮ ಇತ್ಯಾದಿಗಳೆಲ್ಲವನ್ನು ಬಿಟ್ಟು ಭಕ್ತರು ಎಂಬತಕ್ಕಂತಹ ಒಂದೇ ಹೆಸರಿನಿಂದ, ಒಂದೇ ನೋಟದಿಂದ ಎಲ್ಲ ಜನರು ಸೇರಿ ಆ ಬ್ರಹ್ಮರಥವನ್ನು ಎಳಿಬೇಕಾಗ್ತದೆ. ನಾನು ಒಬ್ಬನೇ ಮಾಡ್ತೇನೆ, ಒಬ್ಬನಿಂದಲೇ ಆಗ್ತದೆ ಅಂತ ಹೇಳುವಂಥ ಚಿಂತನೆಯಲ್ಲಿದ್ದರೆ ಈ ಎಲ್ಲ ಕೆಲಸ ಕಾರ್ಯಗಳು ತುಂಬ ಕಷ್ಟ ಸಾಧ್ಯ. ಬ್ರಹ್ಮರಥವನ್ನು ಮುಂದೆ ಸಾಗಿಸಬೇಕು ಅಂತಾದರೆ ಆ ಭಗವಂತ ಶಕ್ತಿ ಕೊಡಬೇಕು. ಅದೇ ರೀತಿಯಾಗಿ ಭಕ್ತಜನಗಳೆಲ್ಲ ಸಹಕಾರ ಕೊಟ್ಟರೆ ಮಾತ್ರ ದೇವರ ಉತ್ಸವ ನಡೀಲಿಕ್ಕೆ ಸಾಧ್ಯ. ಎಲ್ಲ ಭಕ್ತಜನ ಸಾಗರದವರು ಈ ಎಲ್ಲ ಉತ್ಸವದ ಕೊನೆಯ ಭಾಗದಲ್ಲಿ ರಥೋತ್ಸವವನ್ನು ಕಣ್ಣು ತುಂಬಿಕೊಳ್ಳಲಿಕ್ಕೆ ಬೇಕಾಗಿ ಕಾತುರದಿಂದ ಭಕ್ತಿ ಪರವಶರಾಗಿ ಕಾಯುತ್ತಿದ್ದಾರೆ. ಈ ಪುಷ್ಪರಥದಲ್ಲಿ ದೇವರಿಗೆ ಇರತಕ್ಕಂಥ ಎಲ್ಲ ಉತ್ಸವದ ವಿಜೃಂಭಣೆಯ ಆ ಸುತ್ತುಗಳನ್ನೆಲ್ಲ ಭಗವಂತ ಸ್ವೀಕರಿಸಿ ಮುಂದೆ ರಥಾರೂಢನಾಗಿ ಬ್ರಹ್ಮರಥದಲ್ಲಿ ತನ್ನ ಸಾನ್ನಿಧ್ಯವನ್ನು ಹೊಂದಿಕೊಂಡು ಈ ರಥಬೀದಿಯಲ್ಲಿ ಸಾಗಿ ಆ ಅಶ್ವತ್ಥಕಟ್ಟೆಯ ಬಳಿವರೆಗೆ ರಥದ ಯಾನ ನಡೆದು ಅಲ್ಲಿ ಪುನಃ ಭಕ್ತ ಜನಗಳನ್ನೆಲ್ಲ ಅನುಗ್ರಹಿಸಿ ಪುನಃ ಎಲ್ಲ ಸೇವೆಗಳನ್ನು ಸ್ವೀಕರಿಸಿ ತನ್ನ ಮೂಲಬಿಂಬದಲ್ಲಿ ಸನ್ನಿಧಾನವನ್ನು ಹೊಂದಲಿಕ್ಕುಂಟು. ಈಗ ನೀವೆಲ್ಲ ನೋಡುತ್ತಿರುವಂತೆ ಉಡುಕು ಸುತ್ತು ಅಂತ ಹೇಳಿ ಪಂಚವಾದ್ಯಗಳಲ್ಲೊಂದಾದಂತಹ ಉಡುಕು ಸುತ್ತು. ಆ ಉಡುಕು ಸುತ್ತಿನಲ್ಲಿ ಭಗವಂತ ಸೇವೆಯನ್ನು ಸ್ವೀಕಾರ ಮಾಡುತ್ತಿದ್ದಾನೆ. ಜನಾರ್ದನ ದೇವರು, ಮಂಜುಳೇಶ ದೇವರು ಹೊಸದಾದಂತಹ ಒಳ್ಳೆ ರೀತಿಯಲ್ಲಿ ಸಂಸ್ಕಾರಗೊಂಡಂತಹ ಆ ಪುಷ್ಪರಥವನ್ನೇರಿ ಎಲ್ಲ ಜನರನ್ನು ಅನುಗ್ರಹಿಸುತ್ತಿದ್ದಾರೆ. ಆ ಚಾಮರ ಸೇವೆಯೊಂದಿಗೆ ಭಗವಂತ ಆ ಉಡುಕು ಸುತ್ತಿನ ಮುಖಾಂತರದಲ್ಲಿ ಮುಂದುವರೆದು ತನ್ನೆಲ್ಲ ಭಕ್ತ ಜನಗಳನ್ನು ಅನುಗ್ರಹಿಸಲಿದ್ದಾರೆ.
ಇನ್ನೊಂದು ವಿಶೇಷವಾದಂತಹ ಸಂದರ್ಭ ತೇರ ಕಲಶದ ಸಂದರ್ಭ. ಅಂದರೆ ಭಗವಂತ ರಥಾರೂಢನಾಗಬೇಕಾದ್ರೆ ಹೊಸ ರಥಕ್ಕೆ ಮೊನ್ನೆ ಎಲ್ಲ ವಿಧವಾದಂತಹ ಶುದ್ಧಿ ಕಾರ್ಯಗಳೆಲ್ಲ ನಡೆದಿದೆ. ಆದರೆ ಭಗವಂತ ರಥಾರೂಢನಾಗಬೇಕಾದ್ರೆ ಅದರ ಕೆಲವೇ ನಿಮಿಷಗಳ ಹಿಂದೆ ರಥಕ್ಕೆ ಶುದ್ಧಿ, ಅದೇ ರೀತಿಯಾಗಿ ಬಲಿವಿಧಾನಗಳೆಲ್ಲ ನಡೀಲಿಕ್ಕುಂಟು. ಆದ್ದರಿಂದ ಈ ತಂತ್ರಿವರೇಣ್ಯರ ಮುಖಾಂತರದಲ್ಲಿ ಸಕಲ ವಾದ್ಯಘೋಷಗಳೊಂದಿಗೆ ಆ ತೇರ ಕಲಶ ರಥವನ್ನು ಸಮೀಪಿಸಿದೆ. ಅಲ್ಲಿ ರಥಶುದ್ಧಿ ಕರ್ತವ್ಯಗಳು, ಬಲಿದಾನಾದಿಗಳೆಲ್ಲ ನಡೀಲಿಕ್ಕುಂಟು. ಅದೆಲ್ಲ ಆಗಿ ರಥ ಶುದ್ಧಿ ಆದರೆ ಭಗವಂತ ಆ ರಥವನ್ನೇರಿ ನಮ್ಮನ್ನೆಲ್ಲ ಅನುಗ್ರಹಿಸಲಿದ್ದಾನೆ. ಅಂತಹ ತೇರ ಕಲಶ ರಥದ ಬಳಿ ಸಾಗುತ್ತಿದೆ. ಅದೇ ರೀತಿಯಾಗಿ ಅಂಗಣದಲ್ಲಿ ಕೂಡ ಆ ಪುಷ್ಪರಥವನ್ನೇರಿದಂತಹ ಜನಾರ್ದನ ದೇವರಿಗೆ, ಮಂಜುಳೇಶ ದೇವರಿಗೆ ಉಡುಕಿನ ಸುತ್ತಿನ ಸೇವೆ ನಡೆಯುತ್ತಿದೆ. ಬ್ರಹ್ಮರಥದ ಬಳಿಯಲ್ಲಿ ತಂತ್ರಿಗಳ ಮುಖಾಂತರದಲ್ಲಿ ರಥಶುದ್ಧಿ, ಸಾತ್ವಿಕವಾದಂತಹ ರೀತಿಯಲ್ಲಿ ಬಲಿವಿಧಾನಾದಿಗಳೆಲ್ಲ ನಡೆಯಲಿಕ್ಕಿದೆ. ಈಗ ವಿಶೇಷವಾಗಿ ಪುಷ್ಪರಥ ಮುಂದೆ ಸಾಗುತ್ತಿದೆ. ಉಡುಕಿನ ಸುತ್ತಿನ ಮುಖಾಂತರದಲ್ಲಿ ಭಗವಂತ ಭಕ್ತಜನಗಳು ಮಾಡುತ್ತಿರತಕ್ಕಂತಹ ಸೇವೆಯನ್ನು ಸ್ವೀಕರಿಸುತ್ತಾ ತನ್ನ ಪ್ರಾಂಗಣದಲ್ಲಿ ಮುಂದುವರಿದು ಭಕ್ತಜನಗಳನ್ನು ಅನುಗ್ರಹಿಸ್ತಾ ಇದ್ದಾನೆ. ಒಂದೊಂದು ರೀತಿಯಾದಂತಹ ಮೆರುಗು. ಅಂದರೆ ಭಗವಂತ ಆ ದೇವವಾಹಕರ ತಲೆಯಲ್ಲಿರುವಾಗ ಒಂದು ರೀತಿಯ ಸೌಂದರ್ಯವಾದರೆ ಆ ಪುಷ್ಪರಥದಲ್ಲಿರುವಾಗ ಇನ್ನೊಂದು ರೀತಿಯ ಸೌಂದರ್ಯ. ಅದನ್ನು ನೋಡತಕ್ಕಂತಹ ಸೌಭಾಗ್ಯ ನಮ್ಮ ಪಾಲಿಗೆ ಒದಗಿ ಬಂದಿದೆ. ನಮ್ಮ ಭಗವಂತ ಕೊಟ್ಟಂತಹ ಸರ್ವೇಂದ್ರಿಯಾಣ ನಯನ ಪ್ರಧಾನಂ ಅಂತ ಹೇಳಿದ ಹಾಗೆ ಆ ನಮಗೆ ಭಗವಂತ ಅನುಗ್ರಹಿಸಿದಂತಹ ಕಣ್ಣುಗಳಿಗೆ ಸಾರ್ಥಕತೆಯ ಕ್ಷಣ. ಈಗ ದೇವಸ್ಥಾನದ ಆಗ್ನೇಯ ಭಾಗದಲ್ಲಿ ಒಂದು ವಿರಾಮ. ಭಗವಂತ ಅಲ್ಲಿ ನಿಂತುಕೊಂಡು ಆ ಉಡುಕಿನ ಸುತ್ತಿನ ಒಂದು ತಾಳವನ್ನು ಪೂರೈಸಿ ಮುಂದೆ ಅಲ್ಲಿಂದ ಇನ್ನೊಂದು ತಾಳವನ್ನು ಪ್ರಾರಂಭಿಸಿ ಮುಂದುವರಿಯತಕ್ಕಂತಹ ಕ್ಷಣ. ವಿಶೇಷವಾದಂತಹ ಸೇವೆಯನ್ನು ಭಗವಂತ ಸ್ವೀಕರಿಸುತ್ತಿದ್ದಾನೆ. ವಾದ್ಯಘೋಷದವರು ತುಂಬ ಹುಮ್ಮಸ್ಸಿನಿಂದ ಭಗವಂತನ ಸೇವೆಯನ್ನು ಮಾಡುತ್ತಿದ್ದಾರೆ.
ಆ ಉತ್ಸವದಲ್ಲಿ ಮೊದಲೇ ಹೇಳಿದ ಹಾಗೆ ಭಗವಂತನಿಗೆ ರಾಜೋಪಚಾರ ಪೂಜಾದಿಗಳು, ಆ ಕೈದೀಪಗಳು, ಅದೇ ರೀತಿಯಾಗಿ ಆ ಧ್ವಜ ಪತಾಕೆ ಇತ್ಯಾದಿಗಳ ಪ್ರದರ್ಶನ, ಅದೇ ರೀತಿಯಾಗಿ ಪಂಚವಾದ್ಯಗಳಲ್ಲೊಂದಾದಂತಹ ಉಡುಕಿನ ಸೇವೆ, ಭಗವಂತ ತನ್ನ ಪುಷ್ಪರಥದಲ್ಲಿ ಕುಳಿತುಕೊಂಡು ದಕ್ಷಿಣದ ಅಂಗಣವನ್ನು ಪ್ರವೇಶ ಮಾಡಿದ್ದಾನೆ. ಅಲ್ಲಿಯೂ ಪುನಃ ಆ ಉಡುಕಿನ ಒಂದು ಶ್ರುತಿಯ ಸಮಾಪ್ತಿಯಾಗಿ, ಒಂದು ತಾಳದ ಸಮಾಪ್ತಿಯಾಗಿ ಮುಂದೆ ಇನ್ನೊಂದು ತಾಳದೊಂದಿಗೆ ಮುಂದುವರಿಲಿಕ್ಕಿದೆ. ಬ್ರಹ್ಮಕಲಶ ಆದಂತಹ ಇಂದಿನ ಶುಭ ದಿವಸ ಅಂದರೆ 12 ವರ್ಷಕ್ಕೊಮ್ಮೆ ಭಗವಂತನಿಗೆ ವಿಶೇಷವಾದಂತಹ ಸಾನ್ನಿಧ್ಯವನ್ನು ಕೊಡತಕ್ಕಂತಹ ಕ್ಷಣ. 12 ವರ್ಷಗಳಲ್ಲಿ ಎಲ್ಲ ಭಕ್ತ ಜನರ ಮನೋಭೀಷ್ಟಗಳನ್ನೆಲ್ಲ ಈಡೇರಿಸಿ ಪುನಃ ತನ್ನ ಸಾನ್ನಿಧ್ಯವನ್ನು ಅಭಿವೃದ್ಧಿಪಡಿಸಿಕೊಂಡು ಇನ್ನೂ 12 ವರ್ಷಗಳ ಕಾಲ ಭಕ್ತ ಜನರನ್ನು ಅನುಗ್ರಹಿಸಲಿಕ್ಕೆ ಬೇಕಾಗಿ ಪೂರ್ಣ ಸನ್ನಿಧಾನವನ್ನು ಹೊಂದಿದಂತಹ ಕ್ಷಣ ಇಂದಿನ ದಿವಸ. ಬ್ರಹ್ಮಕಲಶವಾದಂತಹ ದಿವಸ ಸಾಧಾರಣ 3 ತಾರೀಕಿನಿಂದ ಆರಂಭಿಸಿ 12 ವರ್ಷಗಳಲ್ಲಿ ಆದಂತಹ ಎಲ್ಲ ಜ್ಞಾತಾಜ್ಞಾತ ದೋಷಗಳಿಗೆ ಪರಿಹಾರ ರೂಪದಲ್ಲಿ ಶಾಂತಿ ಪ್ರಾಯಶ್ಚಿತ್ತ ಹೋಮಾದಿಗಳು, ಸಾನ್ನಿಧ್ಯ ವೃದ್ಧಿಗೆ ಬೇಕಾದಂತಹ ಹೋಮ ಹವನ ವಿಶೇಷವಾದಂತಹ ಪೂಜಾದಿಗಳನ್ನೆಲ್ಲ ನಡೆಸಿ ನಿನ್ನೆಯ ದಿವಸದಲ್ಲಿ 1000 ಕಲಶಗಳನ್ನು ತಂತ್ರಿವರೇಣ್ಯರು ಪ್ರತಿಷ್ಠಾಪನೆ ಮಾಡಿ ತನ್ಮಧ್ಯದಲ್ಲಿ ಚತುರ್ವೇದ ಪಾರಾಯಣ, ಸೂಕ್ತ ಪಾರಾಯಣ, ಸನ್ಮಂತ್ರ ಜಪಾದಿಗಳನ್ನೆಲ್ಲ ನಡೆಸಿ ಇಂದಿನ ಬೆಳಗ್ಗೆ ಆ ಕಲಶ ಪುಷ್ಟಿಗೆ ಬೇಕಾಗಿ ಪ್ರಧಾನ ಹೋಮಾದಿಗಳನ್ನೆಲ್ಲ ನಡೆಸಿ ನಂತರ 8 ತಾರೀಕಿಗೆ ಅಷ್ಟಬಂಧ ಲೇಪಿತವಾದ ನಂತರ ಭಗವಂತ ತನ್ನ ಸಾನ್ನಿಧ್ಯವನ್ನು ಸ್ಥಿರಪಡಿಸಿಕೊಳ್ಳಿಕ್ಕೆ ಬೇಕಾಗಿ ಕವಾಟ ಬಂಧನ ಆಗಿತ್ತು. ಇಂದಿನ ಬೆಳಗ್ಗೆ ಉದಯ ಕಾಲ, ಸೂರ್ಯೋದಯ ಕಾಲದಲ್ಲಿ 5:45 ಶುಭ ಮುಹೂರ್ತದಲ್ಲಿ ಕವಾಟೋದ್ಘಾಟನೆಯ ಮುಖಾಂತರದಲ್ಲಿ ಭಗವಂತ ನಮಗೆಲ್ಲ ದರ್ಶನವನ್ನಿತ್ತಿದ್ದಾನೆ. ನಂತರದಲ್ಲಿ ಬ್ರಹ್ಮ ಕಲಶಾಭಿಷೇಕಾದಿಗಳೆಲ್ಲ ಜರುಗಿ ಈಗ ಭಗವಂತನ ಉತ್ಸವ ಸಾಗುತ್ತಿದೆ. ಒಂದು ಕಡೆ ಭಗವಂತನ ಉತ್ಸವ ಆಗ್ತಾ ಇದ್ರೆ ಇಡೀ ಉಜಿರೆ ಯಾವ ರೀತಿಯಾಗಿ ಬಂದು ಸೇರಿದೆ, ಇಡೀ ಉಜಿರೆಯಲ್ಲಿ ಸಾಗರೋಪಾದಿಯಲ್ಲಿ ಬಂದಂತಹ ಜನಸಾಗರ ಹೇಗಿದೆ ಅನ್ನುವಂತಹದ್ದನ್ನು ನಿಮಗೆ ಸಂಪೂರ್ಣವಾಗಿ ವಿವರಿಸ್ತಾ ಹೋಗ್ತೀವಿ. ಇದು ಡ್ರೋನ್ ದೃಶ್ಯಾವಳಿ ರಥಬೀದಿಯಲ್ಲಿ ಯಾವ ರೀತಿಯಾಗಿ ಉತ್ಸವ ಆದಿಗಳು ಒಳಭಾಗದಲ್ಲಿ ನಡೀತಾ ಇದ್ರೆ ರಥದ ಪೂಜೆ ನಡೀತಾ ಇರುವಂತಹ ದೃಶ್ಯಾವಳಿಯನ್ನು ನಾವೀಗ ನೋಡ್ತಾ ಇದ್ದೀವಿ. ಅದರ ಜೊತೆಗೆ ರಥ ಬೀದಿಯಲ್ಲಿ ಸೇರಿರುವಂತಹ ಸಾವಿರ ಭಕ್ತರ ಸಂಖ್ಯೆ ಇದೀಗ ತಮಗೆ ಕಾಣ ಸಿಗ್ತಾ ಇದೆ. ಇದು ಉಜಿರೆಯ ಎಕ್ಸ್ಕ್ಲೂಸಿವ್ ಆದಂತಹ ಡ್ರೋನ್ ದೃಶ್ಯಾವಳಿಯ ಮೂಲಕ ಒಂದು ಕಡೆ ಗೋಪುರ, ಮತ್ತೊಂದು ಕಡೆ ರಥ, ಅದರ ಜೊತೆಗೆ ರಥ ಬೀದಿಯಲ್ಲಿ ಕಿಕ್ಕಿರಿದು ಸೇರಿದಂತಹ ಜನಸಾಗರ ಎಲ್ಲವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಆ ಜನಸಾಗರ ಹೇಗಿದೆ ಅನ್ನೋಂತ ನೋಡ್ತಾ ಇದ್ದೀರಿ. ವಿಶೇಷವಾದಂತಹ ಲೈಟಿಂಗ್ಸನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಬಹಳ ವೈಭವಪೂರ್ಣ ಕ್ಷಣಗಳಿಗೆ ಉಜಿರೆ ಸಾಕ್ಷಿ ಆಗ್ತಾ ಇರುವುದನ್ನು ಡ್ರೋನ್ನ ಮೂಲಕ ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಬಹಳ ಸಂಪೂರ್ಣವಾದಂತಹ ಚಿತ್ರಣವನ್ನು ನಾವೀಗ ನಿಮಗೆ ಕಟ್ಟಿಕೊಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ಬಹಳ ವಿಶೇಷವಾಗಿ ಈ ಒಂದು ಡ್ರೋನ್ ದೃಶ್ಯಾವಳಿಯ ಮೂಲಕ ಉಜಿರೆಯ ಬ್ರಹ್ಮ ಕಲಶೋತ್ಸವದ ಕಡೆಯ ದಿನವಾದ ಇಂದು ಬ್ರಹ್ಮ ರಥವು ಮತ್ತು ಪುಷ್ಪರಥದ ರಥೋತ್ಸವ ಕ್ಷಣಗಣನೆ ಆರಂಭವಾಗಿದೆ. ಈಗಾಗಲೇ ಪುಷ್ಪರಥವನ್ನು ಏರಿರುವಂತಹ ಮಂಜುಳೇಶ ಮತ್ತು ದೇವಾಲಯ ಉತ್ಸವಾದಿಗಳ ಮೂಲಕ ಅಥವಾ ವಿವಿಧ ವಾದ್ಯಗಳ ಮೂಲಕ ಸುತ್ತು ಬರ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಇಡೀ ಉಜಿರೆ ಯಾವ ರೀತಿ ಕಂಗೊಳಿಸ್ತಾ ಇದೆ ಅನ್ನುವಂತಹದನ್ನು, ಆ ವೈಭವಪೂರ್ಣ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ನೋಡಿ, ಆ ಉಜಿರೆಯ ರಥಬೀದಿ ಯಾವ ರೀತಿಯಾಗಿ ಕಾಣ್ತಾ ಇದೆ ಅನ್ನುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಅತಿ ಎತ್ತರದ ಡ್ರೋನ್ ದೃಶ್ಯಾವಳಿಯ ಮೂಲಕ ತಾವೀಗ ಆ ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀರಿ.
ನಮ್ಮ ರಥಬೀದಿ, ನಮ್ಮ ರಥಬೀದಿಯ ವೈಭವ. ಉಜಿರೆಯ ರಥಬೀದಿ ಅಂದರೆ ಅದೊಂದು ಅದ್ಭುತವಾದಂತಹ ರಥಬೀದಿ ಅನ್ನುವಂತಹದನ್ನು ಕೋಟೇಶ್ವರದ ರಾಜಗೋಪಾಲಾಚಾರ್ಯ ಅವರು ಹೇಳಿದರು. ನಾನು ಇಡೀ ಕರ್ನಾಟಕದಲ್ಲಿ ನೋಡಿದಂತಹ ಅತ್ಯುತ್ತಮ 2ನೇ ರಥಬೀದಿ. ಯಾಕೆಂತಂದರೆ ದೇವರಿಗೆ ದೀಪ ಬೆಳಗುವಂಥದ್ದು ದೂರದ ಅಶ್ವತ್ಥ ಕಟ್ಟೆಯಿಂದ ನೇರವಾಗಿ ಕಾಣಬಹುದಂತೆ ಅನ್ನುವಷ್ಟು ನೇರವಾಗಿದೆ ಅನ್ನುವಂತಹ ಒಂದು ವಿಶೇಷಣವನ್ನು ಕೊಟ್ಟರು. ಇದೀಗ ಉತ್ಸವಾದಿಗಳು ನಡೀತಾ ಇದೆ. ಅದರ ವಿವರಣೆಯನ್ನು ಶಿವಪ್ರಸಾದ್ ಬಾರಿತಾಯರು, ಜ್ಯೋತಿಷ್ಯರು, ಪುರೋಹಿತರು ಹೌದು ಅವರೀಗ ಕೊಡ್ತಾರೆ. ಓವರ್ ಟು ಯು ಶಿವಪ್ರಸಾದ್ ಸರ್. ಈಗ ಪುಷ್ಪರಥದಲ್ಲಿರತಕ್ಕಂತಹ ಭಗವಂತ ನಮ್ಮೆಲ್ಲರನ್ನು ಅನುಗ್ರಹಿಸುತ್ತಾ ಪ್ರಾಂಗಣದಲ್ಲಿ ಉತ್ತರ ದಿಕ್ಕಿನಲ್ಲಿ ಆಗಮಿಸುತ್ತಿದ್ದಾರೆ. ಅನೇಕ ವಿಧವಾದಂತಹ ತಾಳಗಳಿಂದ ನುಡಿಸಿಕೊಳ್ಳಲು ವ್ಯವಸ್ಥೆ ಇರುವಂತಹ ಉಡುಕಿನ ಸುತ್ತು ಈಗ ಉತ್ತರ ದಿಗ್ಭಾಗಕ್ಕೆ ತಲುಪಿದೆ. ಇಂತಹ ಭಗವಂತ ಪುನಃ ಮುಂದುವರಿದು ಧ್ವಜಸ್ತಂಭದ ಬಳಿಯಲ್ಲಿ ಪುನಃ ನಿಂತು ಚೆಂಡೆಯ ಸುತ್ತನ್ನು ಸ್ವೀಕರಿಸಿ ಜನರನ್ನೆಲ್ಲ ಅನುಗ್ರಹಿಸಲಿಕ್ಕಿದ್ದಾನೆ. ಮೊದಲೇ ಹೇಳಿದಾಗೆ ಇವತ್ತಿನ ದಿವಸದಲ್ಲಿ ಬ್ರಹ್ಮಕಲಶ ನಡೆದಂತಹ ದಿವಸ. ವಿಶೇಷವಾಗಿ ಭಗವಂತನ ಬಿಂಬದಲ್ಲಿ ಸಾನ್ನಿಧ್ಯವನ್ನು ತಂತ್ರಿಗಳು ಪ್ರತಿಷ್ಠಾಪನೆ ಮಾಡಿ ನಂತರದಲ್ಲಿ ಅಷ್ಟಬಂಧಾದಿಗಳನ್ನು ಲೇಪನೆ ಮಾಡಿ ಭಗವಂತನ ಬಿಂಬವನ್ನು ಸಾನ್ನಿಧ್ಯವನ್ನು ಸ್ಥಿರಪಡಿಸಿ ಇಂದಿನ ದಿವಸದಲ್ಲಿ 1000 ಸಂಖ್ಯೆಯಲ್ಲಿ ಕಲಶಾಭಿಷೇಕ, ವಿಶೇಷವಾಗಿ ಬ್ರಹ್ಮಕಲಶ, ಭಗವಂತನ ಮಗನಾದ ನಾಭಿಯಿಂದ ಜನಿಸಿದಂತಹ ಬ್ರಹ್ಮದೇವರೇ ಅಭಿಷೇಕ ಮಾಡುತ್ತಾರೆ ಅಥವಾ ಬ್ರಹ್ಮಕಲಶದಲ್ಲಿ ಸನ್ನಿಹಿತರಾಗಿರುತ್ತಾರೆ ಎಂಬತಕ್ಕಂತಹ ಅನುಸಂಧಾನದ ಮುಖಾಂತರದಲ್ಲಿ ಆ ಬ್ರಹ್ಮಕಲಶವನ್ನು ಪ್ರತಿಷ್ಠಾಪಿಸಿ ಸನ್ಮಧ್ಯದಲ್ಲಿ ಭಗವಂತನ ಸಾನ್ನಿಧ್ಯವನ್ನು ಚಿಂತಿಸಿಕೊಂಡು ಸನ್ಮಂತ್ರ ಜಪಾದಿಗಳನ್ನೆಲ್ಲ ನಡೆಸಿಕೊಂಡು ಆ ಕಲಶವನ್ನು ಭಗವಂತನಿಗೆ ಅಭಿಷೇಕ ಮಾಡಿದಲ್ಲಿಗೆ ಭಗವಂತನ ಕಲಾ ಸಾನ್ನಿಧ್ಯ ಅದರಲ್ಲಿ ಹೊಂದುತ್ತದೆ. ಆ ಭಗವಂತ ವಿಶೇಷವಾಗಿ ಸನ್ನಿಹಿತನಾಗಿಕೊಂಡು ಇವತ್ತಿನ ದಿವಸದಲ್ಲಿ ಎಲ್ಲ ಭಕ್ತಜನಗಳನ್ನು ಅನುಗ್ರಹಿಸ್ತಾನೆ. ಅಂತಹ ಭಗವಂತ ಉತ್ಸವದ ಮಧ್ಯದಲ್ಲಿ ಆ ಪುಷ್ಪರಥವನ್ನೇರಿ ಭಕ್ತಜನರು ನೀಡಿದಂತಹ ಒಂದು ಸೇವೆ, ಉಡುಕು ಸುತ್ತಿನ ಸೇವೆಯನ್ನು ಸ್ವೀಕರಿಸಿ ಪುನಃ ವಿಶೇಷವಾದಂತಹ ಸನ್ನಿಧಾನವನ್ನು ಹೊಂದಿಕೊಂಡು ಧ್ವಜಸ್ತಂಭದ ಬಳಿಯಲ್ಲಿ ಆಗಮಿಸಿದ್ದಾರೆ. ಅಲ್ಲಿ ವಾದ್ಯಘೋಷದವರ ಮುಖಾಂತರದಲ್ಲಿ ಆ ಏನೊಂದು ಉಡುಕು ಸುತ್ತಿನ ವಿಶೇಷವಾದಂತಹ ಸೇವೆಯನ್ನು ಸ್ವೀಕರಿಸಿ ಮುಂದೆ ಚೆಂಡೆ ಸುತ್ತಿನ ಸೇವೆಯನ್ನು ಸ್ವೀಕರಿಸಲಿಕ್ಕೆ ಭಗವಂತ ಅಣಿಯಾಗುತ್ತಿದ್ದಾನೆ. ವಿಶೇಷವಾದಂತಹ ಸನ್ನಿಧಾನ ಭಗವಂತನೇ ದರೆಗಿಳಿದು ಬಂದಂತಹ ರೀತಿಯಲ್ಲಿ ನಮ್ಮ ಜನಾರ್ದನ ದೇವರು ಮಂಜುಳೇಶ್ವರ ದೇವರು ಆ ಪುಷ್ಪರಥಕ್ಕೆ ಮೆರುಗನ್ನು ಕೊಟ್ಟು ಅದರಲ್ಲಿದ್ದುಕೊಂಡು ನಮ್ಮನ್ನೆಲ್ಲ ಕೃಪಾದೃಷ್ಟಿಯಿಂದ ನೋಡತಕ್ಕಂತಹ ವಿಶೇಷವಾದಂತಹ ಸಂದರ್ಭ. ಅದೇ ರೀತಿಯಾಗಿ ಇವತ್ತಿನ ಉತ್ಸವದಲ್ಲಿ ಇನ್ನೊಂದು ವಿಶೇಷತೆ ಏನಂತ ಕೇಳಿದರೆ, ಭಗವಂತನ ಉತ್ಸವ ಮೂರ್ತಿಗೆ ಚಿನ್ನದ ಕವಚವನ್ನು ಅರ್ಪಣೆ ಮಾಡಿದ್ದಾರೆ ಭಕ್ತಜನರು. ಅಂತಹ ಚಿನ್ನದ ಕವಚದ ಆಭರಣವನ್ನು ಸ್ವೀಕರಿಸಿ ಭಗವಂತ ಉತ್ಸವ ಮೂರ್ತಿಯಲ್ಲಿ ಇದ್ದುಕೊಂಡು ನಮ್ಮನ್ನು ಅನುಗ್ರಹಿಸುತ್ತಿದ್ದಾನೆ. ಈಗ ಉಡುಕು ಸುತ್ತಿನ ವಿಶೇಷವಾದಂತಹ ಸೇವೆ ಸಂಪೂರ್ಣವಾಗಿ ಸಂಪನ್ನಗೊಂಡಿದೆ.
ಮುಂದೆ ಚೆಂಡೆ ಸುತ್ತಿನ ಸೇವೆಯನ್ನು ಸ್ವೀಕರಿಸಲಿಕ್ಕೆ ಭಗವಂತ ಅಣಿಯಾಗುತ್ತಿದ್ದಾನೆ. ಈಗ ಕ್ಷೇತ್ರದ ತಂತ್ರಿವರೇಣ್ಯರಿಂದ ಆ ಬ್ರಹ್ಮರಥದ ಶುದ್ಧೀಕರಣ ಸಂಪನ್ನಗೊಂಡಿದೆ. ಅದಕ್ಕೆ ಸಾತ್ವಿಕವಾದಂತಹ ಬಲಿವಿಧಾನಾದಿಗಳಿಂದ ಪೂಜಿಸಿ ರಥವನ್ನು ಭಗವಂತ ಆರೂಢನಾದ ನಂತರ ಈಗ ವಿಶೇಷವಾಗಿ ಪುಷ್ಪರಥದ ಮುಂಭಾಗದಲ್ಲಿ ನಮ್ಮ ಕ್ಷೇತ್ರಕ್ಕೆ ಬ್ರಹ್ಮ ರಥವನ್ನು ನೀಡಿದಂತಹ ಕಿರಣಣ್ಣ ಅವರು ಆ ಪುಷ್ಪರಥದ ಮುಂಭಾಗದಲ್ಲಿ ಸಾಗುತ್ತಿದ್ದಾರೆ. ತಂತ್ರಿಗಳು ಆ ಬ್ರಹ್ಮರಥದ ಶುದ್ಧೀಕರಣ ಬಲಿವಿಧಾನಾದಿಗಳನ್ನೆಲ್ಲ ಪೂರೈಸಿದ್ದಾರೆ. ಮುಂದೆ ಆ ರಥದಲ್ಲಿ ಭಗವಂತ ಆರೂಢನಾಗಿ ರಥೋತ್ಸವವನ್ನು ಸ್ವೀಕರಿಸತಕ್ಕಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಅವಘಡಗಳು ವಿಘ್ನಗಳು ಸಂಭವಿಸದ ರೀತಿಯಲ್ಲಿ ಭಗವಂತನಲ್ಲಿ ನಿರ್ವಿಘ್ನತೆಗೆ ಬೇಕಾಗಿ ಪ್ರಾರ್ಥಿಸಿ ಆ ಬ್ರಹ್ಮರಥದ ಶುದ್ಧಿ ಕೆಲಸಗಳನ್ನು ನಡೆಸಿದ್ದಾರೆ. ಈಗ ಚೆಂಡೆಯ ಸುತ್ತು ಪ್ರಾರಂಭ ಆಗಲಿಕ್ಕಿದೆ. ಆ ಚೆಂಡೆ ವಾದನಕ್ಕೆ ಬೇಕಾಗಿ ಎಲ್ಲ ಕಲಾವಿದರು ಅಣಿಯಾಗಿದ್ದಾರೆ. ಈಗೆಲ್ಲ ಆ ಪುಷ್ಪರಥದ ಮುಂಭಾಗದಲ್ಲಿ ಚೆಂಡೆಯ ವಾದನ ಪ್ರಾರಂಭ ಆಗಿದೆ. ಇದು ಕೂಡ ವಿಶೇಷವಾದಂಥ ಅನೇಕ ತಾಳಗಳನ್ನೊಳಗೊಂಡಂತಹ ಚೆಂಡೆಯ ವಾದನ ಈಗ ಭಗವಂತನ ಮುಂಭಾಗದಲ್ಲಿ ಪ್ರಾರಂಭದಲ್ಲಿ ಒಂದು ವಿಧವಾದಂತಹ ತಾಳವನ್ನು ಪೂರೈಸಿ ಅಲ್ಲಿಂದ ಮುಂದುವರೆದು ಆಗ್ನೇಯದಲ್ಲಿ ಪುನಃ ದೇವರು ವಿರಮಿಸಿ ಅಲ್ಲಿ ಒಂದು ತಾಳವನ್ನು ಪೂರೈಸಿ ಮುಂದೆ ಇದೇ ರೀತಿಯಾಗಿ ದಿಕ್ಕು ವಿದಿಕ್ಕುಗಳಲ್ಲಿ ವಿಶೇಷವಾದಂತಹ ತಾಳಗಳಿಂದ ಚೆಂಡೆಯ ವಾದನದಿಂದ ಭಗವಂತ ಸೇವೆಯನ್ನು ಸ್ವೀಕರಿಸಲಿಕ್ಕಿದ್ದಾನೆ.
ಈಗ ಭಗವಂತ ತನ್ನ ಎರಡನೇ ಸುತ್ತಿನ ಸೇವೆಯನ್ನು ಸ್ವೀಕರಿಸಿ ಪುನಃ ಧ್ವಜಸ್ತಂಭದ ಬಳಿಯಲ್ಲಿ ಆಗಮಿಸಿದ್ದಾನೆ. ಚೆಂಡೆ ಸುತ್ತಿನ ಆಯ್ದ ಎಲ್ಲ ತಾಳಗಳನ್ನು ಪೂರೈಸಿ ಆ ಕಲಾವಿದರು ವಿಶೇಷವಾದಂತಹ ಹುಮ್ಮಸ್ಸಿನಿಂದ ಚೆಂಡೆ ಸುತ್ತನ್ನು ಪೂರೈಸಿಕೊಟ್ಟಿದ್ದಾರೆ. ಆ ಕಲಾವಿದರ ಶ್ರಮವನ್ನು ಕೂಡ ನಾವು ಸ್ವಾಗತಿಸಬೇಕು. ಬೆಳಗ್ಗಿನಿಂದ ಆ ಭಗವಂತನ ಕವಾಟೋದ್ಘಾಟನದ ಸಂದರ್ಭದಿಂದ ಹಿಡಿದು 2 ಗಂಟೆ ಅಥವಾ 3 ಗಂಟೆ ಸಮಯ ಆ ಚೆಂಡೆ ವಾದನವನ್ನು ಆ ಬ್ರಹ್ಮಕಲಶದ ಅಭಿಷೇಕದ ಸಂದರ್ಭದಲ್ಲಿ ನುಡಿಸಿದ್ದಾರೆ. ಅಂತಹ ಭಗವಂತ ಅವರ ಎಲ್ಲ ಸೇವೆಗಳನ್ನು ಸ್ವೀಕರಿಸಿ ಅವರನ್ನು ಕೂಡ ಅನುಗ್ರಹಿಸಲಿ. ಅಂತಿಮವಾದಂತಹ ತಾಳದೊಂದಿಗೆ ಭಗವಂತನನ್ನು ಚೆಂಡೆ ಸುತ್ತಿನೊಂದಿಗೆ ಧ್ವಜಸ್ತಂಭದ ಬಳಿಯಲ್ಲಿ ಭಕ್ತಜನ ಸಾಗರ ಕರೆದುಕೊಂಡು ಬರುತ್ತಿದ್ದಾರೆ. ಭಗವಂತ ಪ್ರತಿಯೊಂದು ಸೇವೆಯನ್ನು ಸ್ವೀಕರಿಸಿದಾಗ ತನ್ನ ಬಿಂಬದಲ್ಲಿ ವಿಶೇಷವಾದಂತಹ ಸನ್ನಿಧಾನವನ್ನು ಹೊಂದಿಕೊಂಡು ಭಕ್ತಜನಗಳನ್ನೆಲ್ಲ ಅನುಗ್ರಹಿಸಲಿಕ್ಕಿದ್ದಾನೆ. ಈಗಾಗಲೇ ಚೆಂಡೆ ಸುತ್ತು ಮುಗಿಯುತ್ತಾ ಬಂದಿದೆ. ಆ ಚೆಂಡೆ ಸುತ್ತಿನ ವಿಶೇಷವಾದಂತಹ ಸೇವೆಯನ್ನು ಭಗವಂತ ಸ್ವೀಕರಿಸಿ ಮುಂದೆ ಇನ್ನೊಂದು ಸುತ್ತಿಗೆ, ವಾದ್ಯದ ಸುತ್ತಿಗೆ ಭಗವಂತ ಅಣಿಯಾಗುತ್ತಿದ್ದಾನೆ. ಭಗವಂತ ಆ ಭಕ್ತಜನಗಳ ಆ ಚೆಂಡೆ ಸುತ್ತಿನ ಸೇವೆಯನ್ನು ಸ್ವೀಕರಿಸಿದ್ದಾನೆ. ಮುಂದೆ ವಾದ್ಯದ ಸುತ್ತು ಪ್ರಾರಂಭ ಆಗಲಿಕ್ಕಿದೆ. ಈಗ ವಿಶೇಷವಾದಂತಹ ವೇದ ಸುತ್ತಿನಿಂದ ವೇದ ಪಾರಾಯಣದ ಮುಖಾಂತರದಲ್ಲಿ ಭಗವಂತನ ಸೇವೆ. ಆ ಇಡೀ ಸುತ್ತಿನಲ್ಲಿ ವೇದ ವಿದ್ವಾಂಸರುಗಳು ಅನೇಕ ವೇದ ಸೂಕ್ತಗಳನ್ನು ಪಾರಾಯಣ ಮಾಡಲಿಕ್ಕಿದ್ದಾರೆ. ಭಗವಂತ ಹೇಗೆ ಅನಾದಿ ನಿತ್ಯನೋ ಅದೇ ರೀತಿಯಾಗಿ ಭಗವಂತನನ್ನು ಸ್ತುತಿಸತಕ್ಕಂತಹ ಆ ವೇದಗಳು ಕೂಡ ಅನಾದಿ ನಿತ್ಯವಾದಂಥದ್ದು. ಅನೇಕ ವಿಧವಾದಂತಹ ವೇದಗಳು ನಮ್ಮಲ್ಲಿದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಇತ್ಯಾದಿ ವೇದಗಳಲ್ಲಿ ಭಗವಂತನ ಸ್ತುತಿಯನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾದಿಭಿಃ ತಾವಂತಿ ಹರಿನಾಮಾನಿ ಕೀರ್ತಿತಾನಿ ನ ಸಂಶಯ ಅಂತ ಹೇಳಿ ಜನ್ಮ ಪ್ರವೃತ್ತಿ ಮರಣ ಪರ್ಯಂತ ಭಗವಂತನನ್ನು ನಿರಂತರವಾಗಿ ಸ್ತುತಿ ಮಾಡ್ತಾ ಇರಬೇಕೆಂಬತಕ್ಕಂಥದ್ದು ಶಾಸ್ತ್ರ ವಿಚಾರ. ಅಂತಹ ಭಗವಂತನನ್ನು ಸ್ತುತಿ ಮಾಡಲಿಕ್ಕೆ ಇರತಕ್ಕಂತಹ ವಿಶೇಷವಾದಂತಹ ಮಂತ್ರಗಳು ವೇದ ಮಂತ್ರಗಳು. ಯದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿಃ ಅಂದರೆ ವೇದಗಳ ಪ್ರತಿಯೊಂದು ಅಕ್ಷರಗಳಲ್ಲಿ ಕೂಡ ಭಗವಂತನ ವಿಶೇಷವಾದಂತಹ ಚಿಂತನೆಗಳಿದೆ. ಒಂದೊಂದು ಅಕ್ಷರಗಳನ್ನು ಪ್ರತಿಯೊಂದು ಅಕ್ಷರಗಳಲ್ಲಿ ಕೂಡ ಭಗವಂತನ ಸ್ತುತಿ ಇದೆ. ಅಂತಹ ಭಗವಂತನ ಸ್ತುತಿಯನ್ನು ಮಾಡಿದರೆ ತಾವಂತಿ ಹರಿನಾಮಾನಿ ಕೀರ್ತಿದಾನಿ ನರಸಂಶಯ ಅಂತ ಹೇಳಿದಾಗೆ ಭಗವಂತನ ನಾಮಸ್ಮರಣೆ ಮಾಡಿದರೆ, ಭಗವಂತನನ್ನು ಮನಸ್ಸಿನಲ್ಲಿ ಚಿಂತಿಸಿದರೆ ಏನು ಫಲ ಉಂಟ, ಅಂತಹ ಫಲ ವಿಶೇಷವಾದಂತಹ ಫಲ ಆ ಭಗವಂತನ ವೇದ ಪಾರಾಯಣದಿಂದ
ಭಕ್ತ ಜನರಿಗೆ ಲಭಿಸ್ತದೆ ಅಂತ ಹೇಳುವಂಥದ್ದು ಶಾಸ್ತ್ರ ವಿಚಾರ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿದಂತೆ, ನಾವು ಈ ಮೊದಲು ಹೇಳಿದಂತೆ 5 ಅಂಶಗಳಿಂದ ಭಗವಂತನ ಸನ್ನಿಧಾನ ಅಭಿವೃದ್ಧಿ ಆಗ್ತದೆ. ಅಂತಹ ಸನ್ನಿಧಾನಗಳನ್ನು ಅಭಿವೃದ್ಧಿ ಆಗತಕ್ಕಂತಹ 5 ಅಂಶಗಳಲ್ಲಿ ಒಂದಾದಂತಹ ಆಮ್ನಾಯ ಜಪ, ಅಂದರೆ ಬೇರೆ ಎಲ್ಲ ಮಂತ್ರಗಳು ಮನುಷ್ಯ ಅಥವಾ ಹಿರಿಯರು ಋಷಿಗಳು ಸೃಷ್ಟಿ ಮಾಡಿದಂತಹ ಅವರವರ ಚಿತ್ತಕ್ಕೆ ಬಂದ ರೀತಿಯಲ್ಲಿ ಭಗವಂತನ ಸ್ತುತಿ ಮಾಡಿದಂತಹ ಮಂತ್ರಗಳು. ಅದರಲ್ಲಿ ಸಾಮಾನ್ಯವಾಗಿ ಜನ್ಯವಾದಂತಹ ದೋಷಗಳು ಇರತಕ್ಕಂತಹ ಸಾಧ್ಯತೆಗಳಿರ್ತದೆ. ಆದರೆ ಈ ವೇದ ಮಂತ್ರಗಳು ಅನಾದಿ ಕಾಲದಿಂದಿದ್ದಂಥದ್ದು. ಆ ಭಗವಂತ ಹೇಗೆ ಅನಾದಿ ನಿತ್ಯನೋ ಅದೇ ರೀತಿಯಲ್ಲಿ ಆ ವೇದ ಮಂತ್ರಕ್ಕೂ ಕೂಡ ಅನಾದಿ ನಿತ್ಯವಾದಂಥದ್ದು. ಅದರಿಂದಾಗಿ ವೇದ ಮಂತ್ರಗಳಲ್ಲಿ ಯಾವುದೇ ದೋಷಗಳಿಲ್ಲದ ಕಾರಣ ಅದಕ್ಕೆ ಆಮ್ನಾಯ ಮಂತ್ರಗಳೆಂಬತಕ್ಕಂಥ ಹೆಸರು ಬಂದಿದೆ. ಅಂತಹ ವೇದ ಪಾರಾಯಣದ ಮುಖಾಂತರದಲ್ಲಿ ಭಗವಂತ ತನ್ನ ಹೊಸದಾದಂತಹ ಪುಷ್ಪರಥದಲ್ಲಿ ಕುಳಿತುಕೊಂಡು ಭಕ್ತಜನಗಳ ಸಮೂಹದಲ್ಲಿ ಎಲ್ಲ ಭಕ್ತಜನಗಳನ್ನು ಅನುಗ್ರಹಿಸುತ್ತಾ ಮುಂದೆ ಸಾಗುತ್ತಿರುವಂತಹ ಕ್ಷಣ. ವೇದ ವಿದ್ವಾಂಸರು ಆ ವೇದ ಪಾರಾಯಣವನ್ನು ಮಾಡುತ್ತಿದ್ದಾರೆ. ಅನೇಕ ವಿಧವಾದಂತಹ ಮಂತ್ರಗಳು, ಭಗವಂತನ ಸ್ವರೂಪ ಚಿಂತನೆ, ಯಾವ ರೀತಿಯಲ್ಲಿ ಭಗವಂತನನ್ನು ಉಪಾಸಿಸಬೇಕು, ಯಾವ ಸ್ವರೂಪದಲ್ಲಿ ಯಾವ ರೀತಿಯಲ್ಲಿ ಭಗವಂತನನ್ನು ಉಪಾಸಿಸಿದರೆ ಯಾವ ರೀತಿಯಾದಂತಹ ಫಲವನ್ನು ಭಗವಂತ ಅನುಗ್ರಹಿಸ್ತಾನೆ, ಅಥವಾ ನಮ್ಮ ದೋಷಗಳನ್ನೆಲ್ಲ ಯಾವ ರೀತಿಯಲ್ಲಿ ಪರಿಹಾರ ಮಾಡ್ತಾನೆ ಎಂಬತಕ್ಕಂತಹ ವಿಶೇಷವಾದಂತಹ ಅಂಶಗಳುಳ್ಳತಕ್ಕಂತಹ ವೇದಮಂತ್ರಗಳನ್ನು ಋತ್ವಿಜರು ವೇದ ವಿದ್ವಾಂಸರು ಪಾರಾಯಣ ಮಾಡಿಕೊಂಡು ಭಗವಂತನ ಮುಂದೆ ಸಾಗುತ್ತಿದ್ದಾರೆ. ಅಂತಹ ಭಗವಂತ ಆ ಪಾರಾಯಣಾದಿಗಳನ್ನೆಲ್ಲ ತನ್ನ ಸನ್ನಿಧಾನಕ್ಕೆ ಸ್ವೀಕಾರ ಮಾಡಿಕೊಂಡು ಎಲ್ಲ ಭಕ್ತ ಜನರನ್ನು ಅನುಗ್ರಹಿಸುತ್ತಾ ಆ ದೇವರ ಪ್ರಾಂಗಣದಲ್ಲಿ ಸುತ್ತನ್ನು ಪೂರೈಸ್ತಾ ಬರುತ್ತಿದ್ದಾರೆ. ನಾವೆಲ್ಲ ಪೂಜಾದಿಗಳನ್ನು ಮುಗಿಸಿದ ನಂತರದಲ್ಲಿ ಕೆಲವು ಮಂತ್ರಗಳನ್ನೆಲ್ಲ ಪಠನೆ ಮಾಡ್ತೇವೆ. ವೇದಾರ್ಥಗಳಿಂದ ಸಂಗ್ರಹವಾದಂತಹ ಕೆಲವು ಮಂತ್ರಗಳು, ಆ ಮಂತ್ರಗಳಲ್ಲಿ ವೇದದ ತಾತ್ಪರ್ಯಗಳಡಗಿರ್ತದೆ. ನಮಗೆಲ್ಲ ಕಾಣಬಹುದು. ಯಾರೋ 10 ಜನ ಪಾರಾಯಣ ಮಾಡಿದರೆ ಎಲ್ಲರಿಗೂ ಅದರ ಪುಣ್ಯ ಲಭಿಸ್ತದ ಅಂತ ಕೇಳಿದರೆ, ನಮ್ಮ ಈ ಭಗವಂತನ ಹಿಂದೂ ಧರ್ಮದ ಭಗವಂತನ ದೇವತೆಗಳ ಆರಾಧನೆಯಲ್ಲಿ ವಿಶೇಷವಾದಂತಹ ಮಹತ್ವ ಏನು ಅಂತ ಹೇಳಿದರೆ, ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂದ ನ್ಯಾಯೇನ ಮಾರ್ಗೇಣ ಮಹಿನ್ಮಹಿಷಾಹ ಅಂತ ಹೇಳಿ ನಾವು ಯಾವುದೇ ಪೂಜೆ ಹವನ ಹೋಮ ಇತ್ಯಾದಿಗಳನ್ನು ಮಾಡಿದರೂ ಕೂಡ ಕೊನೆಯಲ್ಲಿ ಮಂಗಳಾರತಿ ಆದ ನಂತರದಲ್ಲಿ ಎಲ್ಲರೂ ಇದ್ದುಕೊಂಡು ಪ್ರಾರ್ಥನೆ ಮಾಡತಕ್ಕಂತಹ ಮಂತ್ರಗಳು ಸ್ವಸ್ತಿ ಪ್ರಜಾಭ್ಯ, ಎಲ್ಲ ಪ್ರಜೆಗಳಿಗೆ ಬೇಕಾದಂತಹ ಸ್ವಾಸ್ಥ್ಯ ಆರೋಗ್ಯವನ್ನು ಭಗವಂತನೇ ಅನುಗ್ರಹಿಸು ಅಂತ ಹೇಳಿ ಪ್ರಾರ್ಥನೆ ಮಾಡಲಿಕ್ಕುಂಟು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇನ ಮಹಿನ್ಮಹಿಷಾಹ ಅಂತೇಳಿ, ಅಂದರೆ ಈ ಭೂಮಿಯನ್ನು ಆಳತಕ್ಕಂತಹ ಎಲ್ಲ, ಹಿಂದೆ ಆದರೆ ರಾಜರುಗಳು, ಈಗ ಆದರೆ ನಮ್ಮನ್ನು ಆಳತಕ್ಕಂತಹ ನಾಯಕರುಗಳು ನ್ಯಾಯೇನ ಮಾರ್ಗೇಣ, ಒಳ್ಳೆ ನ್ಯಾಯಯುತವಾದಂತಹ ಮಾರ್ಗದಲ್ಲಿ ಆಡಳಿತವನ್ನು ನಡೆಸಲಿ. ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ, ಗೋ ಸಂಪತ್ತಿಗೆ ಬೇಕಾದಂತಹ ಸರ್ವರಕ್ಷಸಿದ್ಧಿಯಾಗಲಿ, ಅಥವಾ ಈ ಭೂಮಿಯಲ್ಲಿ ಏನು ಗೋ ಸಂಪತ್ತುಂಟು ಅದು ನಿತ್ಯವೂ ಅಭಿವೃದ್ಧಿಯಾಗಿರಲಿ. ದೇವತೆಗಳನ್ನು ಆರಾಧನೆ ಮಾಡತಕ್ಕಂತಹ ಬ್ರಾಹ್ಮಣ ವರ್ಗದವರಿಗೆ ಕ್ಷೇಮವಾಗಲಿ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು, ಅಂದರೆ ಲೋಕ ಅಂದರೆ 7 ಲೋಕಗಳು ಕೂಡ ಅದರ ಅಡಿಯಲ್ಲಿ ಬರುತ್ತದೆ. ಅದೇ ರೀತಿಯಲ್ಲಿ ಜನ ಸಮೂಹಕ್ಕೂ ಕೂಡ, ಭಕ್ತ ಸಮೂಹಕ್ಕೂ ಕೂಡ ಲೋಕ ಎಂಬತಕ್ಕಂತಹ ಪದವನ್ನು ಬಳಕೆ ಮಾಡ್ತಾರೆ. ಅದರಿಂದಾಗಿ ಕೇವಲ ಗೋಸಂಪತ್ತು ಬ್ರಾಹ್ಮಣರಲ್ಲದೆ ಇಡೀ ಏನೊಂದು ಜನ ಸಮೂಹ ಭಕ್ತ ಸಮೂಹದವರಿದ್ದಾರೋ ಅವರಿಗೆಲ್ಲ ಬೇಕಾದಂತಹ
ಸುಖ, ಅದೇ ರೀತಿಯಲ್ಲಿ ಜೀವನದಲ್ಲಿ ಬೇಕಾದಂತಹ ನೆಮ್ಮದಿ, ಅವರವರ ಮನೋಭೀಷ್ಟಗಳನ್ನೆಲ್ಲ ಈಡೇರಿಸಿ ಎಲ್ಲರೂ ತಮ್ಮ ತಮ್ಮ ಕಷ್ಟಗಳಿಂದ ಹೊರಗೆ ಬಂದು ಸುಖಮಯವಾದಂತಹ ಜೀವನವನ್ನು ಅನುಗ್ರಹಿಸತಕ್ಕಂತಹ ವ್ಯವಸ್ಥೆ ಆಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಇನ್ನು ಮುಂದುವರಿದು ಕಾಲೇ ವರ್ಷದ ಪರ್ಜನ್ಯ ಅಂದರೆ ಸಕಾಲದಲ್ಲಿ ಮಳೆ ಬೆಳೆ ಇತ್ಯಾದಿಗಳಾದರೆ ಮಾತ್ರ ಈ ಭೂಮಿಯಲ್ಲಿ ಎಲ್ಲರಿಗೂ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಕಾಲೇ ವರ್ಷದ ಪರ್ಜನ್ಯ, ಪರ್ಜನ್ಯ ಅಂದರೆ ಮಳೆ ಅಂತ ಹೇಳಿ ಅರ್ಥ. ಅದು ಸಕಾಲದಲ್ಲಿ ಬರಬೇಕು. ಯಾಕಂದರೆ ಮಳೆ ಯಾವಾಗಂದರೆ ಆವಾಗ ಬಂದರೆ ಅದು ನಮಗೆ ತುಂಬ ತಾಪತ್ರೆ ಆಗ್ತದೆ. ಇದರ ಅನುಭವ ರೈತರಿಗಿರ್ತದೆ. ಯಾಕಂದರೆ ಒಂದು ಬೆಳೆ ಬೆಳೆದು ಅದಿನ್ನು ಕಟಾವಿಗೆ ಬರ್ತದೆ ಎಂಬತಕ್ಕಂತಹ ಸಂದರ್ಭದಲ್ಲಿ ಮಳೆ ಬಂದರೆ ಆ ಬೆಳೆಯೆಲ್ಲ ನಾಶ ಆಗಲಿಕ್ಕೆ ಸಾಧ್ಯ ಉಂಟು. ಅದರಿಂದಾಗಿ ಅಕಾಲದಲ್ಲಿ ಮಳೆ ಬರಬಾರದು, ಸಕಾಲದಲ್ಲಿಯೇ ಮಳೆ ಬರಬೇಕು. ಇನ್ನು ಆ ಮಳೆಯಲ್ಲಿ ಇನ್ನೆರಡು ವಿಧ ಉಂಟು, ಅತಿವೃಷ್ಟಿ ಅನಾವೃಷ್ಟಿ ಅಂತ ಹೇಳಿ. ಅಂತಹ ಅತಿವೃಷ್ಟಿಯೂ ಒಳ್ಳೆಯದಲ್ಲ. ಅತಿಯಾದಂತಹ ವೃಷ್ಟಿ ಮಳೆ ಬಂದರೆ ಈ ಭೂಮಿಯ ಮೇಲ್ಪದರದಲ್ಲಿರತಕ್ಕಂತಹ ಫಲವತ್ತಾದ ವ್ಯವಸ್ಥೆ ಹಾಳಾಗ್ತದೆ. ಅದೇ ರೀತಿಯಾಗಿ ನೆರೆ ಇತ್ಯಾದಿಗಳು ಬಂದರೆ ಎಲ್ಲ ನಾಶ ಆಗಲಿಕ್ಕೆ ಸಾಧ್ಯತೆ ಉಂಟು. ಅದೇ ರೀತಿಯಾಗಿ ಅನಾವೃಷ್ಟಿ ಜರುಗಿದರೂ ಕೂಡ ಅದರಿಂದ ಕೂಡ ತಾಪತ್ರೆ ಆಗ್ತದೆ. ಭೂಮಿಯೆಲ್ಲ ಬರಡು ಭೂಮಿಯಾಗಿ ಹೋಗಲಿಕ್ಕೆ ಸಾಧ್ಯತೆ ಉಂಟು. ಅದರಿಂದಾಗಿ ಕಾಲೇ ವರ್ಷದ ಪರ್ಜನ್ಯ, ಈ ಭೂಮಿಗೆ ಯಾವ ಯಾವ ಬೆಳೆಗೆ ಯಾವ ಯಾವ ಪ್ರಾಂತ್ಯಕ್ಕೆ ಎಷ್ಟೆಷ್ಟು ಮಳೆ ಬೇಕಾ ಅಷ್ಟನ್ನು ಭಗವಂತ ಅವನ ಕೃಪಾದೃಷ್ಟಿಯಿಂದ ಅನುಗ್ರಹಿಸಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಭಗವಂತನಲ್ಲಿ ವಿಶೇಷವಾಗಿ ಕಾಲೇ ವರ್ಷದ ಪರ್ಜನ್ಯ ಎಂಬ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಪೃಥ್ವಿ ಸಸ್ಯಶಾಲಿನಿ ಅಂತ ಹೇಳಿ ನಮಗೆಲ್ಲ ಜೀವನಕ್ಕೆ ಬೇಕಾದಂತಹ, ಉಸಿರಾಡಲಿಕ್ಕೆ ಬೇಕಾದಂತಹ ಆಮ್ಲಜನಕವನ್ನು ಕೊಟ್ಟು, ತಂಪನ್ನು ಕೊಟ್ಟು, ನಮ್ಮೆಲ್ಲರ ಉಪಯೋಗಕ್ಕೆ ಇರತಕ್ಕಂತಹ ನೆರಳಿನಿಂದ ಹಿಡಿದು ಪುಷ್ಪ ಫಲ ಇತ್ಯಾದಿಗಳು ನೀಡತಕ್ಕಂತಹ ಸಸ್ಯ ವೃಕ್ಷ ಇತ್ಯಾದಿಗಳು ಅಭಿವೃದ್ಧಿ ಆಗಬೇಕು. ಪೃಥ್ವಿ ಸಸ್ಯಶಾಲಿನಿ ಅಂತ ಹೇಳಿ ಈ ಪ್ರಕೃತಿಯಿಂದ ಭೂಮಿ ಕಂಗೊಳಿಸಬೇಕು. ಅಂತಹ ವ್ಯವಸ್ಥೆಯನ್ನು ಕೂಡ ಭಗವಂತ ಅನುಗ್ರಹಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು. ದೇಶೋಯಂ ಕ್ಷೋಭರಹಿತಾ ಅಂದರೆ ಕ್ಷೋಭೆ, ಒಂದು ಕೆಲವು ವಿಧವಾದಂತಹ ಕ್ಷೋಭೆಗಳುಂಟು. ಆರೋಗ್ಯದ ವಿಷಯದಲ್ಲಿ ಬರತಕ್ಕಂತಹ ಕ್ಷೋಭೆಗಳು, ಕೊರೋನಾ ಇತ್ಯಾದಿ ಬಂದಾಗ ನಮಗೆಲ್ಲ ಅದರ ಅನುಭವ ಆಗಿದೆ. ಅಂತಹ ಆ ರೀತಿಯಾದಂತಹ ಕ್ಷೋಭೆಗಳು, ಇನ್ನು ಬರ ಪರಿಸ್ಥಿತಿಯಲ್ಲಿ ಬರತಕ್ಕಂತಹ ಕ್ಷೋಭೆಗಳು, ಅಥವಾ ಈಗಿನ ಪ್ರಕೃತ ಸಂದರ್ಭದಲ್ಲಿ ಆಗುತ್ತಿರತಕ್ಕಂತಹ ಜಾಗತಿಕ ಮಟ್ಟದ ಯುದ್ಧ ಇತ್ಯಾದಿ ವಾತಾವರಣಗಳಿಂದ ಆಗತಕ್ಕಂತಹ ಕ್ಷೋಭೆಗಳು, ಈ ರೀತಿಯಾದಂತಹ ಯಾವುದೇ ಕ್ಷೋಭೆಗಳು ನಡೆಯದ ರೀತಿಯಲ್ಲಿ ಭಗವಂತ ಈ ಭೂಮಿಯನ್ನು ಜನಸಮೂಹವನ್ನು ರಕ್ಷಣೆ ಮಾಡಬೇಕು. ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯಾ ಅಂದರೆ ಏನು ಸಜ್ಜನರಿದ್ದಾರೆ, ಭಗವಂತನ ಆರಾಧನೆ ಮಾಡತಕ್ಕಂತಹ ಭಕ್ತಜನರಿದ್ದಾರೆ, ಅವರೆಲ್ಲ ನಿರ್ಭಯತ್ವದಿಂದ ಯಾವುದೇ ಭಯ ಅಂದರೆ ಪ್ರಾಣಿ ಭಯ ಅಥವಾ ಚೋರ ಭಯ, ಶತ್ರು ಭಯ, ಪ್ರಾಣಿ ಭಯ, ಇನ್ನಿತರ ಯಾವುದೇ ಭಯದ ವಾತಾವರಣ ಇಲ್ಲದ ರೀತಿಯಲ್ಲಿ ಬದುಕತಕ್ಕಂತಹ ವ್ಯವಸ್ಥೆಯನ್ನು ಭಗವಂತ ನಮಗೆ ಅನುಗ್ರಹಿಸಬೇಕು. ಅಪುತ್ರಾಹ ಪುತ್ರಿಣಸ್ಸಂತು ಪುತ್ರಿಣಸ್ಸಂತು ಪೌತ್ರಿಣಃ, ಅಪುತ್ರಾಹ ಪುತ್ರಿಣಸ್ಸಂತು, ಯಾರೆಲ್ಲ ಸಂತತಿಹೀನರಾಗಿದ್ದಾರೆ ಅವರಿಗೆಲ್ಲ ಸಂತತಿ ಬರಬೇಕು, ಅವರವರ ವಂಶಾಭಿವೃದ್ಧಿ ಆಗಬೇಕು. ಯಾಕಂದರೆ ಹಿಂದೂ ಧರ್ಮದಲ್ಲಿ ಅನೇಕ ವಿಧವಾದಂತಹ ಆಚರಣೆಗಳೆಲ್ಲ ಈ ಭೂಮಿಯಲ್ಲಿದೆ. ಆ ಆಚರಣೆಗಳಿಗೆ ಮೂಲವಾದಂತಹ ವ್ಯವಸ್ಥೆ ದೈವದೇವರುಗಳ ಆರಾಧನೆ. ಆ ಆರಾಧನೆ ಒಳ್ಳೆ ರೀತಿಯಲ್ಲಿ ಮುಂದುವರೆದುಕೊಂಡು ಬರಬೇಕಾದರೆ ಯಾವಚ್ಚಂದ್ರಸ್ಯ ಸೂರ್ಯಶ್ಚ ಯಾವತ್ತಿಷ್ಟತಿ ಮೇದಿನಿ, ಯಾವತ್ತಿನ ದಿನದವರೆಗೆ ಸೂರ್ಯಚಂದ್ರ ಈ ಭೂಮಿ ತಾಯಿ ಇರ್ತಾಳೋ ಅಥವಾ ಸೂರ್ಯಚಂದ್ರರು ಇರ್ತಾರೋ ಅಲ್ಲಿಯವರೆಗೆ ನಮ್ಮ ವಂಶದ ದೈವದೇವರುಗಳ ಆಚರಣೆಗಳೇನಿದೆ ಅದೆಲ್ಲ ಅನೂಚಾನವಾಗಿ ಮುಂದುವರೆದುಕೊಂಡು ಹೋಗಬೇಕಾದರೆ ಆ ಭಗವಂತನ ಅನುಗ್ರಹ ಬೇಕು. ಅದಕ್ಕೋಸ್ಕರ ಅಪುತ್ರಾಹ ಪುತ್ರಿಣಸ್ಸಂತು, ಎಲ್ಲ
ಸಂತತಿಹೀನರಿಗೆ ಬೇಕಾದಂತಹ ಸಂತತಿಯನ್ನು ಭಗವಂತ ಅನುಗ್ರಹಿಸಬೇಕು. ಪುತ್ರಿಣ ಸಂತು ಪೌತ್ರಿಣ, ಯಾರೆಲ್ಲ ಮಕ್ಕಳನ್ನು ಹೊಂದಿದ್ದಾರೋ ಅವರೆಲ್ಲ ಮುಂದೆ ಮೊಮ್ಮಕ್ಕಳನ್ನು ಹೊಂದಬೇಕು. ಅದನಾ ಸದನಾ ಸಂತು, ಯಾರೆಲ್ಲ ಸಂಪತ್ತಿನಿಂದ ಹೀನರಾಗಿದ್ದಾರೆ ಅಂಥವರಿಗೆಲ್ಲ ಸಂಪತ್ತನ್ನು ಭಗವಂತ ಅನುಗ್ರಹಿಸಬೇಕು. ಜೀವಂತು ಶರದಶತಂ ಅಂದರೆ ಪೂರ್ಣಾಯುಷ್ಯವನ್ನು ಜೀವನ ಮಾಡಬೇಕು. ಯಾರಿಗೂ ಅಪಮೃತ್ಯಾದಿಗಳು ಬರದ ರೀತಿಯಲ್ಲಿ, ಅಪಘಾತಾದಿಗಳಾಗದ ರೀತಿಯಲ್ಲಿ ಅವರವರ ಜೀವನ ಭಗವಂತ ಹುಟ್ಟುವಾಗ ಎಷ್ಟು ಆಯುಷ್ಯ ಕೊಟ್ಟಿದ್ದಾರೆ ಅದನ್ನು ಸಂಪೂರ್ಣವಾಗಿ ಭೂಮಿಯಲ್ಲಿ ಅನುಭವಿಸಿ ಪುಣ್ಯ ಸಂಪಾದನೆಯನ್ನು ಮಾಡಿಕೊಂಡು ಮೋಕ್ಷ ಸಾಧನೆಯನ್ನು ಮಾಡತಕ್ಕಂಥ ವ್ಯವಸ್ಥೆ ಆಗಬೇಕೆಂಬತಕ್ಕಂತಹ ಪ್ರಾರ್ಥನೆ ಪ್ರತಿಯೊಂದು ಪೂಜೆಯಲ್ಲಿಯೂ ಕೂಡ ನಾವು ಪೂಜಾಂತ್ಯದಲ್ಲಿ ಮಾಡುತ್ತೇವೆ. ಇತ್ಯಾದಿ ಸಾರಗಳುಳ್ಳಂತಹ ಮಂತ್ರಗಳ ಮೂಲ ಯಾವುದು ಅಂತ ಕೇಳಿದರೆ ವೇದ ಮಂತ್ರಗಳು. ಅಂತಹ ವೇದ ಮಂತ್ರಗಳ ಸುತ್ತನ್ನು ಭಗವಂತ ಸ್ವೀಕರಿಸಿ ಧ್ವಜಸ್ತಂಭದ ಬಳಿಯಲ್ಲಿ ಆಗಮಿಸುತ್ತಿದ್ದಾನೆ. ಭಗವಂತನನ್ನು ಸ್ತುತಿಸತಕ್ಕಂತಹ, ಅವನ ಮಾಹಾತ್ಮ್ಯವನ್ನು ಹೇಳತಕ್ಕಂತಹ, ಆ ಭಗವಂತನ ಚಿಂತನೆಯನ್ನು ಮಾಡತಕ್ಕಂತಹ ವೇದಮಂತ್ರಗಳನ್ನು ವೇದ ವಿದ್ವಾಂಸರುಗಳು ಪಾರಾಯಣ ಮಾಡುತ್ತಿದ್ದಾರೆ. ಅಂತಹ ಪಾರಾಯಣವನ್ನು ಭಗವಂತ ಸ್ವೀಕರಿಸಿ ನಮ್ಮನ್ನೆಲ್ಲ ಅನುಗ್ರಹಿಸ್ತಾ ಇದ್ದಾನೆ. ಇನ್ನೇನು ಅಂತಹ ವೇದಮಂತ್ರಗಳ ಪಾರಾಯಣಗಳು ಮುಗಿದು ಮುಂದಿನ ಸುತ್ತಿಗೆ ಭಗವಂತ ಅಣಿಯಾಗುತ್ತಾನೆ. ಮಾಹಾತ್ಮ್ಯ ಜ್ಞಾನಪೂರ್ವಕ ಸುದೃಢ ಸ್ನೇಹಸ್ತು ಭಕ್ತಿರುಚ್ಯತೆ ಎಂಬತಕ್ಕಂತಹ ಮಾತಿನಂತೆ ಭಗವಂತನ ಮಾಹಾತ್ಮ್ಯ ನಮಗೆ ತಿಳಿಬೇಕಾದರೆ, ಭಗವಂತನ ಅನುಗ್ರಹ ನಮಗಾಗಬೇಕು ಅಂತಾದರೆ, ಭಗವಂತನ ಮೇಲಿರತಕ್ಕಂತಹ ಭಕ್ತಿ ಅಚಲವಾಗಿ ದೃಢವಾಗಿ ಭಗವಂತನಲ್ಲಿ ನೆಲೆ ಊರಬೇಕಾದರೆ ಆ ಭಗವಂತನ ಸಂಪೂರ್ಣವಾದಂತಹ ಚಿಂತನೆ ನಮ್ಮಲ್ಲಿರಬೇಕು. ಅಂತಹ ಚಿಂತನೆ ನಮ್ಮ ಮನಸ್ಸಿನಲ್ಲಿ ಬರಬೇಕು ಅಂತಾದರೆ ಆ ಭಗವಂತನ ವೇದಮಂತ್ರಗಳ ಪಠನ ಅತ್ಯಗತ್ಯ. ಇನ್ಯಾವ ಮಂತ್ರಗಳಲ್ಲಿಯೂ ಭಗವಂತನನ್ನು ಸ್ತುತಿಸಲಿಕ್ಕೆ ಸಾಧ್ಯ ಆಗದಂತಹ ರೀತಿಯಲ್ಲಿ ಭಗವಂತನನ್ನು ವೇದಮಂತ್ರಗಳಲ್ಲಿ ನಮ್ಮ ಹಿರಿಯರು ಋಷಿಮುನಿಗಳು ಕೊಂಡಾಡಿದ್ದಾರೆ. ಅಂತಹ ವೇದಮಂತ್ರಗಳ ಪಾರಾಯಣವನ್ನು ಭಗವಂತ ಸ್ವೀಕರಿಸಿ ಪರಿಪೂರ್ಣವಾದಂತಹ ಸನ್ನಿಧಾನವನ್ನು ತನ್ನ ಉತ್ಸವ ಮೂರ್ತಿಯಲ್ಲಿ ಹೊಂದಿಕೊಂಡು ಭಕ್ತಜನಗಳನ್ನೆಲ್ಲ ಅನುಗ್ರಹಿಸಿ ಮುಂದಿನ ವಾದ್ಯದ ಸುತ್ತಿಗೆ ಭಗವಂತ ಅಣಿಯಾಗುತ್ತಿದ್ದಾನೆ. ವಿಶೇಷವಾಗಿ ವೇದಗಳು ಯಾವ ರೀತಿಯಲ್ಲಿ ಭಗವಂತನನ್ನು ಕೊಂಡಾಡುತ್ತದೆಯೋ ಅದೇ ರೀತಿಯಾಗಿ ನಮ್ಮಲ್ಲಿ ಕನಕದಾಸರು, ಪುರಂದರದಾಸರು, ವಿಜಯದಾಸರು ಇತ್ಯಾದಿ ದಾಸಶ್ರೇಷ್ಠರುಗಳು ವೇದ ಸಾರವನ್ನು ನಮ್ಮಂತಹ ಹುಲುಮಾನವರಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ತುಂಬಿಸಿದಂತಹ ಪದಗಳು ಅಂತಿದ್ರೆ ಅದು ದಾಸರ ಪದಗಳು. ಅಂತಹ ದಾಸರ ಪದಗಳನ್ನು ವಾದ್ಯದ ಮುಖಾಂತರದಲ್ಲಿ ಶ್ರುತಿಬದ್ಧವಾಗಿ ನುಡಿಸಿ ಭಗವಂತನನ್ನು ಸೇವಿಸಲಿಕ್ಕೆ ಆ ಎಲ್ಲ ಕಲಾವಿದರು ಅಣಿಯಾಗಿ ಆ ಭಗವಂತನ ಪುಷ್ಪರಥದ ಮುಂಭಾಗದಲ್ಲಿ ಸಿದ್ಧರಾಗಿ ತಮ್ಮ ವಾದ್ಯ ಸೇವೆಯನ್ನು ಪ್ರಾರಂಭ ಮಾಡಿದ್ದಾರೆ.
ಜನಾರ್ದನ ಸ್ವಾಮಿ ದೇವಾಲಯದ ರಥಬೀದಿಯ ದೃಶ್ಯ ಬಹಳ ವಿಶೇಷವಾಗಿ ರಥೋತ್ಸವಕ್ಕೆ ಸನ್ನದ್ಧ ಆಗಿರುವಂತಹ ರಥಬೀದಿಯ ಚಿತ್ರಣವನ್ನು ನಿಮಗೆ ಕಟ್ಟಿಕೊಡುವಂತಹದ್ದು ಡ್ರೋನ್ನ ಮೂಲಕ. ಇದೀಗ ತಾವು ನೋಡ್ತಾ ಇರುವಂಥದ್ದು ಬ್ರಹ್ಮರಥ ಮತ್ತು ಗೋಪುರ ಎರಡೂ ಕೂಡ ಡ್ರೋನ್ನ ಮೂಲಕ ಕಾಣಸಿಗ್ತಾ ಇದೆ. ಬ್ರಹ್ಮರಥ ಮತ್ತು ಗೋಪುರ ಎರಡೂ ಕೂಡ ಡ್ರೋನ್ನ ಮೂಲಕ ನೀವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಗೋಪುರವನ್ನು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಕೆಳಭಾಗಕ್ಕೆ ಹೋದರೆ ಅಲ್ಲಿ ಸುಪ್ರಸಾದ ಭೋಜನಾಲಯದ ವ್ಯವಸ್ಥೆಯನ್ನು ಕೂಡ ತಾವು ಕಣ್ತುಂಬಿಕೊಳ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಉಜಿರೆಯ ಇತಿಹಾಸದಲ್ಲಿ ಇಷ್ಟು ಜನರು ಹರಿದು ಬಂದದ್ದು ಅಪರೂಪ ಅನ್ನುವಂಥದ್ದಿದೆ. ಈ ಬಾರಿಯ ಬ್ರಹ್ಮ ಕಲಶೋತ್ಸವ ಅನ್ನುವಂಥದ್ದು ಶತಮಾನಗಳಿಗೂ ಕೂಡ ನೆನಪಿನಲ್ಲಿ ಇಡಬಹುದಾದಂತಹ ಬ್ರಹ್ಮ ಕಲಶೋತ್ಸವ ಅನ್ನುವಂಥದ್ದು ಹಲವಾರು ಹೊಸತುಗಳನ್ನು ಹುಟ್ಟು ಹಾಕಿದ, ಹಲವಾರು ಹೊಸತುಗಳಿಗೆ ಕಾರಣವಾದಂತಹ ಬ್ರಹ್ಮ ಕಲಶೋತ್ಸವ. ಯಾಕೆಂತಂದರೆ ಇವತ್ತು ರಾತ್ರಿ ಹಲವರಿಗೆ ಇಲ್ಲಿ ವಸ್ತ್ರ ವಿತರಣೆ ನಡೆಯಲಿಕ್ಕಿದೆ. ಬಹಳ ವಿಶೇಷವಾಗಿ ಮಾತೆಯರಿಗೆ ಸೀರೆ, ಪುರುಷರಿಗೆ ಪಂಚೆಯನ್ನು ವಿತರಣೆ ಮಾಡಲಿಕ್ಕಿದ್ದಾರೆ. ಆ ಎಲ್ಲ ಕ್ಷಣಗಳಿಗೂ ಕೂಡ ತಾವು ಸಾಕ್ಷಿಯಾಗಲಿಕ್ಕಿದ್ದೀರಿ. ಅದರ ಜೊತೆಗೆ ಜನಾರ್ದನ ದೇವರ ಈ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದಲ್ಲಿ ಹೊಸತುಗಳ ಸಾಗರವೇ ಹರಿದು ಬಂದಿದೆ. ಅದರ ಜೊತೆಗೆ ಹೊಸತನವೂ ಕೂಡ ಕೂಡಿಕೊಂಡಿದೆ. ಹೊಸತನದ ಜೊತೆಗೆ ಬಹಳ ವೈಭವಪೂರ್ಣವಾದಂತಹ ಕ್ಷಣಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೇವೆ. ದೇವರ ವಿಶೇಷವಾದಂತಹ ಪುಷ್ಪರಥದ ಸವಾರಿ ಅಥವಾ ಬಲಿ ಉತ್ಸವ ಏನು ನಡೀತಾ ಇದೆ. ಪುಷ್ಪರಥದಲ್ಲಿ ಮಂಜುಳೇಶ ಮತ್ತು ಜನಾರ್ದನ ವಿರಾಜಮಾನರಾಗಿ ಇದೀಗ ದೇವಾಲಯದ ಸುತ್ತ ಬರುತ್ತಿರುವಂತಹ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀವಿ. ಈ ಸುತ್ತು ವಾದ್ಯ ಸುತ್ತು. ಆರಂಭದಲ್ಲಿ ಚೆಂಡೆಯ ಸುತ್ತನ್ನು ತಾವು ನೋಡಿದ್ದೀರಿ. ಅದರ ಜೊತೆಗೆ ವೇದ ಪಾರಾಯಣವನ್ನು ಮಾಡುತ್ತಾ ಬಂದಿರುವಂತಹ ಸುತ್ತನ್ನು ಗಮನಿಸಿದ್ದೀರಿ. ಇದೀಗ ವಾದ್ಯ ಸುತ್ತು ಮೂಲಕ ಈ ದೇವರ ಉತ್ಸವ ನಡೀತಾ ಇದೆ. ಬೆನಕ ಕನ್ಸ್ಟ್ರಕ್ಷನ್ನ ಗಣೇಶ್ ಗೌಡ ಅವರು ಸಮರ್ಪಿಸಿದಂತಹ ಪುಷ್ಪರಥದಲ್ಲಿ ದೇವರು ಆಯಿತು. ದೇವರು ವಿರಾಜಮಾನರಾಗಿ ಮಂಜುಳೇಶ ಜನಾರ್ದನರು ಜೊತೆಯಾಗಿ ಸಾಗುತ್ತಿರುವಂತಹ ಅಪೂರ್ವ ಕ್ಷಣವನ್ನು ಭಕ್ತ ಸಾಗರ ಕಣ್ತುಂಬಿಕೊಳ್ತು. ಇದೀಗ ಇನ್ನೇನು ಕೆಲವು ಕ್ಷಣಗಳಲ್ಲಿ ಬ್ರಹ್ಮರಥೋತ್ಸವದ ಗಳಿಗೆ ಬರಲಿಕ್ಕಿದೆ. ಇಡೀ ಕರ್ನಾಟಕದಲ್ಲಿ ವಿಶೇಷ ಮತ್ತು ಅತ್ಯುತ್ತಮ ರಥಬೀದಿಗಳಲ್ಲಿ ಒಂದು ಅನ್ನುವಂತಹ ಹೆಸರನ್ನು ಗಳಿಸಿಕೊಂಡಿರುವಂತಹ ಉಜಿರೆಯ ಸುಂದರ ರಥಬೀದಿಯಲ್ಲಿ ಜನಾರ್ದನ ಮತ್ತು ಮಂಜುಳೇಶ ವಿರಾಜಮಾನರಾಗಿ ಎದುರು ಭಾಗದಲ್ಲಿರ್ತಕ್ಕಂತಹ ಅಶ್ವತ್ಥ ಕಟ್ಟೆಯ ತನಕ ಬ್ರಹ್ಮರಥದಲ್ಲಿ ಸಾಗಿ ಅಶ್ವತ್ಥ ಕಟ್ಟೆಯಲ್ಲಿ ವಿರಾಜಮಾನರಾಗಿ ವಿಶೇಷ ಪೂಜಾದಿಗಳನ್ನು ಪಡೆದು ತದ ಬಳಿಕ ಹಿಂದಿರುಗುವಂಥದ್ದು. ಈ
ವಿಶೇಷ ಕೈಂಕರ್ಯವನ್ನು ನೋಡೋದಕ್ಕೆ, ನಮ್ಮ ದೇವರು, ನಾವು ಆರಾಧಿಸುವ ದೇವರು, ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ದೇವರು, ಕಷ್ಟಗಳನ್ನು ದೂರ ಮಾಡಿದಂತಹ ದೇವರು, ನಮ್ಮೆಲ್ಲ ಕನಸುಗಳನ್ನು ಸಾಕಾರಗೊಳಿಸುವಂತಹ ದೇವರು, ನಮ್ಮ ಪ್ರತಿಕ್ಷಣವೂ ಕೂಡ ನಮ್ಮ ಎಲ್ಲ ಕನಸುಗಳಿಗೆ ಒಂದಷ್ಟು ಬೆಳಕು ನೀಡುವಂಥದ್ದು, ಒಂದಷ್ಟು ನಮ್ಮ ಕನಸುಗಳನ್ನು ಸಾಕಾರಗೊಳಿಸುವಂತಹ ಜನಾರ್ದನ ಮತ್ತು ಮಂಜುಳೇಶನನ್ನು ಬ್ರಹ್ಮರಥದಲ್ಲಿ ನೋಡಬೇಕು ಅಂತ ಹೇಳಿ ಸಾವಿರಾರು ಕಣ್ಗಳು ಕಾಯ್ತಾ ಇವೆ. ಆ ಸಾವಿರಾರು ಕಣ್ಗಳು ಕೂಡ ಬ್ರಹ್ಮರಥದಲ್ಲಿ ಜನಾರ್ದನ ಮತ್ತು ಮಂಜುಳೇಶ ಏರಿ ಅಶ್ವತ್ಥ ಕಟ್ಟೆಯ ತನಕ ಸಾಗುವಂತಹದ್ದು ಮತ್ತು ವಾಪಸ್ಸಾಗುವಂತಹ ಅಪೂರ್ವ ಕ್ಷಣವನ್ನು ಕಣ್ತುಂಬಿಕೊಳ್ಬೇಕು. ಜನಾರ್ದನನಿಗೊಂದು ಗೋವಿಂದ ಹಾಕಬೇಕು, ಜನಾರ್ದನನ ಆರಾಧನೆ ನಡೆಯಬೇಕು, ಜನಾರ್ದನನನ್ನು ಪೂಜಿಸಬೇಕು, ಜನಾರ್ದನನನ್ನು ಆ ರಥದಲ್ಲಿ ಕಂಡು ಧನ್ಯತೆಯನ್ನು ಹೊಂದಬೇಕು ಅನ್ನುವಂಥದ್ದಕ್ಕೆ ಕಾಯ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ಇಲ್ಲಿ ಬ್ರಹ್ಮರಥ ಇತ್ತು. ಸುಮಾರು 2 ಶತಮಾನಗಳಿಗಿಂತ ಹಿಂದಿನ ಈ ಒಂದು ಬ್ರಹ್ಮರಥ ಇದೀಗ ನೇಪಥ್ಯಕ್ಕೆ ಸರಿದಿದ್ದು, ಇದೀಗ ಹೊಸ ಬ್ರಹ್ಮರಥವನ್ನು ಪುತ್ತಿಗೆ ಮಠದ, ಅಮೆರಿಕದ ಪುತ್ತಿಗೆ ಮಠದ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂತಹ ವೇದಮೂರ್ತಿ ಕಿರಣ್ ರಾವ್ ಮತ್ತು ಅಶೋಕ್ ರಾವ್ ಕುಟುಂಬಸ್ಥರು ನೀಡಿರುವಂತಹ ಸಮರ್ಪಿಸಿರುವಂತಹ ಬ್ರಹ್ಮರಥದಲ್ಲಿ ಬ್ರಹ್ಮರಥವನ್ನು ಇವತ್ತು ದೇವರು ಏರಲಿರುವಂತಹದ್ದು. ಆ ಎಲ್ಲ ಅಪೂರ್ವ ಕ್ಷಣಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಲಿಕ್ಕಿದ್ದೇವೆ. ಇದೀಗ ಪುಷ್ಪರಥದಲ್ಲಿ ಮಂಜುಳೇಶ ಮತ್ತು ಜನಾರ್ದನ ವಿರಾಜಮಾನರಾಗಿ ಸಾಕ್ತಾ ಇರುವಂತಹ ಭಕ್ತಿಯ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀವಿ. ಮಂಜುಳೇಶ ಮತ್ತು ಜನಾರ್ದನ ವಿರಾಜಮಾನರಾಗಿ ರಥವನ್ನು ಏರಿರುವಂತಹ ಭಕ್ತಿಯ ಕ್ಷಣಕ್ಕೆ ನಾವು ಸಾಕ್ಷಿಯಾಗ್ತಾ ಇದ್ದೇವೆ. ಆ ಒಂದು ಕ್ಷಣ ಯಾವಾಗುತ್ತೆ ಅಂತ ಸಾವಿರಾರು ಭಕ್ತರು ಕಾಯ್ತಾ ಇದ್ರು. ಕಳೆದ 9 ದಿನಗಳಿಂದ ನಿರಂತರವಾದಂತಹ ಬ್ರಹ್ಮ ಕಲಶೋತ್ಸವದ ಸಂದರ್ಭದಲ್ಲಿ ಬಹಳಷ್ಟು ಅವಿಸ್ಮರಣೀಯ ಘಟನೆಗಳಿಗೆ ಉಜಿರೆ ಸಾಕ್ಷಿಯಾಗಿದೆ. ಕಂಡು ಕೇಳರಿಯದಷ್ಟು ಜನಸಾಗರ ಬಂದು ಸೇರಿದೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನಸಾಗರ ಹರಿದು ಬಂದಿದೆ. ಯಶಸ್ಸಿನ ಬ್ರಹ್ಮ ಕಲಶ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಆದರೆ ಅದರ ಹಿಂದಿರುವವರು ಯಾರು ಅಂತ ಕೇಳಿದರೆ ಭಕ್ತರು ಅನ್ನುವಂತಹ ಏಕೈಕ ಉತ್ತರ. ಯಾಕಂದರೆ ಭಕ್ತ ಸಾಗರ ಇಲ್ಲಿ ಬಂದು ಸಮಾಧಾನದಲ್ಲಿ ತೊಡಗಿ ಇಡೀ ಉಜಿರೆಯ ಎಲ್ಲ ಕೈಂಕರ್ಯದಲ್ಲಿ ಭಾಗಿಯಾಗಿತ್ತು. ಸಮಾಧಾನದಲ್ಲಿ ತೊಡಗಿಕೊಂಡಿತ್ತು. ಸಮಾಧಾನದ ಮೂಲಕ ಜನಾರ್ದನನಿಗೆ ತನ್ನ ಸೇವೆಯನ್ನು ಸಮರ್ಪಿಸಿತ್ತು.
ಗೋವಿಂದ ಗೋವಿಂದ
படிப்பறிப்பா கேவல் இங்கே படிப்பறிப்பு அச்சல் கூட பெறாது
ఉన్నాడా ಕಾಣಿಗೆ ಬಟ್ಟುವಂತ ನಾನು ಒಂದು ತುಂಡು ನಾನು ಅದು ಒಂದು ತುಂಡು ಇಟ್ಟಿದ್ದೆ ಅಂತ
ಉಜಿರೆಯ ಜನಾರ್ದನ ಸ್ವಾಮಿ ಮತ್ತು ಮಂಜುಳೇಶ ರಥಾರೂಢರಾಗುವಂತಹ ಅಪರೂಪದ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀವಿ. ಯಾಕೆಂತಂದರೆ ಹೊಸ ಪುಷ್ಪರಥದಲ್ಲಿ ವಿರಾಜಮಾನರಾಗಿ ಸೇವೆಯನ್ನು ಪಡೆದಿರುವಂತಹ ದೇವರುಗಳು ಇದೀಗ ಬ್ರಹ್ಮರಥದಲ್ಲಿಯೂ ಕೂಡ ಸೇವೆಯನ್ನು ಪಡೆಯುವುದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗಿವೆ. ಇದೀಗ ತಾವು ನೋಡ್ತಾ ಇದ್ದೀರಿ ಬ್ರಹ್ಮರಥೋತ್ಸವಕ್ಕೆ ಕ್ಷಣಗಣನೆ. ಕೆಲವು ಕ್ಷಣಗಳಲ್ಲಿ ಮಂಜುಳೇಶ ಮತ್ತು ಜನಾರ್ದನ ಇಬ್ಬರೂ ಕೂಡ ರಥಾರೂಢರಾಗುವಂತಹ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ಕೆಲವೇ ಕ್ಷಣದಲ್ಲಿ ಮಂಜುಳೇಶ ಮತ್ತು ಜನಾರ್ದನ ರಥಾರೂಢರಾಗುವಂತಹ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ರಥಾರೂಢರಾಗುವಂತಹ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ಇದು ಅಪರೂಪದ ಕ್ಷಣ. ಇದೀಗ ಬಹಳ ವೈಭವಪೂರ್ಣವಾದಂತಹ ಕ್ಷಣ. ಮಂಜುಳೇಶ ಮತ್ತು ಜನಾರ್ದನ ರಥಾರೂಢರಾಗುವಂತಹ ಕ್ಷಣ. ವೇದಮೂರ್ತಿ ಕಿರಣ್ ರಾವ್ ಮತ್ತು ಕುಟುಂಬ ಕೊಟ್ಟಿರ್ತಕ್ಕಂತಹ ಸಮರ್ಪಿಸಿರುವಂತಹ ಬ್ರಹ್ಮ ರಥದ ಮೇಲೆ ಇರುವಂತಹ ಕ್ಷಣ. ದೇವರು ಮಂಜುಳೇಶ ಮತ್ತು ಜನಾರ್ದನ ದೇವರು ರಥ ಬೀದಿಯಲ್ಲಿ ಇದ್ದಾರೆ. ಇದೀಗ ದೇವರು ದರ್ಶನವನ್ನು
ಭಕ್ತ ಸಾಗರಕ್ಕೆ ಕೊಡ್ತಾ ಇದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ದೇವರು ರಥಾರೂಢರಾಗುವಂತಹ ಅವಿಸ್ಮರಣೀಯ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದಾರೆ. ದೇವರು ರಥಾರೂಢರಾಗುವಂತಹ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದಾರೆ. ಈ ಕ್ಷಣವನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೇವೆ. ದೇವರು ರಥಾರೂಢರಾಗುವಂತಹ ವೈಭವದ ಕ್ಷಣ. ಮಂಜುಳೇಶ ಮತ್ತು ಜನಾರ್ದನ ದೇವರು ಹರಿಹರ ರಥಾರೂಢರಾಗುವಂತಹ ವೈಭವದ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ರಥ ಬೀದಿಯಿಂದ ನೇರ ಪ್ರಸಾದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ನೇರ ಪ್ರಸಾದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಇದೀಗ ಎಲ್ಲ ವೈಭವಪೂರ್ಣ ಕ್ಷಣಗಳಿಗೆ ತಾವು ಸಾಕ್ಷಿಯಾಗ್ತಾ ಇದ್ದೀರಿ. ಬಹಳ ಸುಂದರ ಕ್ಷಣಗಳಿಗೆ ತಾವು ಸಾಕ್ಷಿಯಾಗ್ತಾ ಇದ್ದೀರಿ. ದೇವರು ರಥ ಬೀದಿಯಲ್ಲಿ ಇದ್ದು ಭಕ್ತರಿಗೆ ದರ್ಶನವನ್ನು ನೀಡುವಂತಹ ಅಪರೂಪದ ಕ್ಷಣ, ವೈಭವಪೂರ್ಣ ಕ್ಷಣ. ನಿಮಗೆ ಡ್ರೋನ್ ದೃಶ್ಯಾವಳಿ, ಎಕ್ಸ್ಕ್ಲೂಸಿವ್ ಅಂತ ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ವೈಭವದ ಬ್ರಹ್ಮರಥ ಎದುರು ಬಂದು ನಿಂತಿದೆ. ಆ ಬ್ರಹ್ಮರಥಕ್ಕೆ ದೇವರು ರಥಾರೂಢರಾಗುವ ಮೊದಲು ಅಲ್ಲಿ ಚೆಂಡೆಯ ಸೇವೆಯನ್ನು ಪಡೆಯುತ್ತಿರುವಂತಹದ್ದು. ಇದೀಗ ಎಲ್ಲ ಕ್ಷಣಗಳಿಗೆ ತಾವು ಸಾಕ್ಷಿಯಾಗ್ತಾ ಇದ್ದೀರಿ. ಆ ವೈಭವಪೂರ್ಣ ಕ್ಷಣಗಳಿಗೆ ತಾವು ಸಾಕ್ಷಿಯಾಗ್ತಾ ಇದ್ದೀರಿ. ಬಹಳ ಸುಂದರ ಕ್ಷಣಗಳಿಗೆ ತಾವು ಸಾಕ್ಷಿಯಾಗ್ತಾ ಇದ್ದೀರಿ. ಇದೀಗ ರಥ ಬೀದಿಯಲ್ಲಿ ಸಾವಿರಾರು ಕಂಗಳು ಆ ಅಪೂರ್ವ ಕ್ಷಣಕ್ಕಾಗಿ ಕೈ ಮುಗಿದು ನಿಂತಿವೆ. ಸಾವಿರಾರು ಕಂಗಳು ಆ ಅಪೂರ್ವ ಕ್ಷಣಕ್ಕಾಗಿ ಕೈ ಮುಗಿದು ನಿಂತಿವೆ. ಓಂ ಶ್ರೀ ಜನಾರ್ದನಾಯ ನಮಃ ಅನ್ನುವಂತಹ ಮಂತ್ರಘೋಷದೊಂದಿಗೆ, ಓಂ ಶ್ರೀ ಜನಾರ್ದನಾಯ ನಮಃ ಅನ್ನುವಂತಹ ಮಂತ್ರಘೋಷದೊಂದಿಗೆ ದೇವರು ರಥಾರೂಢರಾಗುವಂತಹ ಕ್ಷಣಕ್ಕೂ ಕೂಡ ದೇವರು ರಥಾರೂಢರಾಗುವಂತಹ ಕ್ಷಣ. ಡ್ರೋನ್ ದೃಶ್ಯಾವಳಿಯಲ್ಲಿ ದೇವರು ಮಂಜುಳೇಶ ಮತ್ತು ಜನಾರ್ದನ ಸ್ವಾಮಿಯನ್ನು ಗಮನಿಸ್ತಾ ಇದ್ದೀರಿ. ನೀವು ದರ್ಶನವನ್ನು ಪಡಿತಾ ಇದ್ದೀರಿ. ಜನಾರ್ದನ ಸ್ವಾಮಿ ದೇವರ ಪಾದಾರವಿಂದಕ್ಕೆ ಗೋವಿಂದ ನೀ ಗೋವಿಂದ ಗೋವಿಂದ ಅನ್ನುವಂಥ ಕೂಗು ರಥ ಬೀದಿಯಲ್ಲಿ ಮೊಳಗ್ತಾ ಇದೆ. ರಥ ಬೀದಿಯಲ್ಲಿ ಜನಾರ್ದನ ಸ್ವಾಮಿಯ ಪಾದಾರವಿಂದಕ್ಕೆ ಗೋವಿಂದ ನೀ ಗೋವಿಂದ ಅನ್ನುವಂಥ ಕೂಗು ಮೊಳಗ್ತಾ ಇದೆ. ಭಕ್ತ ಸಾಗರ ಈ ಒಂದು ಜನಾರ್ದನ ಸ್ವಾಮಿ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನುವಂಥ ಕೂಗಿನ ಜೊತೆಗೆ ಎಲ್ಲರೂ ಒಕ್ಕೂರಿನಿಂದ ಗೋವಿಂದ ಅನ್ನುವಂತಹ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಭಕ್ತ ಸಾಗರ, ಈ ರಥವನ್ನು ಎಳೆಯೋದಕ್ಕೆ ಕಾತರರಾಗಿರುವಂತಹ ಭಕ್ತ ಸಾಗರ, ಬಹಳ ಸುಂದರ ಕ್ಷಣಕ್ಕೆ ತಾವು ಸಾಕ್ಷಿಯಾಗ್ತಾ ಇದ್ದೀರಿ. ಆ ಎಲ್ಲ ಕ್ಷಣಗಳನ್ನು ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ 5 ಕ್ಯಾಮರಾಗಳ ಮೂಲಕ ಇದೀಗ ನಿಮಗೆ ಎಲ್ಲ ದೃಶ್ಯಾವಳಿಗಳನ್ನು ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಎಲ್ಲ ದೃಶ್ಯಾವಳಿಗಳನ್ನು ನಿಮಗೆ ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ನಾವು ನಿಮಗೆ ಕಾರ್ಯ ನೋಡಿ. ಆ ಎಲ್ಲ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಎಲ್ಲ ಕ್ಷಣಗಳಿಗೆ ತಾವು ಸಾಕ್ಷಿಯಾಗ್ತಾ ಇದ್ದೀರಿ. ಅಪೂರ್ವ ಕ್ಷಣಗಳಿಗೆ ತಾವು ಸಾಕ್ಷಿಯಾಗ್ತಾ ಇದ್ದೀರಿ. ನೋಡಿ, ದೇವರ ರಥೋತ್ಸವಕ್ಕೆ ಗಣನೆ ಆರಂಭವಾಗಿದೆ. ಸುಂದರವಾದಂಥ ಗಣನೆ ಆರಂಭವಾಗಿದೆ. ಇದೀಗ ಡ್ರೋನ್ ದೃಶ್ಯಾವಳಿಯನ್ನು ಗಮನಿಸಿದ್ದೀರಿ. ಅಲ್ಲಿಂದ ನೇರ ದೃಶ್ಯಾವಳಿಗಳು ಕೂಡ ಬರ್ತಾ ಇದ್ದಾವೆ. ಇದೀಗ ತಾವು ಗಮನಿಸ್ತಾ ಇರುವಂಥ ಕ್ಯಾಮ್ರಾ ಅಶ್ವತ್ಥ ಕಟ್ಟೆಯ ಬಳಿಯಿಂದ ಬರ್ತಾ ಇರುವಂಥ ಕ್ಯಾಮ್ರಾವನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಅಶ್ವತ್ಥ ಕಟ್ಟೆಯ ಬಳಿಯಿಂದ ನಿಮಗೆ ಆ ಕ್ಯಾಮ್ರಾದ ಫುಟೇಜನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ರಥದ ಪಕ್ಕದಲ್ಲಿ ಇರ್ತಕ್ಕಂತಹ ಒಂದು
ಕ್ಷಣ, ಭಕ್ತಿಪೂರ್ವಕ ಕ್ಷಣ ಇದ್ದೀರಿ. ಹೊಸ ಬ್ರಹ್ಮರಥದ ಆಗಮನವಾಗಿದೆ. ಆ ಹೊಸ ಬ್ರಹ್ಮರಥಕ್ಕೆ ಇದೀಗ ಹರಿಹರರು ರಥಾರೂಢರಾಗುವಂತಹ ಕ್ಷಣ. ಹರಿಹರರು ರಥಾರೂಢರಾಗುವಂತಹ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಹರಿಹರರು ರಥಾರೂಢರಾಗುವಂತಹ ಕ್ಷಣಕ್ಕೆ ತಾವು ಸಾಕ್ಷಿ ಆಗ್ತಾ ಇದ್ದೀರಿ. ಕ್ಷಣಕ್ಕೆ ಎಲ್ಲರೂ ಕೂಡ ಸಾಕ್ಷಿಯಾಗ್ತಾರೆ. ಜನಾರ್ದನ ಸ್ವಾಮಿ ದೇವರ ರಥಾರೂಢರಾಗುವಂತಹ ಅಪೂರ್ವ ಕ್ಷಣ, ರಥಾರೂಢರಾಗುವಂತಹ ಅಪೂರ್ವ ಕ್ಷಣ, ಬಹಳ ವಿಶೇಷವಾದಂತಹ ಕ್ಷಣ, ರಥಾರೂಢಾಗುವಂತಹ ಅಪೂರ್ವ ಕ್ಷಣವನ್ನು ನಾವೀಗ ನೋಡ್ತಾ ಇದ್ದೀರಿ.
ಜನಾರ್ದನ ಸ್ವಾಮಿ ದೇವರು ರಥಾರೂಢರಾಗುವಂತಹ ಅಪೂರ್ವ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಬಹಳ ವೈಭವದ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಬಹಳ ಅಪರೂಪದ ವೈಭವದ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಜನಾರ್ದನ ದೇವರು ರಥಾರೂಢರಾಗುವಂತಹ ಅಪೂರ್ವ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಇದೀಗ ದೇವರು ರಥಾರೂಢರಾಗಿರ್ತಕ್ಕಂತಹ ಅಪೂರ್ವ ಕ್ಷಣಕ್ಕೆ ತಾವು ಸಾಕ್ಷಿ ಆಗ್ತಾ ಇದ್ದೀರಿ. ಗೋವಿಂದಾನಿ ಗೋವಿಂದ ಅನ್ನುವಂತಹ ಘೋಷವಾಗಂದು ಇಬ್ಬರು ದೇವರುಗಳು ಇದೀಗ ರಥಾರೂಢರಾಗ್ತಾ ಇರುವಂತಹ ಅಪೂರ್ವ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದಾವೆ. ಬಹಳ ವೈಭವದ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದಾವೆ. ಅಪೂರ್ವ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದಾವೆ. ಇಬ್ಬರು ದೇವರುಗಳು ಕೂಡ ಜೊತೆಯಾಗಿ ಇದೀಗ ರಥ ಬ್ರಹ್ಮ ರಥೋತ್ಸವದ ಕ್ಷಣ
ಇಡೀ ರಥಬೀದಿಯಲ್ಲಿ ಉತ್ಸಾಹದ ಕ್ಷಣ ಅಂತ ಕರಿಬೋದು. ಬ್ರಹ್ಮ ರಥೋತ್ಸವದ ಕ್ಷಣ, ಬಹಳ ವೈಭವದ ಕ್ಷಣ, ಬ್ರಹ್ಮ ರಥೋತ್ಸವದ ಕ್ಷಣ. ಇಬ್ಬರು ದೇವರುಗಳು ಕೂಡ ಬ್ರಹ್ಮ ರಥೋತ್ಸವದಲ್ಲಿ ಬ್ರಹ್ಮ ರಥದಲ್ಲಿ ವಿರಾಜಮಾನರಾಗಿರುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ಸುಂದರ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ನೋಡಿ ಈಗ
ಪಕ್ಷಗಳನ್ನು ಸೂಚನೆ ಬೆಂಗಳೂರಿಗೆ ಶೋಭಾಯಾತ್ರೆಗಳ ಸಂದರ್ಭದಲ್ಲಿ ಈ ಭಾರತ ವಿಶ್ವವಿದ್ಯಾಲಯ ಬಳಿಕ ಇವರು ಕಳೆಯೊಂದರ ಒಂದು ಕಾರ್ಯಕ್ರಮದಲ್ಲಿ ಕಟ್ಟಿದ್ದು ಅಪೋಹ ಮಾಡಿದ ಕ್ಷೇತ್ರದ ವಕೀಲರಿಗೆ ವಿನಂತಿ ಮಾಡ್ಕೊಂಡಿಲ್ಲ. ಒಂದು 10 ಪರೀಕ್ಷೆ ಪಕ್ಷಗಳನ್ನು ಇವರ ಪರೀಕ್ಷೆ ಪಕ್ಷೆಯಿಂದ 100 ವರ್ಷಗಳು 4 ವರ್ಷಗಳು ಮತ್ತು ಪುಸ್ತಕಗಳಿಂದ ನೀಡಿದ ಕ್ಷೇತ್ರದ ವಕೀಲರಿಗೆ ವಿನಂತಿ ಮಾಡ್ಕೊಂಡಿಲ್ಲ. ಕಾರ್ಯಾಲಯದ ಸಿಬ್ಬಂದಿ ವರ್ಗದ ಸಂಚಾಲಕರು ಮಾತನ್ನು ವ್ಯವಸ್ಥೆಗೆ ಭಾಜನರಾದರೆ ಅಪರಾಧಿಗಳಿಗೆ ಧನ್ಯವಾದ ಸಲ್ಲಿಸುವುದಿಲ್ಲ.
ಅಂತೆಯೇ ಕ್ರಮಗಳನ್ನು ಸಲ್ಲಿಸಿದ ಮಾತ ಪದಾಧಿಕಾರಿಗಳು ಅಧ್ಯಕ್ಷರು ಅಂತೆಯೇ ಸಂಚಾಲಕರು ಸದಸ್ಯರು ಈ ಒಂದು ಕ್ರಮಗಳನ್ನು ನಡೆಸಿದಾಗ ಮಾತನ್ನ ಸಹಕಾರ ಕಾನೂನು ಕಾಲೇಜರು ಅಷ್ಟೆಲ್ಲ ಒಂದು ಅತ್ಯಂತ ಪ್ರೀತಿಪೂರ್ವಕమైన ధన్యవాదాలు ಕೊಡುತ್ತಿಲ್ಲ ದೇವಸ್ಥಾನದಲ್ಲಿ ಏಕಮುಖ್ಯ ಅಲಂಕಾರ ಪಟ್ಟಣ ಸಂಚಲನ ನೇತೃತ್ವಗಳು ಜಾತಿ ರಕ್ಷಕರ ಪ್ರಮುಖರು ಬಾರಿ ಜೀವಂತ ಲೈಂಗಿಕ ಸೇವೆ ನಿತ್ಯ ನಿರಂತರವಾಗಿ 10 ದಿನಗಳ ನೆರವೇರಿಸಿದೆ ಸಹಕರಿಸಿದ ಮಾತಾ ಅಕ್ಷಕರಿದ್ದರಿಂದ ಇದು ಅತ್ಯಂತ ಪ್ರೀತಿಪೂರ್ವಕమైన ಧನ್ಯವಾದ ಸಲ್ಲಿಸುವುದಿಲ್ಲ ಅನ್ನಛತ್ರಗಳ ರೀತಿಯ ವ್ಯವಸ್ಥೆ ಈ ಸಂಚಾಲಕರು ಮೋಹನೆ ಲಕ್ಷ್ಮೀ ಇಂಡಸ್ಟ್ರಿಯ ಮಾಲಕರು ಅಂತೆಯೇ ಸರ್ವ ಸದಸ್ಯರು ಹೆಚ್ಚು ರೀತಿಯ ಇದು ಮೇಲಿನ ಮಟ್ಟಕ್ಕೆ ಸಹಕರಿಸಿದರು ಅತಿಥಿಗಳು ಪ್ರೀತಿಪೂರ್ವಕವಾದ ಧನ್ಯವಾದ ಸಂದರ್ಭ ಸಲ್ಲಿಸುವುದಿಲ್ಲ ಅಂತೆಯೇ ಅನ್ನ ಸಂಸ್ಥೆಗಳ ಜಾತಿ ಸಂಘ ಸಂಸ್ಥೆಗಳಲ್ಲಿ ದೇಶದ ಶಿಕ್ಷಣದ ವಿದ್ಯಾರ್ಥಿಗಳು ರಾಷ್ಟ್ರ ಬಗ್ಗೆ ಹೆಚ್ಚು ರೀತಿಯ ಸೇವೆಗಳ ಪಾಲ್ಗೊಳ್ಳುತ್ತೀರಿ ಅಂತೆಯೇ ಊರಿನ ಗ್ರಾಮಸ್ಥರು ಅಂತೆಯೇ ಈ ಕ್ಷೇತ್ರದ ಭಕ್ತಮಾಸರು ಹೆಚ್ಚು ರೀತಿಗೆ ಅನ್ನ ಸಂಪರ್ಕದ ವ್ಯವಸ್ಥೆಗೆ ಭಾಜನರಾಗ್ತೀರಿ ಅದರಿಂದ ಇದು ಅತ್ಯಂತ ಪ್ರೀತಿಪೂರ್ವಕమైన ಧನ್ಯವಾದ ಸಂದರ್ಭ ಸಲ್ಲಿಸುವುದಿಲ್ಲ ಅಂತೆಯೇ ಕ್ಷೇತ್ರದ ಪ್ರತಿಯೊಂದು ಕಾರ್ಯಕ್ರಮ ಮಾಧ್ಯಮದ ಮಾಧ್ಯಮದ ಮಿತ್ರರು ವಾರಿಗೆ ಪಾಲ್ಗೊಳ್ಳುತ್ತೀರಿ ಅದರಿಂದ ಇದು ಅತ್ಯಂತ ಪ್ರೀತಿಪೂರ್ವಕమైన ಧನ್ಯವಾದ ಸಂದರ್ಭ ಸಲ್ಲಿಸುವುದಿಲ್ಲ ಅಂತೆಯೇ ವರ್ತಕರ ಸಂಘದ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಹೆಚ್ಚಿನ ಕೆಲಸದಲ್ಲಿ ಕ್ಷೇತ್ರ ನಡೆಸಿದ ಪ್ರಮುಖ ಕ್ಷೇತ್ರದ ಸಂದರ್ಭದಲ್ಲಿ ಹೆಚ್ಚು ರೀತಿಯ ಗೌರವಂತರು ಅದರಿಂದ ಇದು ಧನ್ಯವಾದ ಸಲ್ಲಿಸುವುದಿಲ್ಲ ಅಂತೆಯೇ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಪರಸ್ಕೃಷ್ಣ ಪರಿವರ್ತನೆಯವರು ಸಲಹೆ ಸೂಚನೆ ಮಾರ್ಗದರ್ಶನ ಸಣ್ಣ ಪ್ರತಿ ತಿಂಗಳು ರೀತಿ ಪ್ರತಿಯೊಂದು ಕೆಲಸಗಳ ಮಾರ್ಗದರ್ಶನ ಕೊಡುವ ಬರ್ತಿದ್ದಾರೆ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದ ಪರಸ್ಕೃಷ್ಣ ಪರಿವರ್ತನೆಯವರು ಪ್ರಪಂಚದಲ್ಲಿ ಕೂಡ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಧನ್ಯವಾದ ಅಂತೆಯೇ ಪ್ರತ್ಯೇಕ ಪರೋಕ್ಷವಾದ ಜಾತಿ ಪಾಲಕತ್ವವನ್ನು ಬೆಳೆಸಿರಿ ಅಭಿವೃದ್ಧಿ ಅತ್ಯಂತ ಪ್ರೀತಿಪೂರ್ವಕವಾದ ಧನ್ಯವಾದ ಸಂದರ್ಭ ಸಲ್ಲಿಸುವುದಿಲ್ಲ ಅಂತೆಯೇ ಈ ಬ್ರಹ್ಮಕರ ಕ್ಷೇತ್ರಗಳು ಪುಸ್ತಕದ ಪ್ರಮುಖ ಕಾರ್ಯದರ್ಶಿಗಳು ಹೆಚ್ಚು ರೀತಿಯ ಸ್ವಚ್ಛತೆಯನ್ನು ನಿರ್ವಹಿಸಿದ್ದೀರಿ ಅನ್ನಪಂಚಮಿ ದತ್ತ ದೇವಸ್ಥಾನದ ಗುಲಾಯಿ ದೇವಸ್ಥಾನದ ರಥಬೀದಿ ಅಂತೆಯೇ ಉಗ್ರಾಣ ಸಂಕಲ್ಪ ಮಾತುಗಳಿಲ್ಲ ಹೆಚ್ಚು ರೀತಿಯ ಸ್ವಚ್ಛತೆ ಮಾಡ್ತೀರಿ ಅತ್ಯಂತ ಅತ್ಯಂತ ಪ್ರೀತಿಪೂರ್ವಕವಾದ ಧನ್ಯವಾದ ಸಂದರ್ಭ ಸಲ್ಲಿಸುವುದಿಲ್ಲ ಅಂತೆಯೇ ಆರೋಗ್ಯ ಸೇವೆಗಳು ವೈದ್ಯಕೀಯ ಸೇವೆ ಪುನಃ 8 ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹೊಂದಿರುವ ಅಂತೆಯೇ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹೊಂದಿರುವ ಅಂತೆಯೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪ್ರಸಂಗದಲ್ಲಿ ಈ ಆಸ್ಪತ್ರೆಯ ಸಿಬ್ಬಂದಿ ವರ್ಗದಕ್ಕೂ ನಗುಮುಖದ ಸೇವೆಯನ್ನು ಭಕ್ತರಿಗೆ ಪ್ರತ್ಯೇಕ ಭಕ್ತರುಗಳ ಭಕ್ತರು ಅತ್ಯಂತ ಈ ಸಂದರ್ಭಗಳು ಅತ್ಯಂತ ಪ್ರೀತಿಪೂರ್ವಕವನ್ನು ಧನ್ಯವಾದವನ್ನು ಸಲ್ಲಿಸುವುದಿಲ್ಲ ಅಂತೆಯೇ ಆರಕ್ಷಕಾದ ಸಿಬ್ಬಂದಿ ವರ್ಗದಲ್ಲಿ ಹೆಚ್ಚು ರೀತಿಯ ವ್ಯವಸ್ಥೆಗಳು ಪಾತ್ರರಾಗಿ ಪ್ರಮುಖ ಸಂದರ್ಭದಲ್ಲಿ ಅತ್ಯಂತ ಅತ್ಯಂತ ಪ್ರೀತಿಪೂರ್ವಕವನ್ನು ಧನ್ಯವಾದವನ್ನು ಸಲ್ಲಿಸುವುದಿಲ್ಲ ಅಂತೆಯೇ ಅಗ್ನಿಶಾಮಕ ಕಾಲದ ಸಿಬ್ಬಂದಿ ವರ್ಗದಲ್ಲಿ ಅತ್ಯಂತ ಪ್ರೀತಿಪೂರ್ವಕವನ್ನು ಧನ್ಯವಾದವನ್ನು ಸಂದರ್ಭ ಸಲ್ಲಿಸುವುದಿಲ್ಲ ಕ್ಷೇತ್ರಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಂದು ಆಟು ಕಾರ್ಯಕರ್ತ ಮಿತ್ರರು ಒಂದು ಆಟು ಸಂಘ ಸಂಸ್ಥೆಯ ಬಂಧುಗಳು ಮಹಿಳಾ ಸಮಿತಿಯ ಸಂಚಾಲಕರು ಸರ್ವ ಸದಸ್ಯರು ಹೆಚ್ಚು ರೀತಿಯ ಸೇವೆಗೆ ಪಾಲ್ಗೊಳ್ಳುತ್ತೀರಿ ಅತಿಥಿಗಳು ಅತ್ಯಂತ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಂದರ್ಭದಲ್ಲಿ ಸಲ್ಲಿಸುವುದಿಲ್ಲ ಕೂಡ ಮಾತೃಭಾಷೆ ಬಂದಾಗಿ ವಿನಂತಿ ಮಾತಾಡ್ತದ ಸುರೇಶ್ ಗೋಲ್ವರ್ ತಾವೆಲ್ಲರೂ ಕೂಡ ಮಾತೃಭಾಷೆ ಬರಬೇಕಾಗಿ ವಿನಂತಿ ಮಾತಾಡ್ತದ ಸುರೇಶ್ ಗೋಲ್ವರ್ ತಾವೆಲ್ಲರೂ ಕೂಡ ಮಾತೃಭಾಷೆ ಬರಬೇಕಾಗಿ ಕೇಳಿಕೊಳ್ತಾರೆ ಮಾನ್ಯ ಸಮಿತಿಗಳು ತನ್ನ
ಮತ್ತು ಕಾರ್ಯಕರ್ತರು ಜನಾರ್ದನ ಸ್ವಾಮಿ ಸೇವಾ ಸಲ್ಲಿಸಿದ ಭಕ್ತಬಂಧು ಭಕ್ತರಾಜರು ಒಬ್ಬರಿಂದ ಸ್ವಾಮಿಯ ಗುರುತು ಯತ್ನಗಳ ಮಾತ ಭಗವತ್ ಭಕ್ತರಿಂದ ಕೊಟ್ಟರು ಅಭಿವೃದ್ಧಿ ಹಬ್ಬದ ದೇಶಪುರಗಳಲ್ಲಿ ಭಗವನ ಸಂದರ್ಭ ಬಲಿಪಾಗಿಲ್ಲ. ತಾವೆಲ್ಲರೂ ಕೂಡ ನಾಯಕರ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಗಿರೀಶ್ ಕೇಂದ್ರ ಮುಂದಾಗಿ ಇವರಿಬ್ಬರ ಬಲ್ಲದ ನೋಡು ಮಂಡ್ಯ ಬರ್ತಾನೆ ಇಂಚು ತಿರುಗಲಿಕ್ಕೆ ಮೇಡಮ್ ಮೇಡಮ್ ಅಲ್ಪ ಕೊಡ್ಲಿ ಅಲ್ಪ ಮೇಡಮ್ ಆ ಮೂಲ ಸರ್ ಅಲ್ಪ 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 ಕ್ಯಾಮರಾ ಕಟ್ಟ ಮುಲ್ಪ ಆಡೆ ಕೊಡ್ಲಿ ಆಡೆ ಅಲ್ಲ ಮುಲ್ ಅಣ್ಣ ಲಕ್ಷ ದೇವಸ್ಥಾನ ಬರ್ತೀನಿ ದೇವಸ್ಥಾನಕ್ಕೆ
ಇಲ್ಲಿ ಮೇಲೆ ಹೋಗ್ಲಿಕ್ಕಿಲ್ಲ, ಮೇಲೆ ಹೋಗ್ಲಿಕ್ಕಿಲ್ಲ ಯಾರು. ದೇವಸ್ಥಾನ ಬರ್ಕೊಂಡು ಪೂರ ಪಂಚಲ ದೇವಸ್ಥಾನ ಸಾಂಕೇತಿಕವಾಗಿ ಮಾತ್ರ ದೇವಸ್ಥಾನದಲ್ಲಿ ಕೊಡ್ತಾರೆ. ದಯಮಾಡಿ ಆರು ಸಾವಿರ ಸೀರೆ ಉಂಟು ದೇವಸ್ಥಾನ ಇಲ್ಲಿ ಒಂದೇ ಇರೋದು. ದೇವಸ್ಥಾನಕ್ಕೆ ಬರಬೇಕು, ದೇವಸ್ಥಾನಕ್ಕೆ ಹೋಗುವ ಎಂಬೇರಲ್ಲಿ ಬಾಲಕಿರಿ ಪಟ್ಟೆ ಎಲ್ಲ ನನ್ನ ಮನೆಗೆ ಬನ್ನಿ, ಎಲ್ಲ ನನ್ನ ಮನೆಗೆ ಬನ್ನಿ ಸಿಗದ ಎಲ್ಲ ದೇವಸ್ಥಾನಕ್ಕೆ ಹೋಗಿ 6,000 ಸೀರೆ ಉಂಟು. ದೂರನೆಲ್ಲ ಕಾಣ್ತೀರಿ किती जागेली एक अट्टे बुझी द्या ಬಾರ ಕಮ್ಮಿ ಆಗಲಿಲ್ಲ ಹಾಗೆ ದಿವಾಕರ್ ರಿಪೋರ್ಟ್ ಇತ್ತು. ನಾನು ಸೀರೆ ಇಟ್ಟಿದ್ವಿ ಧರ್ಮಸ್ಥಳ ವರ್ಷ दाटले कळतीरे बघ ಅದೇ ಬಳಸಲು ಮತ್ತೆ ಪ್ಲಾನ್ ಮಾಡೋದು ये बेडी है ना हाँ ಕಟ್ಟೆದು ಬೋರಾಗ ಹಾಗೆ ಇರ್ತದೆ. ಒಳ್ಳೆ ಕೆಲಸ ಮಾಡಿದ್ವಿ. ನಮ್ದು ಪಟ್ಟೆ ಬೆಳಿಗ್ಗೆ ಬರ್ತೇವೆ ಆಯ್ತಾ. ಈಗ ಅಡಮಟ್ಟ ಊರು ಅಡಮಟ್ಟ ಊರು ಆಟಮಟ್ಟ ಊರು
ಏನು ಹಿಂಬತ್ತು ಗೊತ್ತೇ ಇದೆಯೋ ಗಂಟೆ ಈಗ ಮೊದಲನೇ ನಾನು ಮಂತ್ರಕ್ಷತೆ ಮಂತ್ರಕ್ಷತೆ ಈಗ ಮಾಡ್ತೀವಿ ಶ್ರೀ ಗುರುಭ್ಯೋ ನಮಃ. ಉಜಿರೆಯ ಸಮಸ್ತ ಭಕ್ತ ಜನರು ಕಾಯುತ್ತಿದ್ದಂತಹ ಅದ್ಭುತವಾದಂತಹ ಕ್ಷಣ, ಬ್ರಹ್ಮರಥದಲ್ಲಿ ಜನಾರ್ದನ ದೇವರು, ಅದೇ ರೀತಿಯಾಗಿ ಮಂಜುಳೇಶ ದೇವರು ಆರೂಢರಾಗಿ ಆ ಬ್ರಹ್ಮರಥದಲ್ಲಿ ರಥೋತ್ಸವವನ್ನು ಭಗವಂತ ಸ್ವೀಕರಿಸುತ್ತಿದ್ದಾನೆ. ಅದನ್ನು ಕಣ್ಣು ತುಂಬಿಕೊಂಡು ಭಕ್ತಜನ ಮಹಾಸಾಗರ ಆ ಒಂದು ಭಕ್ತಿಯ ಪರಾಕಾಷ್ಠೆಯಲ್ಲಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ರಥವನ್ನು ಕೋಟೇಶ್ವರದಿಂದ ಉಜಿರೆಯ ಜನಾರ್ದನ ಸ್ವಾಮಿಯ ಸನ್ನಿಧಿಗೆ ತರುವಾಗ ಮೊದಲಿಗೆ ನಾವು ಹೇಳಿದಂತಹ ಮಾತು, ಡೋಲಾಯಮಾನಂ ಗೋವಿಂದಂ ಹಂಸಸ್ಥಂ ಮಧುಸೂದನಂ ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮ ನ ವಿದ್ಯತೆ ಎಂಬುದಾಗಿ. ತೊಟ್ಟಿಲಿನಲ್ಲಿ ಪೂಜೆ ಮಾಡತಕ್ಕಂತಹ ಭಗವಂತನನ್ನು ನೋಡಿದರೆ, ಮಂಟಪದಲ್ಲಿ ಆರೂಢನಾಗಿರತಕ್ಕಂತಹ ಭಗವಂತನನ್ನು ನೋಡಿದರೆ, ರಥದಲ್ಲಿ ಆರೂಢರಾಗಿರತಕ್ಕಂತಹ ಭಗವಂತನನ್ನು ನೋಡಿದರೆ ಪುನರ್ಜನ್ಮ ನ ವಿದ್ಯತೆ. ಮನುಷ್ಯನಿಗೆ ಈ ಕಷ್ಟ ಕಾರ್ಪಣ್ಯಗಳುಳ್ಳಂತಹ ಪುನರ್ಜನ್ಮ ಬರಲು ಸಾಧ್ಯವೇ ಇಲ್ಲ ಎಂಬುದು ಶಾಸ್ತ್ರೀಯ ವಾಕ್ಯ, ಶಾಸ್ತ್ರದ ವಾಕ್ಯ. ಆ ಪ್ರಕಾರವಾಗಿ ಇವತ್ತಿನ ದಿವಸದಲ್ಲಿ ಈ ಒಂದು ಒಳ್ಳೆಯ ಕ್ಷಣ, ಆ ಹೊಸದಾದಂತಹ ಬ್ರಹ್ಮರಥದಲ್ಲಿ ಭಗವಂತ ಆರೂಢನಾಗಿದ್ದುಕೊಂಡು ನಮ್ಮನ್ನೆಲ್ಲ ಅನುಗ್ರಹಿಸಿದಂತಹ ಕ್ಷಣ. ಮೊನ್ನೆ ಈ ರಥವನ್ನು ನಿರ್ಮಿಸಿದಂತಹ ಶಿಲ್ಪಿಗಳವರು ಹೇಳಿದ ಪ್ರಕಾರದಲ್ಲಿ ಈ ಒಂದು ರಥಕ್ಕೆ ಕಡಿಮೆ ಅಂದರೆ 200ರಿಂದ 300 ವರ್ಷದ ಆಯುಷ್ಯವನ್ನು ಅವರು ತಿಳಿಸಿದ್ದಾರೆ. ಹಾಗಿರುವಾಗ ಇನ್ನು ಎಷ್ಟೇ ಜನ ಭಕ್ತರು ಈ ರಥದಲ್ಲಿ ರಥೋತ್ಸವವನ್ನು ನೋಡಿದರೂ, ಬ್ರಹ್ಮರಥ ಭಗವಂತನಿಗೆ ಸಮರ್ಪಣೆ ಆದ ನಂತರದಲ್ಲಿ ಪ್ರಥಮತವಾಗಿ ಈ ರಥದಲ್ಲಿ ಭಗವಂತನನ್ನು ಕಂಡಂತಹ ಸೌಭಾಗ್ಯಶಾಲಿಗಳು ನಾವೇ ಅಲ್ಲದೆ ಬೇರೆ ಯಾರೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಸುಮಧುರವಾದಂತಹ ಭಕ್ತಿಯ ಕ್ಷಣ ಭಗವಂತ ನಮ್ಮ ಪಾಲಿಗೆ ಈ ಜನ್ಮದಲ್ಲಿ ಈ ಕಾಲದಲ್ಲಿ ಅನುಗ್ರಹಿಸಿದ್ದಾನೆ. ಭಗವಂತ ತನ್ನ ರಥೋತ್ಸವವನ್ನು ಪೂರೈಸಿ ತನ್ನ ಗರ್ಭಗುಡಿಯತ್ತ ಸಾಗಿ ಬರುತ್ತಿರತಕ್ಕಂತಹ ದೃಶ್ಯ ದಿನ ಮಕರ ಸಂಕ್ರಾಂತಿ ಜನವರಿಯ ಸಂದರ್ಭದಿಂದ 21ನೇ ತಾರೀಕಿನವರೆಗೆ ನಡೆಯತಕ್ಕಂತಹ ರಥೋತ್ಸವದವರೆಗೆ ನಾವು ಕಾಯಬೇಕಾಗ್ತದೆ. ವಾರ್ಷಿಕ ಬ್ರಹ್ಮ ಕಲಶೋತ್ಸವ ಎಷ್ಟು ವಿಜೃಂಭಣೆಯಿಂದ ಆಗಿದೆ ಎಂಬುದಕ್ಕೆ ಈ ಒಂದು ಭಕ್ತಜನ ಸಾಗರವೇ ಸಾಕ್ಷಿಯಾಗಿದೆ. ಯಾಕಂದರೆ ವಾರ್ಷಿಕವಾಗಿ ಆಗತಕ್ಕಂತಹ ಉತ್ಸವದಿಂದ ಕಡಿಮೆ ಅಂದರೂ 3-4 ಪಟ್ಟು ಜನಗಳು ಅಧಿಕವಾಗಿ ಬಂದು ಸೇರಿದ್ದಾರೆ. ಅದರಿಂದಾಗಿ
ಎಷ್ಟೇ ದೊಡ್ಡ ರಥ ಇದ್ದರೂ ಕೂಡ ಭಗವಂತ ಅದರಲ್ಲಿ ಕೂತುಕೊಂಡ ಅಂತಾಗುವಾಗ ಭಕ್ತಿಯಿಂದ ಸೇರಿದಂತಹ ಜನಗಳು ಅದನ್ನು ಎಳೆದುಕೊಂಡು ಹೋಗಲಿಕ್ಕೆ ತುಂಬ ಸುಲಭ ಎಂಬುದನ್ನು ಭಗವಂತ ತೋರಿಸಿಕೊಟ್ಟಿದ್ದಾನೆ. ಭಗವಂತ ತನ್ನ ರಥೋತ್ಸವವನ್ನು ಪೂರೈಸಿ ಈಗ ದೇವಸ್ಥಾನದ ಸಮೀಪಕ್ಕೆ ಆಗಮಿಸಿದ್ದಾರೆ. ಇನ್ನು ರಥದಿಂದ ದೇವರ ಅವರೋಹಣ ಆಗಿ ನಂತರದಲ್ಲಿ ಪ್ರಾಕಾರದಲ್ಲಿರತಕ್ಕಂತಹ ವಸಂತ ಮಂಟಪದಲ್ಲಿ ಭಗವಂತನಿಗೆ ಕಲ್ಪೋಕ್ತ ಧ್ಯಾನಾವಾಹನಾದಿ ಪೂಜಾದಿಗಳು ಸಂಪನ್ನಗೊಂಡು ನಂತರ ಭಗವಂತ ದೇವಸ್ಥಾನದೊಳಗೆ ಪ್ರವೇಶಿಸಿ ತನ್ನ ಮೂಲಬಿಂಬವನ್ನು ಹೊಂದಿಕೊಂಡು ಎಲ್ಲ ಭಕ್ತಜನ ಸಾಗರವನ್ನು ಮುಂದಿನ ದಿವಸದಲ್ಲಿ ಅನುಗ್ರಹಿಸಲಿದ್ದಾನೆ. ಈ ಒಂದು ವಸ್ತ್ರದಾನ ಅದರ ಕೆಳಗೆ ಬಂದು ನಡಪರಲು
ತರದಲ್ಲಿ ಸೈಡ್ ಒಂದು ಸಹಕರಿಸುವ ಕ್ಷೇತ್ರದ ವತಿಯಿಂದ ವಿನಂತಿ ಮಾಡ್ತಾನಲ್ಲ